ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ 101 ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ಏನಂತಂದರೆ ಯಾವಾಗಲೂ ನಾನೊಂದು ಸರಣಿನ ಪ್ರಾರಂಭ ಮಾಡಬೇಕಾದ್ರೆ ನನಗೆ ಒಂದು ಹೊಸ ಉಲ್ಲಾಸ ಇರುತ್ತೆ, ಹೊಸ ಜೋಶ್ ಇರುತ್ತೆ. ಇಲ್ಲಿ ಉತ್ಸಾಹ ಉಲ್ಲಾಸ ಇದೆ, ಆದರೆ ಒಂದು ಬೇಜಾರಿನ ಸಂಗತಿ ಕೂಡ ಅಷ್ಟೇ ಇದೆ. ಯಾಕೆಂದರೆ ನನಗೆ ಆತ್ಮೀಯರಾಗಿದ್ದರು, ನನಗೆ ಒಳ್ಳೆ ಸ್ನೇಹಿತರಾಗಿದ್ದರು, ತುಂಬ ಪರಿಚಯಸ್ಥರಾಗಿದ್ದರು ನಮ್ಮ ನಿರ್ದೇಶಕರಾದ ಶ್ರೀ ಪಿ ಎನ್ ಸತ್ಯ ಅವರು. ಪಿ ಎನ್ ಸತ್ಯ ಅವರಂದರೆ ಯಾರು ಗೊತ್ತಿಲ್ಲ. ಮೆಜೆಸ್ಟಿಕ್ ಇರ್ಬೋದು, ದಾಸ ಇರ್ಬೋದು, ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಇರ್ಬೋದು, ಯು ನೇಮ್ ದ ಫಿಲ್ಮ್, ಶಿವಾಜಿನಗರ ಇರ್ಬೋದು, ಸಾಕಷ್ಟು ಕಮರ್ಷಿಯಲ್ ಆಗಿ ಮಾಸ್ ಆಗಿ ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಟ್ಟಂಥ ನಿರ್ದೇಶಕ. ದರ್ಶನ್ ಸರ್ ಅವರ ಮೆಜೆಸ್ಟಿಕ್ ಸಿನಿಮಾ ನಿರ್ದೇಶಕ. ತುಂಬ ವಿಷಯಗಳಿದೆ ಸತ್ಯ ಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ. ಇತ್ತೀಚೆಗಷ್ಟೇ ನಾನು ಬಾಲನಟ ಚೇತನ್ ಅವರ ಅಕ್ಕಂದು ಸಂದರ್ಶನ ಮಾಡಿದ್ದೆ, ತಮಗೆಲ್ಲ ನೆನಪಿರ್ಬೋದು. ಅವರ ಅಕ್ಕ ತಾರಾ ಮೇಡಮ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಆ ಇಂಟರ್ವ್ಯೂ ಮಾಡಿದ್ದ ವಿಡಿಯೋನ ನಾನು ಫೇಸ್ಬುಕ್ಕಲ್ಲಿ ಹಾಕಿದಾಗ ನನಗೆ ಗಂಗಾ ನಾಗರಾಜ್ ಅನ್ನೋ ಒಂದು ಕಮೆಂಟ್ ಬಂತು. ಯಾರು ಅಂತ ನೋಡಿದಾಗ ಆ ಗಂಗಾ ನಾಗರಾಜ್ ಮೇಡಮ್ ಅವರೇ ನಮ್ಮ ಪಿ ಎನ್ ಸತ್ಯ ಅವರ ಪ್ರೀತಿಯ ಸಿಸ್ಟರ್, ತಂಗಿಯವರು. ಸೊ ನಾನು ಖುಷಿ ಆಯಿತು ಅವ್ರು ಕಮೆಂಟ್ ಮಾಡೋದು ನೋಡಿ. ರಿಪ್ಲೈ ಮಾಡಿದೆ, ಅಮ್ಮ ನಿಮ್ಮ ನಂಬರ್ ಸಿಗ್ಬೋದಾ ಅಂತಂದೆ. ನಾನು ಪಬ್ಲಿಕ್ಕಿಗೆ ಅಂತ ಒಂದು ವಾಟ್ಸಪ್ ನಂಬರ್ ಇಟ್ಟಿದ್ದೀನಲ್ಲ, ಆ ನಂಬರ್ ಕೂಡ ಹಾಕಿದ್ದೆ. ಆ ನಂಬರ್ಗೆ ಮ್ಯಾಮು ಮೆಸೇಜ್ ಮಾಡಿದ್ರು. ಆಮೇಲೆ ನಾನು ನನ್ನ ಕಾಲಿಂಗ್ ನಂಬರಿಂದ ಫೋನ್ ಮಾಡಿದೆ. ಸತ್ಯ ಅವರ ಬದುಕಿನ ಕತೆ ಕೆಲವು ನನ್ನ ಸ್ನೇಹಿತರೆ, ಅವರು ಹೆಗ್ಗದ್ದೆ ಸ್ಟುಡಿಯೋ ಸಂದೀಪ್ ಅವರು ನನ್ನ ಆತ್ಮೀಯ ಸ್ನೇಹಿತರೆ. ಅಲ್ಲಿ ಸತ್ಯ ಸರ್ ಜೊತೆ ಕೆಲಸ ಮಾಡಿದ್ದ ಒಬ್ಬರು ಸ್ನೇಹಿತರು ಸತ್ಯ ಅವರ ಜೀವನದ ಕಥೆಯನ್ನು, ಅದು ಸಿನಿಮಾ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದನ್ನು ನೀವೆಲ್ಲ ಬಹಳ ಪ್ರೀತಿಯಿಂದ ನೋಡಿ ಮೆಚ್ಕೊಂಡಿದ್ರ. ಇಲ್ಲಿ ಸತ್ಯ ಸರ್ ಅವರ ಮನೆಯವರು, ಅಂದರೆ ಅವರ ತಂಗಿ, ಅವರ ಬಗ್ಗೆ, ಅವರ ಬಾಲ್ಯದ ಬಗ್ಗೆ ಎಲ್ಲನೂ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಅವ್ರು ಪ್ರೀತಿಯಿಂದ ಒಪ್ಕೊಂಡ್ರು. ಅವ್ರ ಮನೆಗೆ ಬಂದಿದ್ದೀನಿ. ಸೊ ಹಾಗಾಗಿ ಸತ್ಯ ಸರ್ ಇಲ್ಲದೆ ಬಂದು ಅವ್ರ ತಂಗಿ ಮನೆಗೆ ಬಂದು ಮಾಡ್ತೀನಲ್ಲ, ಅದೊಂದು ಸಣ್ಣ ಬೇಜಾರಿದೆ. ಆದರೆ ಸತ್ಯ ಸರ್ ಬಗ್ಗೆ ಕತೆ ಮಾಡ್ತಾ ಇದ್ದೀನಿ, ದಾಖಲಿಸ್ತಾ ಇದ್ದೀನಿ ಅನ್ನೋ ಒಂದು ನಿಜವಾಗ್ಲೂ ಒಂದು ಹಿರಿಮೆ ಕೂಡ ನನಗಿದೆ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ಸರಣಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಅವರ ಜೀವನದ ಕಥೆಯನ್ನು ದಾಖಲಿಸೋದು ಮರೆಯಲ್ಲ ಅಂತ ಹೇಳಿದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ಈಗಿದ್ದೀನಿ ನಾನು ನಮ್ಮ ಪಿ ಎನ್ ಸತ್ಯ ಅವರ ತಂಗಿಯವರ ಮನೆಯಲ್ಲಿ, ನಮ್ಮ ಗಂಗಮ್ಮನ ಮನೆಯಲ್ಲಿ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್, ಪ್ರೀತಿಯಿಂದ ಒಪ್ಕೊಂಡು ಮಾತಾಡೋದಕ್ಕೆ ಕರ್ಸ್ಕೊಂಡಿದ್ದಕ್ಕೆ. ಸತ್ಯ ಸರ್ ತರನೇ ಅನಿಸುತ್ತೆ ನನಗೆ ನಿಮ್ಮನ್ನು ನೋಡ್ತಾ ಇದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಲಿಕೆ ಇದೆ ಸರ್. ಹೋಲಿಕೆ ಇದೆ ಸರ್. ಹೇಳಿ ನನಗೆ ಸತ್ಯ ಸರ್ ಅವರ ಒಂದು ಬಾಲ್ಯದ ದಿನಗಳು, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಕುತೂಹಲ. ಎಷ್ಟು ಜನ ನೀವು ಒಟ್ಟು ಅಣ್ಣ ತಮ್ಮಂದರು, ಅಕ್ಕ ತಂಗಿರು? ಸರ್ ನಾವು ಒಟ್ಟು 7 ಜನ ಸರ್. 4 ಜನ ನಾವು ಅಕ್ಕ ತಂಗಿರು, 3 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಸತ್ಯ ಅವರು 2ನೇವರು ಸರ್. ದೊಡ್ಡವರು ನಮ್ಮ ಅಕ್ಕ ಇದ್ದಾರೆ. ಮತ್ತು ಇನ್ನು 7 ಜನ ಇಲ್ಲ, ಅಣ್ಣನಿಗಿಂತ ಚಿಕ್ಕವ್ರು ನಾವಿನ್ನ 5 ಜನ ಸರ್. ಓಕೆ. ನಿಮ್ಮ ಅಕ್ಕ ಅವರಾದ್ಮೇಲೆ ಸತ್ಯ ಅವರ? ಹೌದು ಸರ್, 2ನೇವರೇ ಸತ್ಯ. ಸೊ ಸತ್ಯ ಅವರ ನಿಜವಾದ ಹೆಸರು ನರಸಿಂಹಮೂರ್ತಿ? ಹೌದು ಸರ್. ನರಸಿಂಹಮೂರ್ತಿಯ ದಿಸಗಳ ಬಗ್ಗೆ ಹೇಳಿ. ಅಂದರೆ ಎಲ್ಲಿ ನಿಮ್ಮದು, ಈ ಮೂಲತಃ ಯಾವ ಊರಿನವರು? ಸರ್ ನಾವು ಬಂದು ಮಾಗಡಿಯವರು ಮೂಲತಃ. ಅಂದರೆ ಭಾಳ ಹಿಂದೆನೇ ನಮ್ಮ ತಂದೆ ಬೆಂಗಳೂರಿಗೆ ಬಂದು ಸೇರಿಕೊಂಡಿದ್ರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ, ಆದರೆ ನಮ್ಮ ಊರಂದರೆ ಮಾಗಡಿನೇ. ನಮ್ಮದು ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ, ನಮ್ಮ ತಾಯಿ ಮನೆ ದೇವರು. ಅದರಿಂದಾಗಿ ಇದು ಅಣ್ಣ ಅವರು ಶನಿವಾರ ಹುಟ್ಟಿದ್ರು, ಶನಿವಾರ. ಸೊ ಅದಕ್ಕೆ ಶ್ರಾವಣ ಮಾಸದಲ್ಲಿ ಶನಿವಾರದ ದಿನ ಹುಟ್ಟಿದ್ದಾರೆ ಅಂತ ನಮ್ಮ ತಂದೆ ಮನೆ ದೇವರ ಹೆಸರು ನರಸಿಂಹಮೂರ್ತಿ ಅಂತ ಇಟ್ಟಿದ್ರು ಸರ್. ಹೇಗಿದ್ರಮ್ಮ ಸತ್ಯ ಅವರು ಬಾಲ್ಯದಲ್ಲಿ? ಅಂದರೆ ಯಾವ ಥರದಲ್ಲಿದ್ರು? ಯಾವ ಥರ ಅಂದರೆ ಅಣ್ಣ, ನಿಮ್ಮ ಅಕ್ಕ ತಂಗಿರ ಜೊತೆಗೆ ಹೇಗಿದ್ರು, ತಂದೆ ತಾಯಿ ಜೊತೆಗೆ ಹೇಗಿದ್ರು, ಯಾವ ಥರ ಇದ್ರು ಸತ್ಯ ಅವರು? ಸರ್ ಅವ್ರಿಗೆ ಕುಟುಂಬ ಅಂದರೆ ತುಂಬ ಪ್ರೀತಿ ಸರ್. ಅಕ್ಕ ತಂಗಿ, ಅಣ್ಣ ತಮ್ಮಂದಿರು, ತಂದೆ ತಾಯಿ. ತಂದೆಗಂತೂ ಭಾಳ ಎದುರ್ಕೋತಾ ಇದ್ರು. ತಾಯಿ ಅಂದರೆ ಸ್ವಲ್ಪ ಪ್ರೀತಿ, ಗಂಡು ಮಕ್ಳು ಗೊತ್ತಲ್ಲ, ತಂದೆಗೆ ಭಾಳ ಎದುರ್ಕೋತಿದ್ರು. ಏನು ಮಾಡ್ಕೊಂಡಿದ್ರು? ತಂದೆ ಅವರು ಮಿಲ್ಟ್ರಿನಲ್ಲಿದ್ದರು ಸರ್. ಮಿಲ್ಟ್ರಿನಲ್ಲಿದ್ದರು. ಆಮೇಲೆ ತುಂಬ ಬೇಗ ರಿಟೈರ್ಡ್ ತೊಗೊಂಡು ಈ ಸ್ವಲ್ಪ ಫೈನಾನ್ಷಿಯಲ್ ಎಲ್ಲ ಕೊಡ್ತಾಯಿದ್ರು ಸರ್. ಬಡ್ಡಿ ವ್ಯವಹಾರ ಮಾಡ್ತಾಯಿದ್ರು. ಈ ದಿನದ ವ್ಯಾಪಾರಿ ಅವ್ರಿಗೆ ಬೆಳಗ್ಗೆ ಕೊಟ್ಟು ಸಂಜೆ ಇಸ್ಕೊಳ್ಳೋದು, ಆ ಥರದ್ದು ಮಾಡ್ತಾಯಿದ್ರು ಸರ್. ನಾವು ಅಪ್ಪಂಗೆ ಏನಂದರೆ ದೊಡ್ಡ ಮಗ ಸತ್ಯ ಅಲ್ವಾ. ಸೊ ಮನೆ ತುಂಬ ಹೆಣ್ಮಕ್ಳು, ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಗಂಡು ಮಗ ಅನ್ನೋದು ನಮ್ಮ ತಂದೆಯವ್ರ ಆಸೆ ಆಗಿತ್ತು. ಆದರೆ ನಮ್ಮ ಅಣ್ಣನ ಆಸೆ ಎಲ್ಲ ಚಿಕ್ಕದ್ರಿಂದನೇ ಅವ್ರಿಗೆ ಸಿನಿಮಾ ಮೇಲೆ ಆಸೆ ಇತ್ತು ಸರ್. ಸಿನಿಮಾ ಕಡೆ ತುಂಬ ಒಲವು ಸರ್. ಅವರು ಚಿಕ್ಕ ವಯಸ್ಸಲ್ಲಿ ಏನೋ ನಿಮ್ಮ ಮನೇಲಿ ನಿಮಗೆ ಎಲ್ಲ ಪ್ರೊಜೆಕ್ಷನ್ ಮಾಡಿ ಪಿಕ್ಚರ್ ತೋರಿಸ್ತಾ ಇದ್ರಂತೆ? ಹೌದು ಸರ್, ನಿಜ. ಅದು JP ನಗರ್ ಮಾರೇನಹಳ್ಳಿನಲ್ಲಿ ಒಂದು ರೇಣುಕಾ ಪ್ರಸನ್ನ ಅಂತ ಟೆಂಟ್ ಇದೆ ಸರ್. ನಾವು ಅವಾಗೆಲ್ಲ ತುಂಬ ಚಿಕ್ಕವ್ರು ಸಿನಿಮಾಗೆ ಹೋಗ್ತಿದ್ವಿ. ಅಲ್ಲೇನಾಗ್ತಿತ್ತು, ರಿಲೀಸ್ ಆದ ಒಂದು 2 ದಿನ ಫುಲ್ ಸಿನಿಮಾ ತೋರಿಸೋರು. ಆಮೇಲೆ ರೀಲ್ಗಳನ್ನ ಕಟ್ ಮಾಡಿಬಿಟ್ಟು ಆ ಪ್ರೊಜೆಕ್ಟರ್ ರೂಮಿಂದ ಬಿಸಾಕ್ಬಿಡೋರು.
ಅದನ್ನ ಹೋಗ್ಬಿಟ್ಟು ಅಣ್ಣ ಎಲ್ಲ ಎತ್ಕೊಂಡು ಬರೋರು, ಅವ್ರು ಕಟ್ ಮಾಡಿ ಬಿಸಾಕಿರೋರು ಇಲ್ಲೆಲ್ಲ ತೊಗೊಂಡು ಬಂದು ಒಂದಕ್ಕೊಂದು ಗಮ್ ಹಾಕಿ ಚೆನ್ನಾಗಿ ಅಂಟಿಸ್ಬಿಟ್ಟು ಈ ರಟ್ ಬಾಕ್ಸ್ ಬರುತ್ತಲ್ಲ ಸರ್, ಅದನ್ನ ಒಂದು ಪ್ರೊಜೆಕ್ಟರ್ ಬಾಕ್ಸ್ ಥರ ಮಾಡಿ ಈ ಮುಚ್ಚಳ ಬಾಟ್ಲ್ಗಳು ಮುಚ್ಚಳದೆಲ್ಲ ಹೋಲ್ ಮಾಡಿಬಿಟ್ಟು ಅದು ರೊಟೇಟ್ ಆಗೋ ಥರ ಏನೋ ಅವರೇ ಮಾಡಿಬಿಟ್ಟು ನಮ್ಮ ತಂದೆದೊಂದು ಪಂಚೆನ ಗೋಡೆ ಮೇಲೆ ಕಟ್ಬಿಟ್ಟು ಅಲ್ಲಿ ಸಿನಿಮಾ ತೋರಿಸೋರು ಸರ್. ಅಂದರೆ ವಾಯ್ಸ್ ಇರಲಿಲ್ಲ, ಬಟ್ ಪಿಕ್ಚರ್ ಮೂವ್ ಆಗ್ತಾ ಇತ್ತು, ರೊಟೇಟ್ ಮಾಡ್ದಂಗೆ ಪಿಕ್ಚರ್ ಮೂವ್ ಆಗ್ತಿತ್ತು ಸರ್. ಚಿಕ್ಕ ವಯಸ್ಸಲ್ಲೇ, ಭಾಳ ಚಿಕ್ಕ ವಯಸ್ಸಲ್ಲೇ ಈ ಥರ ಅಷ್ಟು ಆಸಕ್ತಿ ಸರ್. ಅವರು ವಿದ್ಯಾಭ್ಯಾಸ ಯಾವ ಥರ ಇತ್ತು, ಎಲ್ಲಿ ಓದಿದ್ದು ಸತ್ಯ ಅವರು? ಅವರು ಬ್ಯಾಂಗ್ಳೂರ್ ಹೈಸ್ಕೂಲ್ ಇದೆಯಲ್ಲ ಸರ್, ಜಯನಗರ್, ಅಲ್ಲಿ ಓದಿದ್ದು. ಅವರು 10th ಅವ್ರ ವಿದ್ಯೆನ ಲಾಸ್ಟ್ ಮಾಡ್ಕೊಂಡ್ರು ಸರ್. ಆಮೇಲೆ ಅವ್ರಿಗೆಲ್ಲ ಸಿನಿಮಾ ಕಡೆ ಆಸೆ ಇದ್ದಿದ್ದರಿಂದ SLC ಅಷ್ಟೇ ಅವ್ರು ಮಾಡಿದ್ದು ಸರ್. ನಿಮ್ಮ ಮನೆ ಹತ್ರ ಸಪೋಟ ಮರ ಇತ್ತಂತೆ, ಆ ಸಪೋಟ ಮರದ ಕೆಳಗಿನ ಕಥೆಗಳು ಹೇಳಿಮ್ಮ. ಹೌದು ಸರ್, ಅವರಿಗೆ ಹೇಳ್ಬೇಕು ಅಂದರೆ ಅಣ್ಣಂಗೆ ನಿರ್ದೇಶಕರಾಗಕ್ಕೆ ಒಂದು ಸ್ಫೂರ್ತಿನೇ ಸಪೋಟ ಮರ ಅಂದರೆ ತಪ್ಪಾಗಲ್ಲ. ಅವ್ರು ಕುತ್ಕೋತಿದ್ದಿದ್ದೇ ಅದ್ರ ಕೆಳಗಡೆ ಸರ್. ತುಂಬ ಅಲ್ಲಿ ಪ್ರತಿಯೊಂದು ಮರ ಇತ್ತು, ಮಾವಿನ ಮರ ಇತ್ತು, ತೆಂಗಿನ ಮರಗಳಿತ್ತು, ಮತ್ತು ಸಪೋಟ ಮರ ಇತ್ತು, ಇದು ಬಾಳೆ ಮರ ಸಸಿ ಇತ್ತು, ದಾಳಿಂಬೆ ಹಣ್ಣಿನ ಗಿಡ ಇತ್ತು. ಏನೇ ಇದ್ರು ಅವ್ರು ಸಪೋಟ ಮರದ ಕೆಳಗಡೆ ಕುತ್ಕೊಂಡು ತುಂಬ ಬರೆಯೋರು, ಯಾವಾಗ್ಲೂ ಬರೆಯೋ ಅಭ್ಯಾಸ ಇತ್ತು, ತುಂಬ ಬರೆಯೋರು ಸರ್. ಅವ್ರ ಅಕ್ಷರ ಅಂತೂ ಒಂದೊಂದು ಈ ಪ್ರಿಂಟ್ ಹಾಕ್ತಾರಲ್ಲ ಸರ್, ಆ ಥರ ಇರ್ತಾ ಇತ್ತು. ಯಾವ್ದಾದ್ರು ಇದೆಯಾ ಹ್ಯಾಂಡ್ ರೈಟಿಂಗ್? ಎತ್ತಿಟ್ಟಿದ್ದೀನಿ ಸರ್, ತೋರಿಸ್ತೀನಿ. ಹಾಕೋ ಥರ ಇರ್ತಿತ್ತು, ಆ ಥರ ಯಾವಾಗಲೂ ಬರಿತಾ ಇದ್ರು ಸರ್. ಅವಾಗೆಲ್ಲ A4 ಶೀಟ್ಸ್ ಅಂತ ಪ್ಲೇನ್ ಶೀಟ್ಸ್ ಸಿಗ್ತಿರ್ಲಿಲ್ಲ. ಸೊ ನೋಟ್ಬುಕ್ಕಲ್ಲಿ ಲೈನ್ ರೂಲ್ಡ್ ಇದ್ರಲ್ಲೇ ಬರೆಯೋರು. ಏನು ಬರೆಯೋರು? ಕತೆಗಳು ಮತ್ತು ಡೈಲಾಗು ಮತ್ತು ಸಾಂಗ್ ಸಿಚುವೇಶನ್ ಏನಾದರೂ ಬಂದಾಗ ಅವ್ರ ಮನಸ್ಸಿಗೆ ಏನು ಅನ್ಸುತ್ತೋ ಸರ್. ಇವಾಗ ಎಲ್ಲೋ ಬಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅಂದ್ಕೊಳ್ಳಿ, ಅವ್ರಿಗೇನಾದರೂ ಒಂದು ಥಾಟ್ ಬಂದರೆ ಆ ಬಸ್ ಟಿಕೆಟ್ ಇಂದೇನೆ ತಕ್ಷಣ ಬರ್ಕೊಳ್ಳೋರು. ಅಂದರೆ ಒಂದೇ ಲೈನ್ ಅವ್ರು ಮಾಡ್ತಿದ್ದು, ಆಮೇಲೆ ಅದನ್ನು ಕುತ್ಕೊಂಡು ಬಿಲ್ಡ್ ಮಾಡೋರು ಸರ್. ತಂದೆ ತಾಯಿ ಸತ್ಯ ಅವರು ಈ ಅಭ್ಯಾಸಗಳಿಗೆ ಎನ್ಕರೇಜ್ ಮಾಡೋರ? ಅಂದರೆ ತಾಯಿಗೆ ಅಭ್ಯಂತ ಇರಲಿಲ್ಲ ನಮ್ಮ ತಾಯಿಗೆ. ತಂದೆ ಸ್ವಲ್ಪ ಅದೇ ಹೇಳಿದ್ನಲ್ಲ ಸರ್, ಜವಾಬ್ದಾರಿ ಸಂಸಾರದ ಕಡೆ ತಗೊಳ್ಳಿ ಅನ್ನೋದು ಇತ್ತು. ಆಮೇಲೆ ಇವ್ರ ಪ್ರೀತಿ ಒಲವನ್ನ ನೋಡ್ಬಿಟ್ಟು ತಂದೆ ಕೂಡ ಸುಮ್ಮನೆ ಆದ್ರು ಸರ್. ಸತ್ಯ ಅವರು ಹೇಗೆ ಚಿತ್ರರಂಗಕ್ಕೆ ಬಂದಿದ್ದು ಏನಾದ್ರು ಗೊತ್ತಾ ತಮಗೆ? ಯಾರು ಸಹಾಯ ಮಾಡಿದ್ರು, ಹೇಗೆ ಬಂದರು ಸರ್? ಅವರು ಮೊದಲು ಈ DD ಚಂದನ ದೂರದರ್ಶನದೆಲ್ಲ ಒಂದೊಂದು ದಿನದ ಎಪಿಸೋಡ್ ಧಾರಾವಾಹಿಗಳು ಬರ್ತಿತ್ತು ಸರ್. ಅದಕ್ಕೆ ಸ್ವಲ್ಪ ಲಿರಿಕ್ಸ್ ಬರ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ರು. ಈ ಬೆಂಕಿ ಬಿರುಗಾಳಿ, ಕನ್ನಡಿಯೊಳಗಿನ ಗಂಟು, ಆಮೇಲೆ ಗಣೇಶ ವರ್ಸಸ್ ಗಣೇಶ, ಆ ಥರದ್ದು ಯಾವುದ್ಯಾವುದೋ ಒಂದಕ್ಕೆಲ್ಲ ಬರೆದು ಕೊಡೋರು. ಆಮೇಲೆ ಅವ್ರಿಗೆ ಇದು ಜಾಗಿಂಗ್ ಫ್ರೆಂಡ್ಸ್ ಇದ್ರು ಸರ್ ಜಯನಗರಲ್ಲಿ. ಮಣಿ ಅಂತ ಸುಖಸಾಗರ್ ಓನರು, ವಿನೋದ್ ಆಳ್ವ ಅವರು, ಇವರು ಕುಮಾರ್ ಗೋವಿಂದು ಎಲ್ಲ ಅವ್ರಿಗೆ ಫ್ರೆಂಡ್ ಇದ್ರು. ಅವರೆಲ್ಲ ಫ್ರೆಂಡ್ ಇದ್ರು, ಜಾಗಿಂಗ್ ಫ್ರೆಂಡ್ಸ್ ಅವರೆಲ್ಲ. ಆ ಟೈಮಲ್ಲಿ ಏನಾದರೂ ಕುತ್ಕೊಂಡು ಡಿಸ್ಕಷನ್ ಮಾಡ್ಕೋತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಇತ್ತಲ್ಲ ಮುಂಚೆಯಿಂದನೂ ತಲೆನಲ್ಲಿ ಅದೇ ಆಗಬೇಕು ಅಂತ ಇತ್ತಲ್ಲ. ಸೊ ಅವರು ಅದರಲ್ಲೇ ಮುಂದುವರೆದ್ರು ಸರ್, ಫೀಲ್ಡಲ್ಲಿ ಬಂದರು. ನನಗೆ ಗೊತ್ತಿರೋ ಹಾಗೆ ಸತ್ಯ ಅವ್ರು ನನಗೆ ಯಾವಾಗ ಪರಿಚಯ ಅಂತಂದರೆ, ಅವರು ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದು ಸುಂದರ ಪುರುಷ. ನಮ್ಮ ಶಶಿಕುಮಾರ್ ಸರ್ ಹೀರೋ ಅದರಲ್ಲಿ ಹೆಂಗೆ ಅಂತಂದರೆ, ನನ್ನ ಜೊತೆಗೊಬ್ಬರು ಕೊಲೀಗ್ ಮಾಡ್ತಾ ಇದ್ರು, ಸಿಟಿ ಚಾನಲಲ್ಲಿ ಕೆಲಸ ಮಾಡ್ತಿದ್ರು, ಸಾಯಿ ಪ್ರಕಾಶ್ ಅಂತ. ಅವ್ರನ್ನ ಒಂದು ಡೈರೆಕ್ಟರ್ ಕ್ಯಾರೆಕ್ಟರ್ ಆಗಿ ಸತ್ಯನೇ ಅದರ ಹೆಸರು ಸರ್, ಅವ್ರ ಹೆಸರು ಸತ್ಯನೇ. ನನಗೆ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ, ಹಂಗಾಗಿ ಪರಿಚಯ. ಸೊ ಸಾಯಿ ಪ್ರಕಾಶ್ ಅವ್ರ ಮೂಲಕ ಆವಾಗ ಸತ್ಯ ಅವರ ನನ್ನ ಮೊದಲನೇ ಭೇಟಿಯಾಗಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ಪೂಜೆ ಆಗಿದ್ದು ಅಂತ ಕಾಣುತ್ತೆ. ನಾನು ಅಲ್ಲಿ ಸತ್ಯ ಅವ್ರನ್ನ ಮೊದಲು ನೋಡಿದ್ದು, ಅವಾಗ ಸತ್ಯ ಮೂರ್ತಿ ಆಗಿತ್ತು. ಇವತ್ತಿಗೂ ಸುಂದರ ಪುರುಷ ಟೈಟ್ಲ್ ಕಾರ್ಡಲ್ಲಿ ಹೆಸರು ಸತ್ಯ ಮೂರ್ತಿ ಅಂತಾನೆ ಇರೋದು. ಎಸ್. ಸೊ ಸುಂದರ ಪುರುಷ ಅನ್ಕೊಂಡಂಗೆ ಮಟ್ಟಿಗೆ ಸಿನಿಮಾ ರೀಚ್ ಆಗಲಿಲ್ಲ ಪಿಕ್ಚರು. ಬಟ್ ಸತ್ಯ ಅನ್ನೋ ಒಬ್ಬ ನಿರ್ದೇಶಕರು ಹುಟ್ಕೊಂಡ್ರು. ಸೊ ಸತ್ಯ ಮೂರ್ತಿ ಇದ್ದಿದ್ದು PN ಸತ್ಯ ಆಗಿದ್ದು ಹೇಗೆ, ಏನಕ್ಕೆ ಸರ್? ಅವರು P ಅಂದರೆ ಪುಟ್ಟಯ್ಯ ಸರ್, ನಮ್ಮ ತಂದೆ ಹೆಸರು. N ಅಂದರೆ ನಾಗಮ್ಮ. ಸೊ ಅವರು PN ತಂದೆ ತಾಯಿ ಹೆಸರು ಜೊತೆ ಅವ್ರಿಗೆ ಭಾಳ ಹೇಳಿದ್ನಲ್ಲ ಸರ್, ಭಕ್ತಿ ಗೌರವ. ತಂದೆ ತಾಯಿ ಅಂದರೆ ತುಂಬ ಭಕ್ತಿ ಗೌರವ. ನಾ ಏನೇ ಸಾಧನೆ ಮಾಡಿದ್ರು ಅವ್ರ ಆಶೀರ್ವಾದ ಇರಬೇಕು, ಜೊತೆಗೆ ಅವ್ರ ಹೆಸರನ್ನ ನಾನು ಕ್ಯಾರಿ ಮಾಡ್ತಾ ಹೋಗ್ಬೇಕು ಅಂತ ಅವರು P ಅಂದರೆ ಪುಟ್ಟಯ್ಯ, N ಅಂದರೆ ನಾಗಮ್ಮ, PN ಸತ್ಯ ಅಂತ ಮಾಡ್ಕೊಂಡ್ರು. ಸತ್ಯ ಅಂತ ಮುಂಚೆನೇ ಇತ್ತಲ್ಲ, ಸತ್ಯ ಮೂರ್ತಿ ಅಂತ. ಸೊ ಮೂರ್ತಿ ತೆಗೆದ್ಬಿಟ್ಟು PN ಸತ್ಯ ಅಂತ ಮಾಡ್ಕೊಂಡ್ರು ಸರ್. ಮೆಜೆಸ್ಟಿಕ್ಕಿಂದ ಅವ್ರದ್ದು PN ಸತ್ಯ ಆಯಿತು ಸರ್. ನೀವೆಲ್ಲ ರೇಗಿಸ್ತಿದ್ರಂತದಕ್ಕೆ? ಹೌದು ಸರ್. ಅಪ್ಪ ಅಮ್ಮ PN ಸತ್ಯ, ಪುಟ್ಟಯ್ಯ ನಾಗಮ್ಮನ ಮಗ, ನಾನೇ ಸತ್ಯ ಅಂತ ಹೇಳಕ್ ಇಟ್ಕೊಂಡಿದ್ಯಾ ಅಂತ ರೇಗಿಸ್ತಾ ಇದ್ದೆ ಸರ್ ನಾನು. ಓಕೆ. ನಿಮ್ಮ ಜೊತೆ ಅಕ್ಕ ತಂಗಿರ ಜೊತೆ ಹೇಗಿರೋರು ಸತ್ಯ? ಸರ್ ಅವರು ತುಂಬ ಕ್ಲೋಸು, ರೇಗ್ಸೋದು ಎಲ್ಲ ತುಂಬ ಮಾಡ್ತಾ ಇದ್ರು. ಆಮೇಲೆ ನಮ್ಮ ದೊಡ್ಡಕ್ಕನ ಕಂಡ್ರೆ ಸ್ವಲ್ಪ ಅವ್ರಿಗೆ ಭಯ, ಅವ್ರಿಗೆ ಒಂಚೂರು ಗೌರವ. ನಾವೆಲ್ಲ ನಾನು ನಮ್ಮ ತಂಗಿರೆಲ್ಲ ಸ್ವಲ್ಪ ಕೀಟ್ಲೆ ಮಾಡೋದು ಅದೆಲ್ಲ ಮಾಡೋರು. ಸ್ವಲ್ಪ ನನ್ನ ಜೊತೆ ಕ್ಲೋಸು ಸರ್, ಇರೋ ಬೇರೆಯವ್ರಿಗೆ ಹೋಲಿಸಿದ್ರೆ. ನನ್ನನ್ನು ಅವರು ಪ್ರೋಗ್ರಾಮ್ಗಳಿಗೆಲ್ಲ ಕರ್ಕೊಂಡು ಹೋಗೋರು. 2 ವೀಲರ್ ಇತ್ತು ಒಂದು, ಕರ್ಕೊಂಡು ಹೋಗೋರು, ಸಿನಿಮಾ ಕರ್ಕೊಂಡು ಹೋಗೋರು, ಆಮೇಲೆ ಭರತನಾಟ್ಯ ಪ್ರೋಗ್ರಾಮ್ಗೆಲ್ಲ ಕರ್ಕೊಂಡು ಹೋಗೋರು, ಸಿನಿಮಾ ಮುಹೂರ್ತಗಳಿಗೆ ಕರ್ಕೊಂಡು ಹೋಗೋರು. ಚೆನ್ನಾಗಿದ್ರು ಸರ್. ಆಮೇಲೆ ನಾನು ಅವರಿಗೆ ಬರ್ಕೊಡ್ತಾ ಇದ್ದೆ ಸರ್, ಅವ್ರು ಹೇಳಿದ್ದನ್ನೆಲ್ಲ ನಾನು ಕೂತ್ಕೊಂಡು ಬರ್ಕೊಡ್ತಾ ಇದ್ದೆ ಅವರಿಗೆ. ಹಂಗಾಗಿ ಚೆನ್ನಾಗಿ ಕ್ಲೋಸ್ ಆಗಿದ್ದರು ಸರ್. ಸೊ ಮೆಜೆಸ್ಟಿಕ್ ಬಂದಾಗ ಸತ್ಯ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ. ಕನ್ನಡ ಚಿತ್ರರಂಗದ ಒಬ್ಬ
ಲೆಜೆಂಡ್ರಿ ಆಕ್ಟರ್ ಶ್ರೀ ತೂಗುದೀಪ ಶ್ರೀನಿವಾಸ್ ಅವರು. ಅವ್ರ ಮಗನ್ನ ಒಂದು ನಾಯಕ ನಟನಾಗಿ ಪರಿಚಯಿಸೋದು ಒಂದು ಸವಾಲದು. ಅದು ಬರೀ ಒಬ್ಬ ಹೊಸಬನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅನ್ನೋದು ಮಾತ್ರ ಅಲ್ಲ, ಒಬ್ಬ ದೊಡ್ಡ ಕಲಾವಿದನ ಮಗನ್ನ ಕನ್ನಡ ಪ್ರೇಕ್ಷಕರ ಮುಂದೆ ತರ್ತಾ ಇರೋದೇ ಒಂದು ದೊಡ್ಡ ಗೌರವ, ಜವಾಬ್ದಾರಿ ಅದು. ಆ ಮೆಜೆಸ್ಟಿಕ್ ದಿನಗಳು ಅದ್ರ ಬಗ್ಗೆ ಎಲ್ಲರೂ ಮನೇಲಿ ಮಾತಾಡೋರ, ದರ್ಶನ್ ಸರ್ ಬಗ್ಗೆ ಆಗಲಿ ಅಥವಾ ಮೆಜೆಸ್ಟಿಕ್ ಸಿನಿಮಾ ಬಗ್ಗೆ ಹೆಂಗ್ ಶೂಟಿಂಗ್ ನಡೀತಿದೆ ಏನಾದರೂ ಮಾತಾಡೋರ ಸತ್ಯ ಅವರು? ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಟಿವಿ ಸೀರಿಯಲ್ ಅಲ್ಲಿ ಬರ್ತಾ ಇದ್ರು ದರ್ಶನ್ ಸರ್, ಎಸ್ ನಾರಾಯಣ್ ಅವರ ನಿರ್ದೇಶನದ್ದು. ಅವಾಗ ಅವ್ರನ್ನ ಟಿವಿನಲ್ಲಿ ನೋಡ್ತಿದ್ದಂಗೆ ಏನು ಹೈಟು, ಏನು ಕಲರು, ಒಳ್ಳೆ ಲುಕ್ ಇದೆ ಅಂತ ಅಣ್ಣಂಗೆ ಅವಾಗಲೇ ಇಷ್ಟ ಆಗಿದ್ರು ಅವರು ದರ್ಶನ್ ಸರ್. ಆಮೇಲೆ ಅವ್ರೇನಂದ್ರೆ ಅವ್ರು ಯಾವಾಗಲೂ ಹೇಳೋರು, ಈ ಕಲಾವಿದರ ಬ್ಯಾಕ್ಗ್ರೌಂಡಿಂದ ಬಂದರೆ ಅವ್ರಿಗೆ ಒಂದು ರಕ್ತದಲ್ಲಿ ಇರುತ್ತೆ, ನಾವು ಸ್ವಲ್ಪ ಅದನ್ನು ಇದು ಮಾಡಬೇಕು, ಪುಷಪ್ ಮಾಡಬೇಕು, ಅವಾಗ ಅವ್ರಿಗೊಂದು ಬೆಳೆಯೋಕೆ ಇದು ಸಿಗುತ್ತೆ ಅಂತ. ಸೊ ನೀವು ತಿಳಿದಂಗೆ ತೂಗುದೀಪ ಶ್ರೀನಿವಾಸ್ ಸರ್ ಅವರು ಭಾಳ ಹೆಸರು ಮಾಡಿರೋವಂಥ ನಟರು. ಆ ಟೈಮಲ್ಲಿ ಎಲ್ಲ ಬ್ಯಾನರಲ್ಲೂ ಎಲ್ಲ ಹಿರಿಯ ನಟರ ಜೊತೆ, ಅಣ್ಣವ್ರ ಜೊತೆ, ವಿಷ್ಣುವರ್ಧನ್ ಪ್ರತಿಯೊಬ್ಬರ ಜೊತೆನೂ ಮಾಡಿದರು. ಆ ಕಾಲದಿಂದ ಈ ಕಾಲದವ್ರವ್ರಿಗೂ ಮಾಡಿದ್ರಲ್ಲ. ಸೊ ಅವ್ರ ಮಗ ಅಂತ ಅಂದರೆ ಇವ್ರಿಗೊಂದು ಅಭಿಮಾನ ಇತ್ತು ಸರ್ ಅಣ್ಣಂಗೆ. ಸೊ ಹಂಗಾಗಿ ದರ್ಶನ್ ಅವರು ಸೆಲೆಕ್ಟ್ ಆದರು ಸರ್. ಮೆಜೆಸ್ಟಿಕ್ ಸಿನಿಮಾ ಸೆಲೆಕ್ಟ್ ಆದರು. ಮೆಜೆಸ್ಟಿಕ್ ಆಮೇಲೆ ಏನೇನು ಇತಿಹಾಸ ಸೃಷ್ಟಿಸ್ತು ಅಂತ ಅದು ಕನ್ನಡಿಗರಿಗೆ ಗೊತ್ತು, ದರ್ಶನ್ ಅವರ ಅಭಿಮಾನಿಗಳು ಗೊತ್ತು. ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದ್ರೆ ಸತ್ಯ ಅವರಿಗೆ ಮದುವೆ ಯಾವಾಗಾಯ್ತು ಸರ್? ಅವರು ಈ 99 ಸುಂದರ ಪುರುಷ ಇದು ಶುರುವಾಯ್ತಲ್ಲ ಸರ್, ಅವ್ರು 95 ಒಂದು ಸಿನಿಮಾ ಮಾಡಿದ್ರು ಅವರು, ಮೃತ್ಯು ಬಂಧನ ಅಂತ. ಕುಮಾರ್ ಗೋವಿಂದ್ ಅವರು? ಹೌದು ಸರ್, ಆಕ್ಟರ್. ಸಂಗೀತಾ ಮೇಡಮು ಹೀರೋಯಿನ್. ಸತ್ಯ ಅವ್ರು ಏನದ್ರಲ್ಲಿ? ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್, ಜಾನ್ ಅಂತ ಹೇಳ್ಬಿಟ್ಟು. ಮೇನ್ ವಿಲನ್ ಅವರೇ ಸರ್. ಮೃತ್ಯು ಬಂಧನ ಅದೇ ಫಸ್ಟ್ ಸತ್ಯ 1995 ಬಂತು ಸರ್ ಅದು. ಆಮೇಲೆ 96 ವೀರಭದ್ರ ಬಂತು ಸರ್, ದೇವರಾಜ್ ಸರ್ದು. ಅದ್ರೊಳಗೂ ಒಂದು ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ರು ಸರ್, ಅದರಲ್ಲೂ ಆಕ್ಟ್ ಮಾಡಿದ್ರು. ಆಮೇಲೆ ಸುಂದರ ಪುರುಷ ಟೈಮಲ್ಲಿ ನಮ್ಮ ಅತ್ತಿಗೆಯವ್ರ ಪರಿಚಯ ಆಗಿದೆ ಅವ್ರಿಗೆ. 99 ಸುಂದರ ಪುರುಷ ಮುಗಿಸಿದ್ರು ಸರ್. 2000 ಅವರು ಮದುವೆ ಆಗಿದ್ರು ಸರ್. ಸೊ ಅಂದ್ರೆ ಮೆಜೆಸ್ಟಿಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಮದುವೆ ಆಗಿದೆ ಆ ಟೈಮಲ್ಲೇ. ಸುಂದರ ಪುರುಷ ಮೆಜೆಸ್ಟಿಕ್ ಮಧ್ಯದ ಟೈಮಲ್ಲಿ. ಅದಕ್ಕೆ ಅವರು ಎಲ್ಲಿ ಅವರು ಯಾವ ಊರಿನವರು? ಅದಕ್ಕೆ ಅವರು ತುಮಕೂರಿನವರು ಸರ್. ತುಮಕೂರು. ಲವ್ ಮ್ಯಾರೇಜಾ? ಹೌದು ಸರ್, ಲವ್ ಮ್ಯಾರೇಜ್. ಅದಕ್ಕೆ ಅವ್ರ ಹೆಸರಮ್ಮ? ರೂಪಶ್ರೀ ಅಂತ ಸರ್. ಎಲ್ಲಿದ್ರು ಸತ್ಯ ಅವ್ರ ಮದುವೆ ಆಗ್ಬಿಟ್ಟೆ ಅವಾಗ? ಎಲ್ಲಿದ್ರಮ್ಮ? ಎಲ್ಲಿ? ಅವರು ಜನಪ್ರಿಯ ಅಪಾರ್ಟ್ಮೆಂಟ್ ಇದೆ ಸರ್, ಮಾಗಡಿ ರೋಡ್, ತಾವರೆಕೆರೆಯಿಂದ ಸ್ವಲ್ಪ ಒಳಗಡೆ. ಮದುವೆ ಆದ್ಮೇಲೆ ಅವ್ರು ಫಸ್ಟ್ ಅಲ್ಲೇ ಮನೆ ಮಾಡಿದ್ದು. ಆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ತಗೊಂಡಿದ್ರು, ಅಲ್ಲಿದ್ದರು ಅವರು. ಅವಾಗೆಲ್ಲ ತುಂಬ ಕತ್ಲೆ ಇತ್ತು, ಏರಿಯಾ ರೋಡು ಎಲ್ಲ ತುಂಬ ಇಂಪ್ರೂವ್ ಆಗಿರಲಿಲ್ಲ. ನಮ್ಮ ತಾಯಿ ಎಲ್ಲ ಸ್ವಲ್ಪ ಭಯ ಪಡೋರು. ಒಬ್ಬನೇ ಹೋಗ್ತೀಯ ಅಷ್ಟೊತ್ತಲ್ಲಿ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಟೈಮ್ ಇಲ್ದಿರೋ ಟೈಮಲ್ಲಿ, ಬೇಡಪ್ಪ ಸಿಟಿ ಕಡೆ ಬಂದುಬಿಡು ಅಂತ ಹೇಳಿದ್ರು. ಆವಾಗ ನಾಗರಬಾವಿಗೆ ಶಿಫ್ಟ್ ಆದರು ಸರ್. ಮೆಜೆಸ್ಟಿಕ್ ಸಿನಿಮಾ ಟೈಮಲ್ಲಿ ನಾಗರಬಾವಿಗೆ ಶಿಫ್ಟ್ ಆದರು. ಓಕೆ. ನಿಮ್ಮ ತಂದೆಯವರಮ್ಮ? ನಮ್ಮ ತಂದೆ ಸರ್, ನಾವು ಇದ್ದಿದ್ದು ಜಯನಗರಲ್ಲಿ. ತಂದೆಯವರು 1997 ಹೋದ್ರು ಸರ್. ಅಂದ್ರೆ ಸತ್ಯ ಅವರು ಡೈರೆಕ್ಟರ್ ಆಗಿರೋದು ನೋಡೇ ಇಲ್ಲ? ಇಲ್ಲ ಸರ್, ಆಕ್ಟಿಂಗ್ ನೋಡಿದ್ರು. ಮೃತ್ಯು ಬಂಧನನು ಮತ್ತೆ ವೀರಭದ್ರ ಆಕ್ಟಿಂಗ್ ನೋಡಿ. ವೀರಭದ್ರ ಏನ್ ಪಾತ್ರ ಮಾಡಿದ್ರು? ಅವರು ಪುರೋಹಿತರು ಪಾತ್ರ ಸರ್. ಒಂದು ಹುಡುಗಿನ ನಂಬಿಸ್ಬಿಟ್ಟು ಮೋಸ ಮಾಡಿರ್ತಾರೆ. ಪುರೋಹಿತರು ಮಾಡ್ತಾ ಇರ್ಬೇಕಾದ್ರೆ ದೇವರಾಜ್ ಸರ್ ಬಂದು ಬುದ್ಧಿ ಹೇಳ್ತಾರೆ ಅವರಿಗೆ, ಬೈದು. ಆ ಪಾತ್ರ ಮಾಡಿದ್ರು. ಅವ್ರಿಗೆ ಆಕ್ಟಿಂಗು ಇಂಟ್ರೆಸ್ಟ್ ಇತ್ತಲ್ಲ ಸತ್ಯ ಅವ್ರಿಗೆ? ಹೌದು ಸರ್, ಇತ್ತು. ಅವರು ನಿರ್ದೇಶಕನಾಗಬೇಕು ಅನ್ನೋದಿತ್ತು ಅಥವಾ? ಇಲ್ಲ ಸರ್, ಆಕ್ಟಿಂಗ್ ಅಂತ ಫಸ್ಟ್ ಇದ್ದಿದ್ದು ಅವ್ರಿಗೆ. ಅದು ತುಂಬ ಅದಕ್ಕೋಸ್ಕರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಿದ್ರು. ಅವ್ರದ್ದು ಬಾಡಿ ಮತ್ತು ಡ್ಯಾನ್ಸ್ ಪ್ರಾಕ್ಟೀಸು, ಫೈಟಿಂಗ್ದು ಎಲ್ಲ ಮಾಡ್ಕೋತಿದ್ರು. ಅವರಿಗೆ ಬರೆಯೋ ಹುಚ್ಚಿತ್ತಲ್ಲ ಸರ್, ಬರೆಯೋ ಹುಚ್ಚಿತ್ತು. ಆಮೇಲೆ ಅವ್ರು ಏನಂದರೆ, ರಸ್ತೆನಲ್ಲಿ ಯಾರಾದರೂ ಒಬ್ರು ಹೋಗ್ತಾ ಇದ್ರೆ ಅವ್ರನ್ನ ಚೆನ್ನಾಗಿ ಅವರು ಸ್ಟಡಿ ಮಾಡೋರು. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ನಡ್ಕೊಂಡು ಹೋಗೋದು, ಅವ್ರು ನಿಂತ್ಕೊಳ್ಳೋದು, ಈ ಮನುಷ್ಯನಲ್ಲಿ ಏನೋ ಒಂದು ವಿಶೇಷ ಇದೆಯಲ್ಲ ಅದನ್ನ ಒಂದು ತೊಗೊಂಡು ಅದ್ರ ಬೇಸ್ ಮೇಲೆ ಒಂದು ಸಿನಿಮಾ ಮಾಡೋರು ಥರ. ಆ ಥರ ತುಂಬ ಅಬ್ಸರ್ವ್ ಮಾಡೋರು. ಹಾಗಾಗಿ ಅವ್ರಿಗೆ ನಿರ್ದೇಶನದ್ದು ಇದಾಯಿತು. ಸೊ ನಿಮ್ಗಳ ಹತ್ರ ಮನೆಯಲ್ಲಿ ಅವ್ರು ಮಾಡಿರೋ ಕತೆ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆ ಮಾಡೋರ? ಖಂಡಿತ ಸರ್. ಮೆಜೆಸ್ಟಿಕ್ ಕತೆ ಹೇಳಿದ್ರು ನಿಮ್ಗೆ? ಹೇಳಿದ್ರು ಸರ್. ಮೆಜೆಸ್ಟಿಕ್ನಲ್ಲಿ ನಮ್ಮ ಅಕ್ಕನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಅಂದ್ರೆ ದರ್ಶನ್ ಸರ್ದು ಚಿಕ್ಕ ಮಕ್ಕಳದ್ದು ರೋಲ್ ಬರುತ್ತಲ್ಲ, ಆ ಜೈ ಜಗದೀಶ್ ಸರ್ಗೆ ಕಾಫಿ ಟೀ ಎಲ್ಲ ತಂದ್ಕೊಡೋದೆಲ್ಲ ದಾಸನ್ ಕ್ಯಾರೆಕ್ಟರ್ ಮಾಡಿದ್ರೆ ಅದ್ರಲ್ಲಿ ಒಬ್ರು ನಮ್ಮ ಅಕ್ಕನ ಮಗ ಮಾಡಿದ್ದಾರೆ. ಅವಾಗೆಲ್ಲ ಹೇಳೋರು, ಈ ಥರ ಚಿಕ್ಕ ಮಕ್ಕಳ ಕ್ಯಾರೆಕ್ಟಿಂಗ್ ಬರುತ್ತೆ, ಈ ಥರ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳೋರು. ಆಮೇಲೆ ಇದು ಅಷ್ಟೇ ಸರ್, ಈ ಒಡಿಮಗ ಶೂಟಿಂಗ್ ಇತ್ತು ನೋಡಿ ಶಿವರಾಜ್ ಕುಮಾರ್ದು, ಅದು ಅಷ್ಟೇ ಬಂದು ಎಲ್ಲ ಹೇಳೋರು, ಶಿವಣ್ಣ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಎಷ್ಟು ಸಿಂಪಲ್ ಅವರು, ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಶಿವಣ್ಣನ ಹೊಗಳೋರು. ಆಮೇಲೆ ಅರಸು ಟೈಮಲ್ಲಿ ಅಪ್ಪು ಸರ್ ಜೊತೆ ಮಾಡಿದ್ರು ಆ್ಯಕ್ಟಿಂಗು. ಅದು ಒಂದು ಫೈಟ್ ಸೀನಲ್ಲಿ ರಮ್ಯಾ ಮೇಡಮ್ ಏನೋ ರೇಗಿಸಿದಾಗ ಅಪ್ಪು ಸರ್ಗೂ ಅಣ್ಣಂಗೂ ಒಂದು ಫೈಟ್ ಆಗುತ್ತೆ. ಆ ಫೈಟ್ ಸೀನಲ್ಲಿ ಅಪ್ಪು ಸರ್ದು ಕಾಲು ಬಂದು ಅಣ್ಣನ ಎದೆಗೇನೋ ಟಚ್ ಆಗುತ್ತಂತೆ ಸರ್. ಅಷ್ಟಾಗಿದ್ದಕ್ಕೆ ಅದು ಶೂಟಿಂಗ್ ನಿಲ್ಲಿಸಿದ ತಕ್ಷಣ ಅವ್ರು ಬಂದು ಅಪ್ಪು ಸರು, ಸತ್ಯ ಸರ್ ಸಾರಿ 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 ತುಂಬ ನೊಂದ್ಕೊಂಡ್ರಂತೆ. ನಿಮ್ಮ ಎದೆಗೆ ನನ್ನ ಕಾಲು ತಗ್ಲಿಬಿಡ್ತು ಅಂತ ಅಂದ್ಬಿಟ್ಟು
ಅವ್ರು ಅವಾಗ ಹೇಳೋರು ನೋಡು ಅಷ್ಟು ದೊಡ್ಡ ಮನೆ ಮಕ್ಕಳು ಎಷ್ಟು ಸಿಂಪಲ್ ಆಗಿರ್ತಾರೆ, ಆ ಥರ ಪ್ರತಿಯೊಂದು ಹಂಚ್ಕೊಳ್ಳೋರು ಸರ್. ಶೂಟಿಂಗ್ ಟೈಮಲ್ಲಿ ಏನಾಯ್ತು ಅಂತ ಅಂದ್ಬಿಟ್ಟು ಎಲ್ಲ ಅನುಭವಗಳು ಹಂಚ್ಕೊಳ್ಳೋರು. ಸತ್ಯ ಅವರು ನಿರ್ದೇಶಕರಾಗಿ ಸಾಕಷ್ಟು ಒಳ್ಳೊಳ್ಳೆ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಕೊಡಕ್ಕೆ ಬಂದರು, ತುಂಬ ಹೆಸರುಗಳು ಮಾಡಕ್ಕೆ ಬಂದರು. ಈ ಮಧ್ಯದಲ್ಲಿ ಮನೆಗೆ ಸಂಸಾರಕ್ಕೆ ನಿಮ್ಗಳಿಗೆ ಅಂತಲೇ ಎಷ್ಟು ಟೈಮ್ ಕೊಡೋರು ಸರ್? ಅವರು ಫ್ರೀ ಇರೋ ಟೈಮಲ್ಲಿ, ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ನಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋರು. ಶೂಟಿಂಗ್ ಇರುವಾಗ ಸರ್ ಅವರು ಹೆಂಗೂ ನಾಗರಬಾವಿಗೆ ಹಿಂಗೆ ಪಾಸ್ ಆಗಬೇಕಿತ್ತಲ್ಲ, ಬರೋರು ಸರ್. ರಾತ್ರಿ 11:30, 12 ಗಂಟೆ, 1 ಗಂಟೆ, 1:30 ಅವ್ರು ಬಂದರೆ ನಮಗೂ ಟೈಮ್ ಹೋಗೋದು ಗೊತ್ತಾಗ್ತಿರ್ಲಿಲ್ಲ. ಖುಷಿ ಎಲ್ಲ ಕೇಳ್ಕೊಂಡು ಮಾತಾಡ್ಕೊಂಡು ಮಕ್ಕಳು ಸಹ ಎದ್ದು ಕೂತ್ಬಿಡ್ತಿದ್ರು. ಸೊ ರಾತ್ರಿ ಟೈಮಲ್ಲಿ ಬಂದು ಹೋಗೋರು ಸರ್. ಫ್ರೀ ಇದ್ರೆ ಡೇನಲ್ಲಿ ಬರೋರು. ನಿಮ್ಮ ಜೊತೆಗೆ ಇದ್ರು ಸರ್. ಇಲ್ಲೇ ಇದ್ರು? ಇದೇ ಮನೆನಾ? ಈ ಮನೆ ಇಲ್ಲ ಸರ್, ಅವಾಗ ಹಳೆ ಮನೆಯಲ್ಲಿದ್ವಿ. ಅಲ್ಲಿದ್ರು, ಅಲ್ಲಿಗೆ ಬರೋರು ಅಣ್ಣ ತುಂಬ. ಇಲ್ಲಿ ನಾನು ನೋಡಿದೆ, ಇಲ್ಲೊಂದು ನೇಮ್ ಬೋರ್ಡ್ ಇದೆ, ಅದ್ರ ಮೇಲೆ PN ಸತ್ಯ ಅಂತ ಇದೆ. ಯಾವ್ದಮ್ಮ ಗಾಡಿ, ಏನ್ ನಂಬರ್ ಅದು? ಸರ್ ಅದು ಡಿಯೋ ಗಾಡಿ, ಬ್ಲೂ ಡಿಯೋ. ನನ್ನ ಮಗ ಇಟ್ಕೊಂಡಿದ್ದಾನೆ. ಅವರು ಫ್ಯಾನ್ಸಿ ನಂಬರ್ಗೆ PN ಸತ್ಯ ಅಂತ ಹಾಕಿಸ್ಕೊಂಡಿದ್ರು. ಆಮೇಲೆ ಈ ಗೌರ್ಮೆಂಟು ಸಿಂಬಲ್ ಇರೋದೇ ಬೇಕು, ಫ್ಲಾಗ್ದೆಲ್ಲ ಅಂದ್ರಲ್ಲ ಅಂದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಅದನ್ನ ಎತ್ತಿಟ್ಕೊಂಡಿದ್ದಾರೆ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? ನನಗಿಬ್ರು ಮಕ್ಕಳು ಸರ್. ನೀವೇನ್ ಮಾಡ್ಕೊಂಡಿದ್ದೀರಿ? ನಾನು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಲ್ಲಿ ಲೈಬ್ರರಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್? ಇದು ನಂದು 17ನೇ ವರ್ಷದ ಸರ್ವಿಸ್. ವೆರಿ ನೈಸ್, ವೆರಿ ನೈಸ್. ಮಕ್ಕಳಲ್ಲಿ ವೆರಿ ಸಾರಿ, ತಮ್ಮ ಹಿರಿಯ ಪುತ್ರ, ಅವ್ರ ಹೆಸರು ಮಾಣಿಕ್ಯ ಅಂತ, ಚರಣ್ ಅಂತ ಇತ್ತು ಸರ್. ಸತ್ಯಣ್ಣನೇ ಮಾಣಿಕ್ಯ ಅಂತ ಮಾಡಿದ್ವಿ ಸರ್. ಕೋವಿಡ್ ಟೈಮ್ನಲ್ಲಿ ತೀರ್ಕೊಂಡ್ರು. ಸಾರಿಮ್ಮ. ಇರಲಿ ಸರ್. ಕೆಲವು ಫೋಟೋಗಳನ್ನ ನಾನು ನೋಡ್ತಾ ಇದ್ದೆ ಇಲ್ಲಿ. ಒಂದು ಪರ್ಟಿಕ್ಯುಲರ್ಲಿ ಆ ಬ್ಲೂ ಜಾಕೆಟ್ ಹಾಕೊಂಡು ಒಂಥರ ವಾಲ್ಕೊಂಡು ನಿಂತಿರೋದು ಸತ್ಯ ಅವ್ರ ಥರನೇ ಕಾಣ್ತಾರೆ. ಹೌದು ಸರ್, ಹೋಲಿಕೆ ಇತ್ತು. ಸೋದರ ಮಾವ ಅಲ್ವಾ ಸರ್, ಹೋಲಿಕೆ. ಸತ್ಯ ಅವ್ರಿಗೂ ಅವ್ರ ಮೇಲೆ ತುಂಬ ಪ್ರೀತಿ ಇತ್ತು ಸರ್, ತುಂಬ ಪ್ರೀತಿ ಇತ್ತು ಸರ್. ಅವ್ರನ್ನ ಮಗುವಿಂದನೂ ಎದೆ ಮೇಲೆ ಇಟ್ಕೊಂಡು ಸಾಕಿದ್ದಾರೆ ಅಣ್ಣ. ಇವನಿಗೂ ಮಾವ ಅಂದರೆ ಅಷ್ಟೇ ಪ್ರೀತಿ ಸರ್, ಅವರಿಗೂ ನನ್ನ ಮಗ ಅಂದರೆ ಅಷ್ಟೇ ಪ್ರೀತಿ. ಮೊಬೈಲ್ ಪೌಚಲ್ಲೆಲ್ಲ ಸತ್ಯ ಅವರ ಇಟ್ಕೊಂಡಿದ್ದಾರೆ. ಆಮೇಲೆ ಅವತ್ತಿಂದ ಫಸ್ಟ್ ಡೇ ಇಂದ ಅವ್ರ ಮಾವಂದು ಯಾವ್ದು ಪೇಪರ್ ಕಟ್ಟಿಂಗ್ಸ್ ಬಂತು ಸರ್. ಇವನ್ ಸುಂದರ ಪುರುಷ ಮುಂಚೆಯಿಂದ ಮೃತ್ಯು ಬಂಧನ ಇಂದನೂ ಪ್ರತಿಯೊಂದು ಪೇಪರ್ ಕಟ್ಟಿಂಗ್ಸನ್ನು ಫೈಲ್ ಮಾಡಿ ಇಟ್ಟಿದ್ದಾನೆ ಸರ್. ಅಣ್ಣಂಗೆ ಗೊತ್ತಿಲ್ಲ ಅದು. ಒಂದು ದಿವಸ ಸರ್ಪ್ರೈಸಾಗಿ ಶಾಕ್ ಕೊಟ್ಟ. ಅಣ್ಣ ತುಂಬ ಶಾಕ್ ಆಗೋದ್ರು. ಏನೋ ಇದು ನನಗೆ ಗೊತ್ತಿಲ್ಲ, ಇದೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಟ್ಟಿಂಗ್ಸು ಫೈಲ್ ಮಾಡಿ ದೊಡ್ಡ ಫೈಲ್ ಮಾಡಿ ಇಟ್ಟಿದ್ದ ಸರ್. ಆಮೇಲೆ ಅವ್ನು ಎಲ್ಲೂ ನಾನು PN ಸತ್ಯನ ತಂಗಿ ಮಗ ಅಂತ ಇಂಡಸ್ಟ್ರಿನಲ್ಲಿ ಹೇಳಿರಲಿಲ್ಲ ಸರ್ ಅವನು. ಏಕೆಂದರೆ ಅವನಿಗೊಂದಿತ್ತು ನಾನು ಸ್ವಂತವಾಗಿ ಬೆಳಿಬೇಕು ಅಂತ. ಅಣ್ಣ ಯಾವಾಗಲೂ ಏನು ಹೇಳೋರು ಅಂತ ಅಂದರೆ, ಸಿನಿಮಾ ರಂಗಕ್ಕೆ ನಾನು ಬಂದಿದ್ದೆ ಸಾಕಪ್ಪ, ತುಂಬ ನಾನು ಸ್ಟ್ರಗಲ್ ಮಾಡಿದ್ದೀನಿ, ಇದು ಒಳ್ಳೆ ಪ್ರಪಂಚ ಅಲ್ಲ ಸಿನಿಮಾ ರಂಗ, ಸಾಕು ನನಗೆ ಕೊನೆ ಆಗಿಬಿಡ್ಲಿ, ನೀವು ಯಾರು ಬರೋದು ಬೇಡ ಅಂತ ಯಾವಾಗಲೂ ಅಣ್ಣ ನಮ್ಮ ಮನೆಗೆ ಬಂದಾಗೆಲ್ಲ ಬುದ್ಧಿ ಹೇಳೋರು. ಸೊ ಅದನ್ನು ಅವನು ನನಗೆ ಈ ಆಸೆ ಇದೆ ಅಂತ ಮಾಮಂಗೆ ಗೊತ್ತಾಗ್ದಿರಾ ಹೇಳ್ಕೊಳ್ದಿರಾ ಅವನೇ ಸ್ವಂತ ಪ್ರಯತ್ನ ಪಟ್ಟು ಈ ಮಟ್ಟಕ್ಕೆ ಬಂದಿದ್ದ ಸರ್ ಅವನು ಸಿನಿಮಾಗೆ. ಅಂದರೆ ಸತ್ಯ ಅವ್ರದ್ದು ತುಂಬ ಹೋರಾಟಗಳಿದ್ವಮ್ಮ ಸಿನಿಮಾ ರಂಗ? ತುಂಬ ಇತ್ತು ಸರ್. ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ, ಗಾಂಧಿನಗರದಲ್ಲಿ ಅವ್ರನ್ನ ಕೇಳಿದ್ರಂತೆ, ಸತ್ಯ ನೀನು ಸತ್ಯ ಅಂತ ಕೇಳಿದ್ರಂತೆ. ಅಯ್ಯೋ. ಆಮೇಲೆ ನಿನ್ನ ತಲೆನಲ್ಲಿ ಏನಿದೆ, ಕೂದಲಿಲ್ದಂಗೆ ಬುದ್ಧಿನೂ ಖಾಲಿಯಾಗಿದೆ ಅಂತ ಯಾರೋ ಹೆಸರಾಂತ ನಟರೇ ಹೇಳಿದ್ರಂತೆ ಸರ್. ಹೆಸರಾಂತ ಫೇಮಸ್ ನಟನೇ ಹೇಳಿದ್ದಾರೆ ಸರ್. ಆಮೇಲೆ ಅವರಿಗೆ ತುಂಬ ಜನ ನಿರ್ಮಾಪಕರು ದುಡ್ಡು ಕೊಡಬೇಕು ಸರ್, ಅವ್ರಿಗೆ ಬ್ಯಾಲೆನ್ಸ್ ಕೊಡಬೇಕಿತ್ತು. ಅವರು ಹೋಗಿ ಫೋರ್ಸ್ ಮಾಡಿ ಕೇಳೋದು ಆ ಥರ ಏನು ಮಾಡ್ತಿರ್ಲಿಲ್ಲ. ಅವರು ತುಂಬ ಸ್ಮೂತ್ ಸರ್ ಅಣ್ಣ, ಒಂದು ರಫ್ ಆ ಥರ ಅವ್ರು ಇದೇ ಮಾಡ್ತಿರ್ಲಿಲ್ಲ. ಒಬ್ಬರು ನಿರ್ಮಾಪಕರ ಮನೆಗೆ ಹೋಗಿದ್ದಾರೆ ಅಂದರೆ ಅದು ಹೆಸರು ತಂದು ಕೊಟ್ಟ ಸಿನಿಮಾ ಫ್ಲಾಪ್ ಆಗಿ ಅವ್ರಿಗೆ ದುಡ್ಡು ಬಂದಿಲ್ಲ ಅನ್ನೋದೇನಲ್ಲ, ಹೆಸರು ಬಂದಿರೋವಂಥ ಸಿನಿಮಾನೇ. ಅವ್ರ ಮನೆಗೆ ಹೋಗಿ ದುಡ್ಡು ಕೇಳೋವಂಥ ಸಮಯದಲ್ಲಿ ಆ ನಿರ್ಮಾಪಕರು ಪ್ರೊಡ್ಯೂಸರ್ ಮನೆ ಒಳಗಡೆ ಇದ್ದುಕೊಂಡೇನೆ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳಿದ್ದಾರೆ. ಆವತ್ತು ಅಣ್ಣಂಗೆ ಭಾಳ ನೊಂದ್ಕೊಂಡ್ರು ಸರ್ ಬಂದು. ಇಲ್ಲ ಆ ಮನುಷ್ಯ ನನ್ನ ಕಣ್ಮುಂದೆ ಬಂದ್ಬಿಟ್ಟು ಸತ್ಯ ನಂಗೆ ಇವಾಗ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ, ಒಳಗಡೆ ಇದ್ದುಕೊಂಡು ನಾನು ಅಷ್ಟು ಅಭಿಮಾನ ಅವ್ರ ಮೇಲೆ ಇಟ್ಟಿದ್ದೆ, ಒಳಗಡೆ ಇದ್ದುಕೊಂಡಿಲ್ಲ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಇನ್ನು ನಾನು ಅವ್ರ ಹತ್ರ ದುಡ್ಡು ಕೇಳಕ್ಕೆ ಹೋಗಲ್ಲ ಅಂತ ಅವತ್ತೇ ಬಿಟ್ಬಿಟ್ರು ಸರ್. ಹಾಸ್ಪಿಟಲಲ್ಲಿ ಅವರಿರೋ ಲಾಸ್ಟ್ ಮೂಮೆಂಟಲ್ಲೂ ಸರ್ ಇನ್ನೂ ಒಬ್ಬರು ಪ್ರೊಡ್ಯೂಸರ್ ದುಡ್ಡು ಕೊಡಬೇಕಿತ್ತು. ನಮ್ಮ ಅದಕ್ಕೆ ಅವ್ರನ್ನೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಆ ಟೈಮಲ್ಲಿ, ಅವರು ಕೊಡಲಿಲ್ಲ ಸರ್. ನಾನು ಮಾತಾಡ್ತೀನಿ ಸತ್ಯ ಅವರ ಆ ದಿನಗಳ ಬಗ್ಗೆ ನಾನು ಮಾತಾಡಲೇಬೇಕು. ಅದಕ್ಕಿಂತ ಮುಂಚೆ ಸತ್ಯ ಅವರು ನಾಯಕ ನಟನ ಕೂಡ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋದು, ಪಾಗಲ್ ಅಂತ ಸಿನಿಮಾ. ಪೂಜಾ ಗಾಂಧಿ ಅವರು ಅದರಲ್ಲಿ ಹೀರೋಯಿನ್ ಮಾಡಿದರು. ಅಂದ್ರೆ ನಾನು ನೇರವಾಗಿ ಕೇಳ್ತೀನಿ ಪ್ರಶ್ನೆನ. ಸಿನಿಮಾದಲ್ಲಿ ಸತ್ಯ ಅವರು ಒಂದು ಹೀರೋ ಆಗಿದಾಗ ಎಷ್ಟೋ ಜನ ಉದಾಹರಣೆಗಳಿದೆ, ಎಷ್ಟೋ ಜನ ನಿರ್ದೇಶಕರುಗಳಾಗಿ ನಾಯಕ ನಟರಾಗಿರೋ ಉದಾಹರಣೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಇದೆ. ಸತ್ಯ ಅವರು ಆ ಹಾದಿ ಹಿಡಿದ್ರು, ನಾಯಕ ನಟರಾಗ ಪ್ರಯತ್ನ ಪಟ್ಟರು. ಆಗ ನಾನು ಕಂಡಂಗೆ
ಸತ್ಯ ಹೀರೋ ಆಗ್ತಿದಾರ ಸೂಪರ್ ಅಂತ ಹೇಳೋದಕ್ಕಿಂತ ಇವನು ಹೀರೋನ ನಿಜ ಅಂತ ಅನ್ನೋ ಮಾತುಗಳು ಜಾಸ್ತಿ. ಸಾರಿ, ನಾನು ಇಲ್ಲ, ಇಲ್ಲ, ಏಕವಚನ ನಿಜ ಬಳಸ್ತಾ ಇಲ್ಲ. ನಿಜ ನಿಜ ಅವ ಕೇಳಿದ ಮಾತುಗಳನ್ನ ನಾನು ನಿಜ ಹೇಳಿದೆ. ಸರ್, ನಿಜ. ಹಂಗಂದ್ ಸತ್ಯ ಅವ್ರ ಮೇಲೆ ಆ ಥರ ಮಾತುಗಳೇ ತುಂಬಾ ಜಾಸ್ತಿ ಕೇಳಿ ಬಂದವು. ಅದು ಎಲ್ಲ ವಲಯದಿಂದ, ಸಿನಿಮಾ ರಂಗದ ಎಲ್ಲ ವಲಯದಿಂದ, ಇಂಥ ಇಂಥ ವರ್ಗ ಅಂತ ನಾನು ಹೇಳಲ್ಲ, ಕಲಾವಿದರ ವರ್ಗ ಅಥವಾ ನಿರ್ದೇಶಕರ ವರ್ಗ, ನಿರ್ಮಾಪಕರ ವರ್ಗ ಅಂತಲ್ಲ, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದೆಲ್ಲ ಸತ್ಯ ಅವ್ರ ಮನಸ್ಸಿಗೆ ಒಂದು ಘಾಸಿ ಆಗಿತ್ತಾ, ಬೇಜಾರಾಗಿತ್ತಾ? ಸರ್ ಆಗಿತ್ತು. ಅವರು ಹೇಳಿದ್ರು, ನಾನು ಮಾಡಿದ ಜೀವನದಲ್ಲಿ 2 ಮಿಸ್ಟೇಕು, ಒಂದು ಜೇಡ್ರಳ್ಳಿ ಒಪ್ಕೊಂಡಿದ್ದು, ಮತ್ತೆ ಇನ್ನೊಂದು ನಾನು ಪಾಗಲ್ ಮಾಡಿದ್ದು ಅಂತ ಅಣ್ಣನ ಬಾಯಲ್ಲೇ ಬಂತು. ಆಮೇಲೆ ಅವ್ರು ಇನ್ನೂ ಒಂದು ಹೇಳಿದ್ರು ಸರ್, ಪಾಗಲ್ ಸಿನಿಮಾ ನಾನು ಮಾಡಲಿಲ್ಲ ಅಂದಿದ್ರೆ ಎಷ್ಟೋ ಜನದ ಮುಖವಾಡ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ನನ್ನ ಜೊತೆಯಲ್ಲಿರೋರೇ ಈ ಥರ ಮಾತಾಡ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಒಂದು ಕಡೆ ನಾನು ಪಾಗಲ್ ಸಿನಿಮಾ ಮಾಡಿ ಜನಗಳದ್ದು ನಿಜದ್ದು ವ್ಯಕ್ತಿತ್ವ ನಾನು ತಿಳ್ಕೊಂಡಂಗೆ ಆಯಿತು ಅಂತಲೂ ಒಂದು ಸತಿ ಅಣ್ಣ ಹೇಳಿದ್ರು ಸರ್. ನಿಮಗೆಲ್ಲ ಖುಷಿ ಇತ್ತಾ ನಿಮ್ಮ ಅಣ್ಣ ಅವರು ಹೀರೋ ಆಗ್ತಾ ಇದ್ದಾರೆ ಅನ್ನೋದು, ಅಥವಾ ಡೈರೆಕ್ಟರ್ ಆಗಿ ಇರಲಿ ಅನ್ನೋದೊಂದಿತ್ತ? ಸರ್, ಅಣ್ಣ ಹೀರೋ ಆಗ್ತಿದ್ದಾರೆ ಅಂದರೆ ಅದು ಸರ್ವೇ ಸಾಮಾನ್ಯ, ಎಲ್ರಿಗೂ ಖುಷಿ. ನಾವು ಖುಷಿ ಪಟ್ಟಿದ್ವಿ ಆ ಸಮಯದಲ್ಲಿ. ಆದರೆ ಚಿತ್ರ ಅಷ್ಟು ಯಶಸ್ಸು ಕಾಣಲಿಲ್ವಲ್ಲ, ಆವಾಗ ನಾವು ಅಂದ್ವಿ ಅಣ್ಣಂಗೆ, ಹೌದೇನಪ್ಪ ನೀನು ತೊಗೊಂಡಿದ್ದ ಡಿಸಿಷನ್ ಏನಾದರೂ ರಾಂಗ್ ಆಯಿತಾ, ನೀನು ಯೋಚನೆ ಮಾಡಬೇಕಿತ್ತ ಅಂತ ಹೇಳಿದ್ವಿ. ಆದರೆ ಅಣ್ಣ ಏನು ಹೇಳಿದ್ರು ಅಂದರೆ, ನಾನೊಂದು ಪ್ರಯತ್ನನ ನಾನು ಪಟ್ಟೆ, ಅದು ಜನ ಹೇಗೆ ಸ್ವೀಕರಿಸುತ್ತಾರೋ ಗೊತ್ತಿಲ್ಲ. ಆಮೇಲೆ ಅಣ್ಣಂದು ಯಾವಾಗಲೂ ಮುಂಚೆಯಿಂದನೂ ಒಂದೇ ಇದು ಸರ್, ಅನ್ನಕ್ಕೆ ಊಟಕ್ಕೆ ನಾನು ಸಿನಿಮಾ ಮಾಡಲ್ಲ, ನಾನು ಮಾಡೋದೇ ಕ್ವಾಲಿಟಿ ಸಿನಿಮಾ. ನೀವು ಅವ್ರದ್ದು ಇಂಟರ್ವ್ಯೂ ಯಾವುದಾದ್ರೂ ನೋಡಿ ತೆಗೆದು ಅವ್ರು ಹೇಳೋದೇ ಅದು ಒಂದು, ಸಿನಿಮಾದಲ್ಲಿ ಕ್ವಾಲಿಟಿ ಇರಬೇಕು, ಒಂದು ಮೆಸೇಜ್ ಇರಬೇಕು ಜನಗಳಿಗೆ. ಒಂದು ಕ್ಷಣ ನಾವು ಜೀವನದಲ್ಲಿ ದುಡುಕ್ಬಿಟ್ರೆ ನಮ್ಮ ಜೀವನ ಏನೇನು ಆಗ್ಬಿಡುತ್ತೆ ಅನ್ನೋದನ್ನೇ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ತೋರಿಸ್ತಾ ಬಂದಿದ್ದಾರೆ. ಅವ್ರದ್ದು ಬೇಸಿಕಲ್ಲಿ ಬಂದು ಸೆಂಟಿಮೆಂಟ್ ಮೂವಿನೇ ಅವ್ರದ್ದು, ಅದನ್ನು ತೋರಿಸ್ತಾ ಬಂದಿದ್ದಾರೆ. ಹಂಗಾಗಿ ಅವರು ಆ ಪಾಗಲ್ ಮಾಡಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಅರಿವಾಯ್ತಂತೆ ಸರ್, ಚಿತ್ರರಂಗ ಏನು ಅನ್ನೋದು ನಾನು ಇನ್ನೂ ಚೆನ್ನಾಗಿ ತಿಳ್ಕೊಂಡೆ ಅಂತ ಹೇಳಿ. ಫೈನಾನ್ಷಿಯಲ್ ಬರ್ಡನ್ ಅವ್ರ ತಲೆ ಮೇಲೆ ಬಂತು ಅಂತ ಹೌದು ಸರ್, ನಿಜ ಸರ್. ಯಾಕಂದ್ರೆ ನನಗೆ ಜ್ಞಾಪಕ ಇದೆ, ಯಾಕಂದ್ರೆ ಯಾರು ದುಡ್ಡು ಕೊಡಬೇಕಾಗಿತ್ತು, ನಿರ್ಮಾಣ ಮಾಡಬೇಕಾಗಿತ್ತು, ಅದು ಸ್ವಲ್ಪ ವ್ಯತ್ಯಾಸ ಆಯ್ತು. ಸತ್ಯ ಅವ್ರು ತುಂಬಾ ಕಡೆ ಸೈನ್ಗಳಾಗಿ ದುಡ್ಡುಗಳು ತಗೊಂಡಿದ್ರು. ಹೌದು ಸರ್, ನಿಜ. ಇನ್ನೂ ಬರಬೇಕು ಅದರಿಂದ ದುಡ್ಡು ಅಂತ ಲಾಸ್ಟ್ ಮೂಮೆಂಟ್ ಅಲ್ಲೂ ಹೇಳ್ತಾ ಇದ್ರು ಸರ್, ಹೇಳ್ತಾ ಇದ್ರು. ಇನ್ನು ಸುದೀಪ್ ಅವ್ರ ಜೊತೆ ಗೂಳಿ ಸಿನಿಮಾದಲ್ಲೂ ಕೂಡ ಸತ್ಯ ಅವರು ಡೈರೆಕ್ಟ್ ಮಾಡಿದ್ರು. ನಮ್ಮ ದುನಿಯಾ ವಿಜಯ್ ಅವರಿಗೆ ಶಿವಾಜಿನಗರ ಸಿನಿಮಾ ಮಾಡಿದ್ರು. ಅಂದ್ರೆ ಎಲ್ಲ ಸ್ಟಾರ್ಗಳಿಗೂ ಒಂದೊಂದು ಅದ್ಭುತವಾದ ಕಮರ್ಷಿಯಲ್ ಸಿನಿಮಾ ಮಾಡಿದಂಥ ನಿರ್ದೇಶಕರು. ಡಾನ್ ಅಂತ ಶಿವಣ್ಣ ಅವರು ಮಾಡಿದ್ರು, ಫಸ್ಟ್ ಪಿಕ್ಚರ್ ಅದೇ ಮಾಡಿದ್ರು. ಅಂದ್ರೆ ಕಮರ್ಷಿಯಲಿ ತುಂಬಾ ಹಿಟ್ ಮಾಡಿದಂಥ ಸಿನಿಮಾಗಳೆಲ್ಲ ಮಾರ್ಕೆಟ್. ಸೊ ಇಂಥ ಒಬ್ಬ ಕಮರ್ಷಿಯಲ್ ಡೈರೆಕ್ಟ್ರು ಅವರ ಎಂಡ್, ಅಂದರೆ ನಾನು ಫೈನಾನ್ಷಿಯಲಿ ಒಂದೇ ಅಂತ ಮಾತಾಡ್ತಾ ಇಲ್ಲ, ಬೇರೆ ಎಲ್ಲ ಥರದಲ್ಲೂ ಸೇರಿಸಿ ಮಾತಾಡ್ತಾ ಇರೋದು. ಆ ವಿಷಯಕ್ಕೆ ಬರ್ತೀನಿ ನಾನು. ಸತ್ಯ ಅವ್ರಿಗೆ ಇವಾಗ ವಿಷಯ ಬಂದಿದ್ದಕ್ಕೆ ಹೇಳ್ತಾ ಇರೋದು, ಮತ್ತೊಂದು ಆಘಾತ ಅಥವಾ ಮತ್ತೊಂದು ಲೈಫಲ್ಲಿ ಹೊಡೆತ ನಿಮ್ಮ ಇನ್ನೊಬ್ಬ ಬ್ರದರ್ ಗೂಳಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥವ್ರು, ಅವ್ರ ಹೆಸರಮ್ಮ? ಅವರು ಸತ್ಯರಾಜ್ ಅಂತ ಸರ್. ಸತ್ಯರಾಜ್ ಗೂಳಿ ಸಿನಿಮಾದಲ್ಲಿ 90 ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ಅವರು ತಮ್ಮ ಅವರ ಒಂದು ಕಾಲವಾಗಿದ್ದು, ಅವರೊಂದು ತೀರೋಗಿದ್ದು ಸತ್ಯ ಅವರಿಗೆ ತುಂಬ ಹೊಡ್ತಾ ಇತ್ತು ಸರ್. ತುಂಬ ಕುಗ್ಗೋದ್ರು ಸರ್. ಯಾಕೆಂದರೆ ತೀರೋಗಿದ್ದು ನಮ್ಮ ತಮ್ಮ ಬಂದು ಅವನೇ ನಮ್ಮ ಮನೆಯಲ್ಲಿ ಕೊನೆಯವನು ಸರ್. ಭಾಳ ಪ್ರೀತಿ ಸರ್ ಅವನು ಅಂದರೆ, ಎಲ್ರಿಗೂ ತುಂಬ ಪ್ರೀತಿ. ನಮ್ಮ ತಾಯಿ ಅವನ ಮೇಲೆ ಭಾಳ ಆಸೆ, ನಂಬಿಕೆ, ಪ್ರೀತಿ ಇಟ್ಕೊಂಡಿದ್ರು. ಅವರು ಆಕ್ಸಿಡೆಂಟ್ ಆಗಿ ಹೋದಾಗ ಅಣ್ಣ ಸ್ವಲ್ಪ ಕುಗ್ಗಿಬಿಟ್ರು ಸರ್. ಯಾವ ಕಾರಣಕ್ಕೆ ಅಂದರೆ, ನಮ್ಮ ತಾಯಿ ಏನಾಗ್ತಾರೋ, ಈ ಥರ ಮಗನ ಈ ವಯಸ್ಸಲ್ಲಿ ಕಳ್ಕೊಂಡ್ರಲ್ಲ ಅಂತ ಅಂದ್ಬಿಟ್ಟು ತುಂಬ ನೊಂದ್ಕೊಂಡು ಅವಾಗ ಅಣ್ಣ ದೇವ್ರ ಮನೇಲಿ ಕುತ್ಕೊಂಡು ಹತ್ಬಿಟ್ರು ಸರ್. ಎಷ್ಟು ಹತ್ರು ಅಂದರೆ, ನಮ್ಮ ತಂದೆ ಹೋದಾಗಲೂ ನಾವು ಅಣ್ಣ ಅಷ್ಟು ಹತ್ತಿದ್ದನ್ನು ನಾನು ನೋಡಿರಲಿಲ್ಲ ಸರ್. ಸಾಮಾನ್ಯವಾಗಿ ಅಣ್ಣ ಕಣ್ಣಲ್ಲಿ ನೀರು ಹಾಕ್ತಾ ಇರಲಿಲ್ಲ ಸರ್. ತಮ್ಮ ಹೋದಾಗ ಭಾಳ ನೊಂದ್ಕೊಂಡ್ರು ದೇವ್ರ ಮನೇಲಿ ಕುತ್ಕೊಂಡು. ಅಪೋಲೋ ಹಾಸ್ಪಿಟ್ಲಲ್ಲಿ ನಮ್ಮ ತಮ್ಮ ಹೋಗಿದ್ದು ಸರ್. ಹಿಂಗೆ ಏನಾಗಿತ್ತು ಅವ್ರಿಗೆ? ಆಕ್ಸಿಡೆಂಟ್ ಆಗಿದ ತಕ್ಷಣ ಹೋಗ್ಲಿಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ರು ಸರ್. ಅವರು ಬೆಳ್ತಂಗಡಿ ಹತ್ರ ಫ್ಯಾಮಿಲಿ ಹೋಗಿದ್ರು. ನಮ್ಮ ತಾಯಿನೂ ಕರ್ಕೊಂಡು ಹೋಗಿದ್ರು. ನಮ್ಮ ತಮ್ಮನ ಹೆಂಡತಿ, 2 ಮಕ್ಕಳು, ಮತ್ತೆ ನಮ್ಮ ತಮ್ಮನ ಹೆಂಡತಿ ತಂದೆ. ಹೌದು ಸರ್, 2 ಮಕ್ಕಳಿದ್ರು. ಅವರು ಎಲ್ಲರೂ ಒಟ್ಟಿಗೆ ಹೋಗಿದ್ರು ಸರ್. ಆಲ್ಟೋ ಕಾರಲ್ಲಿ ಹೋಗಿದ್ರು. ಆ ಕಡೆಯಿಂದ ಇನೋವಾ ಬಂದು ಇವ್ರಿಗೆ ಜೋರಾಗಿ ಇದಾಗಿದೆ ಸರ್, ಆಕ್ಸಿಡೆಂಟ್ ಆಗಿದೆ. ನಿಮ್ಮ ತಮ್ಮನೇ ಡ್ರೈವ್ ಮಾಡ್ತಿದ್ರು? ಡ್ರೈವ್ ಮಾಡ್ತಾ ಇದ್ರು ಸರ್. ಸ್ಪಾಟ್ ಅಲ್ಲಿ ಇಲ್ಲ ಸರ್, ಆಕ್ಸಿಡೆಂಟ್ ಆಗಿ ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಯಾರು ನೆರವಿಗೆ ಬಂದಿಲ್ಲ. ಅಲ್ಲಿ ಸುವರ್ಣ ಚಾನಲ್ ಅವ್ರದ್ದು ಏನೋ ವ್ಯಾನು ಶೂಟಿಂಗ್ ಹೋಗ್ತಿತ್ತಂತೆ. ಆ ಟೈಮಲ್ಲಿ ಇವರು ಸುವರ್ಣ ಚಾನಲಲ್ಲಿ ಆ್ಯಕ್ಟ್ ಮಾಡ್ತಿದ್ರು ನಮ್ಮ ತಮ್ಮ. ಆವಾಗ ಅವ್ರು ನೋಡ್ಬಿಟ್ಟು ಸತ್ಯರಾಜ್ ಅವ್ರದ್ದು ಫ್ಯಾಮಿಲಿ ಆಕ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ಅವರೆಲ್ಲ ಇಳಿದು ಆ ಯೂನಿಟ್ ಹುಡುಗರೆಲ್ಲ ಎಲ್ಲ ಕಡೆ ಫೋನ್ ಮಾಡಿ
ಅದು ಘಾಟ್ ಸೆಕ್ಷನ್ ಅಲ್ವಾ ಸರ್, ತಕ್ಷಣ ಅವರಿಗೇನು ಆ್ಯಂಬುಲೆನ್ಸ್ ಸಿಕ್ಕಿಲ್ಲ, ಒಂದು ವೆಹಿಕಲ್ ಸಿಕ್ಕಿಲ್ಲ. ಅದು ಹಾಸ್ಪಿಟ್ಲಿಗೆ ಸೇರೋದು ಸ್ವಲ್ಪ ತಡ ಆಯ್ತಲ್ಲ ಸರ್, ಅದು ತುಂಬ ಮಲ್ಟಿ ಡ್ಯಾಮೇಜಸ್ ಆಗೋಗ್ತು ಸರ್. ಹಾರ್ಮೋನ್ಸ್ ಎಲ್ಲ ಅವರೊಬ್ಬರೇ ತಿರೋಗಿದ್ದ ಆಕ್ಸಿಡೆಂಟಲ್ಲಿ? ಅವರೊಬ್ಬರೇ ತಿರೋಗಿದ್ದು ಸರ್. ತಾಯಿಗೆ ತಲೆಗೆ ಏಟು ಬಿದ್ದಿತ್ತು ಸರ್, ಇದು ಓಪನ್ ಆಗಿತ್ತು ಅಮ್ಮಂಗೆ, ನಮ್ಮ ತಾಯಿಗೆ. ಅವ್ರದ್ದು ಆಪ್ರೇಷನ್ ಆಯಿತು. ನಮ್ಮ ತಮ್ಮನ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರಿಗೂ ಏಟು ಬಿದ್ದಿತ್ತು. ನಮ್ಮ ತಮ್ಮನ ಹೆಂಡತಿ ತಂದೆಗೂ ಏಟು ಬಿದ್ದಿತ್ತು. ಆದರೆ ಹೋಗಿದ್ದು ಇವರೇ ಸರ್. ಆಮೇಲೂ ತುಂಬ ಆಪ್ರೇಷನ್ ಮಾಡಿಸಿದ್ವಿ, ಒಂದು 7-8 ಆಪ್ರೇಷನ್ ಮೇಲಾಯಿತು ಸರ್, ಉಳಿಲಿಲ್ಲ ಸರ್. ಅದೊಂದು ಆಘಾತ ಸತ್ಯ ಅವ್ರಿಗೆ. ಹೌದು ಸರ್, ಅವಾಗ ತುಂಬ ಕುಗ್ಗುಬಿಟ್ರು. ಅಪೋಲೋ ಹಾಸ್ಪಿಟ್ಲಲ್ಲಿ ಅವರು ತೀರೋಗಿದ್ದ ದಿನ ಸಂಜೆ ಅಣ್ಣ ನಿಂತ್ಕೊಂಡಿದ್ರು, ನಾವೆಲ್ಲ ನೊಂದ್ಕೊಂಡು ನಿಂತ್ಕೊಂಡಿದ್ವಿ. ಯಾರೋ ಅಭಿಮಾನಿ ಬಂದ ಸರ್, ಬಂದ್ಬಿಟ್ಟು ಸತ್ಯಣ್ಣ ಒಂದು ಫೋಟೋ ಅಂದ. ಆ ಸಂದರ್ಭನ ನೀವು ನೆನೆಸ್ಕೊಳ್ಳಿ ಸರ್. ಮೇಲ್ಗಡೆ ತಮ್ಮ ಸತ್ತು ಮಲಗಿದ್ದಾನೆ, ಇಲ್ಲಿ ಒಬ್ಬ ಅಭಿಮಾನಿ ಬಂದಿದ್ದಾನೆ. ಅವ್ರಿಗೇನು ರಿಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಣ್ಣನಿಗೆ. ಬಾಪ ತಗೋ ಅಂದ್ಬಿಟ್ಟು ಫೋಟೋಗೆ ನಿಂತ್ಕೊಂಡ್ರು. ನಾವೇನು ಹೇಳಿದ್ವಿ, ಈ ಟೈಮಲ್ಲಿ ಏನಕ್ಕಪ್ಪ ಅಂದರೆ ಕಲಾವಿದ್ರಮ್ಮ ನಾವು, ನಮಗೆ ಸಮಯ ಸಂದರ್ಭ ಇರಲ್ಲ, ನಮಗೆ ನೋವು ಸಾವು ಅನ್ನೋದು ಯಾವುದೂ ಇರಲ್ಲ, ಎಲ್ಲ ಸಮಯದಲ್ಲೂ ನಾವು ಸ್ಪಂದಿಸಬೇಕು ಅಭಿಮಾನಿಗಳಿಗೆ. ಅಂಥ ಸಂದರ್ಭದಲ್ಲಿ ಅವರು ಅಂಥ ಸಂದರ್ಭ ಅಂಥ ನೋವಲ್ಲೂ ಅವರು ಇಟ್ಕೊಂಡು ಪೇಷನ್ಸ್ ಇಟ್ಕೊಂಡು ಅವ್ರಿಗೆ ಫೋಟೋ ತೊಗೊಳಕ್ಕೆ ಅವಕಾಶ ಕೊಟ್ಟರು ಸರ್ ಹಾಸ್ಪಿಟ್ಲಲ್ಲಿ. ಎಸ್, ಇವಾಗ ದರ್ಶನ್ ಅವರ ದಾಸ ಸಿನಿಮಾ ಇರ್ಬೋದು, ಇನ್ನೊಂದು ಸರ್ದಾರ ಅನ್ನೋ ಸಿನಿಮಾ ಇರ್ಬೋದು, ಎಲ್ಲವೂ ಬೇರೆ ಬೇರೆ ಥರ ಪ್ರಯೋಗಗಳು ಮಾಡ್ಕೊಂಡೇ ಬಂದರು. ದರ್ಶನ್ ಸರ್ ಅವ್ರ ಜೊತೆಗೆ ಸತ್ಯ ಅವರು ಸಂಪರ್ಕದಲ್ಲಿ ಇದ್ರ ಕಂಟಿನ್ಯೂಸ್ ಇದ್ರು ಸರ್, ಇದ್ರು. ಅವರು ಗುರುಗಳೇ ಅಂತಾನೆ ಇವತ್ತಿಗೂ ಸತ್ಯ ಸರ್ ಕರಿತಾ ಇದ್ದಿದ್ದು ಅಣ್ಣನ್ನ. ಅವ್ರು ಯಾವುದೋ ಒಂದು ಇಂಟರ್ವ್ಯೂನಲ್ಲೂ ಮೊನ್ನೆನೂ ಹೇಳಿದರು, ಸತ್ಯನ ನಾನು ನನ್ನ ಹಾರ್ಟಲ್ಲಿ ಇಟ್ಕೊಂಡಿದ್ದೀನಿ, ನಮ್ಮ ಗುರುಗಳನ್ನ. ಅಂಡರ್ವರ್ಲ್ಡ್ ಸತ್ಯ ಅವರು ಆರೋಗ್ಯ ತಪ್ಪಕ್ಕೆ ಮುಂಚೆ ಶುರುವಾದಂಥ ಸಿನಿಮಾ ಆದಿತ್ಯ ಅವ್ರ ಹೀರೋ. ನಮಗೆ ಗೊತ್ತಿರೋಂಗಮ್ಮ, ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಗೊತ್ತದು. ಸ್ನೇಹಿತರೆ, ಈ ವಿಷಯ ಹೇಳೋದಕ್ಕೆ ಸ್ಪಷ್ಟವಾಗಿ ತುಂಬ ಬೋಲ್ಡಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತ್ಯ ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಚಟಗಳು, ದುರಭ್ಯಾಸಗಳಿರಲಿಲ್ಲ. ಅವರು ಸಿಗರೇಟ್ ಸೇರ್ತಾ ಇರಲಿಲ್ಲ, ಅವರು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ, ಊಟ ತಿಂಡಿ ಟೈಮಿಗೆ ಮಾಡ್ತಾ ಇರಲಿಲ್ಲ. ಸಿನಿಮಾ ಅಂತ ಇರೋರು ಅದೊಂದೇ ಅವ್ರದ್ದು ನಾನು ನೋಡಿದಂಗೆ ಒಂದು ಮಿಸ್ಟೇಕ್ ಅಂತ ಇದ್ದಿದ್ದು. ಅಂಥ PN ಸತ್ಯ ಅವರಿಗೆ ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಸಿನಿಮಾ ಪೂಜೆ ಆದ ನೆಕ್ಸ್ಟ್ ಡೇಯಿಂದನೇ ಅವ್ರ ಹೆಲ್ತ್ ಹಾಳಾಗೋಕ್ಕೆ ಶುರುವಾಯಿತು. ಸೊ ಏನಾಯಿತು ಸತ್ಯ ಅವ್ರಿಗೆ, ಹೇಗೆ ಸಫರ್ ಮಾಡಿದ್ರು, ಆ ಒದ್ದಾಟಗಳ ದಿವಸಗಳ ಬಗ್ಗೆ ಗಂಗಮ್ಮನವ್ರ ಹತ್ರ ಮಾತಾಡೋಣ. ಅಮ್ಮ, ಏನಾಯ್ತಮ್ಮ? ಪೂಜೆ ಆಗಿದ್ದು ನಮ್ಗೆ ಜ್ಞಾಪಕ ಇದೆ, ದರ್ಶನ್ ಸರೇ ಬಂದು ಕ್ಲಾಪ್ ಮಾಡಿದ ಪಿಕ್ಚರ್ ಪೂಜೆ ಮಾಡಿದ್ರು. ಅವರು ಫೋಟೋ ನೀವು ನೋಡಿ, ಮೆಟ್ಲ ಮೇಲೆಲ್ಲ ಚೆನ್ನಾಗಿ ಹತ್ಕೊಂಡು ನಡ್ಕೊಂಡು ಬಂದು ಒಬ್ರ ಮೇಲೆ ಒಬ್ರು ಹಿಂಗೆ ಎಗ್ರೆಲ್ಲ ಹಾಕ್ಕೊಂಡು ಆ್ಯಕ್ಟಿವ್ ಆಗೇ ಇದ್ದರು ಸರ್. ಅವತ್ತು ಅವರಿಗೆ ಏನು ಊಟ ತಿಂಡಿ ತಿನ್ನಲಿ ವಾಮಿಟ್ ಥರ ಆಗ್ತಾಯಿತ್ತು ಸರ್. ಸೊ ಅವರು ಪೂಜೆ ಮುಗಿಸ್ಬಿಟ್ಟು ಡಾಕ್ಟ್ರ್ ಹತ್ರ ಬಂದಿದ್ದಾರೆ. ನಮ್ಮದು ಫ್ಯಾಮಿಲಿ ಡಾಕ್ಟ್ರ್ ಒಬ್ರು ಇದ್ದಾರೆ, ರಮೇಶ್ ಬಾಬು ಡಾಕ್ಟ್ರ್ ಅಂತ. ನಾವೊಂದು 30-40 ಇಯರ್ಸಿಂದ ನಮ್ಮ ಅಷ್ಟು ಫ್ಯಾಮಿಲಿ ಮೆಂಬರ್ಸು ಅವರೇ ನೋಡ್ಕೋತಾ ಇರೋದು. ಅವರು ಇವ್ರನ್ನ ನೋಡ್ತಿದ್ದಂಗೆ ಹೀಗೆ ನೋಡಿಬಿಟ್ಟು, ಸತ್ಯ ಯಾಕೋ ನಿನ್ನಲ್ಲಿ ಚೇಂಜ್ ಕಾಣ್ತಾ ಇದೆ, ನೀನು ಫಸ್ಟ್ ಹೋಗಿ ಟೆಸ್ಟ್ ಮಾಡಿಸು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ಟಿದ್ರು ಸರ್. ಆ ಸ್ಕ್ಯಾನಿಂಗಲ್ಲಿ ಅವ್ರಿಗೆ ಒಂದು ಏನೋ ಹೊಟ್ಟೆನಲ್ಲಿ ಏನೋ ಬೆಳೆದಿದೆ ಅನ್ನೋದು ಒಂದು ರಿಪೋರ್ಟ್ ಬಂದಿತ್ತು. ಅವತ್ತು ಏನು ಮಾಡಿದ್ರು ಅವರು, ಅಂಥ ಸಮಯದಲ್ಲೂ ಬೇರೆ ಯಾರಾದರೂ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗಿ ಸೇರಿಕೊಂಡು ಆಮೇಲೆ ನಮಗೆ ವಿಷಯ ತಿಳಿಸ್ಬೋದಾಗಿತ್ತು. ಅವ್ರೇನು ಮಾಡಿದ್ರು, ಬೆಳಗ್ಗೆ ನಮ್ಮ ಅಕ್ಕಂಗೆ ಫೋನ್ ಮಾಡಿಬಿಟ್ಟು, ನೀನು ಅಂದರೆ ನಮ್ಮ ಮನೆಗೆ, ಇಲ್ಲಿಗೆ ಗಂಗಿ ಮನೆಗೆ ಬಾ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ಸರಿ, ನಾನು ಡ್ಯೂಟಿಗೆ ರೆಡಿ ಆಗ್ತಿದ್ದೆ, ನಮ್ಮ ಅಕ್ಕ ಬಂದರು. ಇದೇ ಮನೆಯೇ ಸರ್, ಇದೇ ಮನೇಲೆ. ಮೂರ್ತಿ ಅಂತಲೇ ನಾವು ಕರಿತಾ ಇದ್ದಿದ್ದು, ಸತ್ಯಣ್ಣ ಅಂತ ಎಲ್ಲೂ ಹೇಳಲ್ಲ, ಮೂರ್ತಿ ಅಂತಲೇ. ಮೂರ್ತಿ ಮನೆಗೆ ಬರ್ತಾನಂತೆ, ಏನೋ ಮಾತಾಡಬೇಕಂತೆ ಅಂತ ಹೇಳಿದ್ರು. ಸರಿ, ಏನು ಮಾತಾಡೋಕ್ಕೆ ನೋಡೋಣ ಅಂದ್ಬಿಟ್ಟು ನಾವು ಕಾಯ್ದ್ವಿ. ಬಂದರು, ಅಣ್ಣನೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದರು, ಅದಕ್ಕೇನು ಬಂದರು. ಬಂದುಬಿಟ್ಟು ಕೂತ್ಕೊಂಡು ಶುರು ಮಾಡುವಾಗಲೇ ಸ್ವಲ್ಪ ಇದು ಮಾಡ್ತಾಯಿದ್ರು. ಇಲ್ಲಮ್ಮ, ನಂಗೊಂದು ಸಣ್ಣ ಸರ್ಜರಿ ಆಗಬೇಕು, ಏನೋ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಇದೆಯಂತೆ ಕರಳಲ್ಲಿ, ನಾನು ನಾಳೆನೇ ಇವತ್ತು ಹೋಗಿ ಅಡ್ಮಿಂಟ್ ಆಗಿಬಿಡ್ಬೇಕು, ನಾಳೆ ಬೆಳಗ್ಗೆನೇ ಆಪ್ರೇಷನ್ ಇಟ್ಕೊಂಡಿದ್ದಾರೆ. ನಾನು ಏನಕ್ಕೆ ನಿಮಗೆ ಫೋನಲ್ಲಿ ಹೇಳಲಿಲ್ಲ ಅಂತಂದರೆ, ನೀವು ಗಾಬರಿ ಆಗ್ತೀರಾ. ಅಟ್ಲೀಸ್ಟ್ ನೀವು ನನ್ನನ್ನು ನೋಡಿದ್ರೆ ನಿಮ್ಗೊಂದು ಸಮಾಧಾನ ಆಗುತ್ತೆ, ಆ್ಯಕ್ಟಿವ್ ಆಗಿದ್ದಾನೆ, ಓಡಾಡ್ತಿದ್ದಾನೆ, ಚೆನ್ನಾಗಿದ್ದಾನೆ ಅನ್ನೋದು ನಿಮ್ಮ ಮೈಂಡಲ್ಲಿ ಒಂದು ಇರುತ್ತೆ. ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ ನಾನು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಅಡ್ಮಿಂಟ್ ಆದರು ಸರ್. 2016 ಜುಲೈ 1 ಸರ್ ಅವ್ರಿಗೆ ಆಪ್ರೇಷನ್ ಆಗಿತ್ತು. ಅಂದ್ರೆ ಏನು ಕರಳಲ್ಲಿ ಏನಾಗಿತ್ತು ಅವ್ರಿಗೆ? ಏನೋ ಬೆಳ್ಕೊಂಡಿತ್ತಂತೆ ಸರ್, ಕರಳಲ್ಲಿ ದುರ್ಮಾಂಸ ಥರ ಏನೋ ಬೆಳ್ಕೊಂಡಿತ್ತು. ಅದನ್ನ ಕಟ್ ಮಾಡಿ ತೆಗೆದ್ಮೇಲೆ ಆಕ್ಟಿವ್ ಆಗಿದ್ರು. ಆವಾಗ ಶೂಟಿಂಗು ಮಾಡಿದ್ರು ಸರ್. ಆ ಹುಡುಗರು, ಅಸಿಸ್ಟೆಂಟ್ ಹುಡುಗರು, ಇವರು ಅಣ್ಣ ಹಾಸ್ಪಿಟ್ಲಲ್ಲಿ ಇದ್ದಾಗ ಅವರು ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ರೆ ಕೇಳೋರು ಅವ್ರನ್ನ, ಹೆಂಗಾಯ್ತು ಶೂಟಿಂಗು, ಇವತ್ತೇನು ಸೀನ್ ತೆಗೆದ್ರಿ, ಇವತ್ತೇನು ಮಾಡಿದ್ರಿ, ಅಲ್ಲೇ ಕೇಳೋರು.
ನಾವು ಆರೋಗ್ಯ ಸುಧಾರಿಸ್ಕೊಪ್ಪ, ಆಮೇಲೆ ಕೇಳುವಂತೆ, ಯಾಕೆ ಸುಮ್ಮನೆ ಸ್ಟ್ರೈನ್ ಮಾಡ್ಕೋತೀಯ ಅಂದರೆ, ಇಲ್ಲ ಅದು ಕ್ವಾಲಿಟಿ ಹೊಟ್ಟೋಗ್ಬಿಡುತ್ತೆ, ನಾನಲ್ಲಿದ್ದರೆ ಸರಿ, ನಾನಲ್ಲಿಲ್ಲ ಕ್ವಾಲಿಟಿ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಬೆಡ್ ಮೇಲೆ ಇದ್ದಾಗ್ಲೂ ಅವರು ಅದೇ ಚಿಂತೆ ಮಾಡ್ತಾಯಿದ್ರು ಸರ್, ಸಿನಿಮಾ ಬಗ್ಗೆನೇ ಚಿಂತೆ ಮಾಡ್ತಿದ್ರು. ಆಮೇಲೆ ಡಿಸ್ಚಾರ್ಜ್ ಆದಮೇಲೆ ಒಂದು 2 ವೀಕ್ಸ್ ಮನೇಲಿ ರೆಸ್ಟ್ ಮಾಡಿದ್ರು. ಆಮೇಲೆ ಮತ್ತೆ ಶೂಟಿಂಗ್ ಹೋಗೋಕ್ಕೆ ಶುರು ಮಾಡಿದ್ರು ಸರ್. ಅದೊಂದು ಐಟಮ್ ಸಾಂಗ್ ಇತ್ತು ಓಕ್ಲಿಪುರಂ ಹತ್ರ. ನಾವು ಹಂಗೂ ಹೇಳಿದ್ವಿ, ಡಸ್ಟ್ ಅಲರ್ಜಿ ಆಗುತ್ತಪ್ಪ, ಯಾಕೆ ನೀನು ಹೋಗ್ತೀಯಾ, ಇದರಲ್ಲ ನೋಡ್ಕೋತಾರೆ ಅಂದಿದ್ದಕ್ಕೆ, ಇಲ್ಲ ನಾನು ಹೋಗಿ ನೋಡಬೇಕು, ಅವ್ರಿಗೆ ಮಾಡಬೇಕು ಅಂದ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗಿ ಶುರು ಮಾಡಿಬಿಟ್ರು ಸರ್. ಮತ್ತೆ ಶೂಟಿಂಗ್ನ ಮುಗಿಸಿದ್ರು, ಬೆಂಗಳೂರು ಅಂಡರ್ವರ್ಲ್ಡ್ ಮುಗಿಸಿದ್ರು. ಮರಿ ಟೈಗರು ಮುಗಿಸಿದ್ರು ಅಂತ ಕಾಣತ್ತಲ್ಲ? ಹೌದು ಸರ್, ಮರಿ ಟೈಗರು ಅವಾಗಲೂ 2018 ಮರಿ ಟೈಗರ್ ಆಗಿದ್ದು, 17 ಅಂಡರ್ವರ್ಲ್ಡ್ ರಿಲೀಸ್ ಆಗಿದ್ದು ಸರ್. ಆಮೇಲೆ ಇದು ಸರ್ಜರಿ ಆದ್ಮೇಲೆ ನಾರ್ಮಲ್ ಆದ್ರ ಸತ್ಯ? ನಾರ್ಮಲ್ ಆದ್ರು. ಆವಾಗ ಅವ್ರಿಗೆ ಲಿಕ್ವಿಡ್ ಫುಡ್ ಹೇಳಿದ್ರು ಸರ್, ಸ್ವಲ್ಪ ಈ ಹಾರ್ಡ್ ಎಲ್ಲ ತಗೋಬೇಡಿ, ಲಿಕ್ವಿಡ್ ಫುಡ್ ಅಂತದ್ದು ಗಂಜಿ ಜ್ಯೂಸು ಈ ಥರದ್ದು ತಗೊಳ್ಳಿ ಅಂತ. ಆ ಟೈಮಲ್ಲಿ ರಿಕವರ್ ಆಗಿದ್ರು. ಮತ್ತೆ ಒಂದು 9 ಮಂತ್ಸ್ ಕಳೆದ್ಮೇಲೆ ಮತ್ತೆ ರೀಸ್ಟಾರ್ಟ್ ಆಯಿತು. ಅದು ಕ್ಯಾನ್ಸರ್ ಟರ್ನ್ ಆಯಿತು ಸರ್. ಸೊ ಫಸ್ಟ್ ಆಗಿದ್ದು ಕ್ಯಾನ್ಸರ್ ಅಲ್ಲ? ಫಸ್ಟ್ ಆಗಿದ್ದು ಕ್ಯಾನ್ಸರ್ ಅಲ್ಲ ಸರ್, ಅವಾಗ ನಾರ್ಮಲ್ ಆಗಿದ್ರು. ಅವಾಗ ಅವ್ರು ಏನು ಮಾಡಿದ್ರು, ಈ 9 ಮಂತ್ಸು ಲಿಕ್ವಿಡ್ ಫುಡ್ಡಲ್ಲಿ ಇದ್ರಲ್ಲ ಸರ್, ಅವಾಗ ಸ್ವಲ್ಪ ಸಣ್ಣ ಆಗಿದ್ರು, ತುಂಬ ಸಣ್ಣ ಆಗಿಬಿಟ್ಟಿದ್ರು ಅವಾಗ. ಆಮೇಲೆ ಇದು ಯಾವಾಗ ಕ್ಯಾನ್ಸರ್ ಟರ್ನ್ ಆಯಿತು ಅಂತ ಗೊತ್ತಾಯಿತು, ಆಮೇಲೆ ನಾವು HCGನಲ್ಲೆಲ್ಲ ಇದು ಮಾಡಿಸಿದ್ವಿ, ಕಿಮೋಥೆರಪಿ ಎಲ್ಲ ಮಾಡಿಸ್ಕೊಂಡು ಬಂದರು. ಆಮೇಲೆ ಅವರು ಸ್ವಲ್ಪ ಸವಿತಾ ಬಂದರು ಸರ್, ಮಸಲ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬಂತು ಅವರಿಗೆ. ಆಮೇಲೆ ತುಂಬ ಸಣ್ಣ ಆಗಿಬಿಟ್ರು ಸರ್ ಅವರು. ಆ್ಯಕ್ಟಿವ್ ಆಗಿದ್ದವ್ರು ಮತ್ತು ಸಣ್ಣ ಆದ್ರೂ ಕೆಲಸ ನಿಲ್ಲಿಸಿಲ್ಲ ಸರ್. ಮರಿ ಟೈಗರ್ ಕಂಪ್ಲೀಟ್ ಮಾಡಿದ್ರು ಅವರು. ನಿಮ್ಮ ತಾಯಿಯವ್ರಿಗೆ ದಿನಾ ಬಂದು ನೋಡ್ತಿದ್ದ ಸತ್ಯ ಅವ್ರು ಸಣ್ಣ ಆದ್ಮೇಲೆ ಬರಲೇ ಇಲ್ವಂತೆ? ಹೌದು ಸರ್. ಅವ್ರಿಗೆ ಏನಿತ್ತು ಅಂದರೆ, ಅವ್ರಿಗೆ ಯಾರಿಗೂ ನೋವು ಕೊಡೋಕೆ ಇಷ್ಟ ಇರಲಿಲ್ಲ ಸರ್. ಅಕ್ಕ ತಂಗಿದಿರ್ಗಾಗಲಿ ಅವ್ರ ತಾಯಿಗಾಗಲಿ ನನ್ನಿಂದ ನೋವಾಗಬಾರ್ದು. ಈಗ ಆಗ್ತಾನೆ ತಮ್ಮನ ಕಳ್ಕೊಂಡಿದ್ವಲ್ಲ ಸರ್, ನೊಂದಿರ್ತಾರೆ ಅಂದ್ಬಿಟ್ಟು ಬರ್ತಿರ್ಲಿಲ್ಲ. ಆದರೆ ಪ್ರತಿದಿನ ಫೋನ್ ಮಾಡೋರು, ಯಾಕಪ್ಪ ಬರಲಿಲ್ಲ ಬಾ ಅಂತಂದರೆ, ಇಲ್ಲ ಬರ್ತೀನಿ ಅಂತ ಅಮ್ಮನಿಗೆ ಹೇಳೋರು. ಆಮೇಲೆ ನನ್ನ ಹತ್ರ ಒಂದು ದಿವಸ ಹೇಳಿದ್ರು, ಇಲ್ಲ ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ, ಸೊ ನಾನು ಒಂದು ಸ್ವಲ್ಪ ದಪ್ಪ ಆದಮೇಲೆ ನಾನು ಅಮ್ಮನ ಹತ್ರ ಬರ್ತೀನಿ, ಅಮ್ಮನ ನೋಡೋಕೆ ಬರ್ತೀನಿ ಅಂದ್ಬಿಟ್ಟು ಒಂದು 9 ಮಂತ್ಸ್ ಅವ್ರ ಮನೆ ಕಡೆ ಬರಲಿಲ್ಲ ಸರ್. ಬರಲಿಲ್ಲ ಸರ್, ಬರಲಿಲ್ಲ. ಪಾಪ ನಿಮ್ಮ ಅತ್ತಿಗೆ ಅವರು ಮಕ್ಕಳು ಚಿಕ್ಕವ್ರು ಕೂಡ ಅವಾಗ ಈ ಸವಾಲುಗಳೆಲ್ಲ ಹೇಗೆ ಎದುರಿಸಿದ್ರಮ್ಮ? ನಿಜ ಸರ್, ತುಂಬ ಅವರು ಹೇಳ್ಬೇಕು ಅಂತ ಅಂದರೆ ಗ್ರೇಟು ಸರ್. ಚಿಕ್ಕ ಮಕ್ಕಳು, ಭಾಳ ಚಿಕ್ಕ ಮಕ್ಕಳು. ಆಮೇಲೆ ಆ ಗಂಡು ಮಗ ಅವಾಗ ಬೆಳೆದು ಜೀವನ ಬುದ್ಧಿ ಏನು ಅಂತ ತಿಳ್ಕೊಳ್ಳೋ ವಯಸ್ಸು. ಮಕ್ಕಳ ಹೆಸರೇನಮ್ಮ? ಮಕ್ಕಳು ಮಗನ ಹೆಸರು ಋತಿಕ್ ಸತ್ಯ ಅಂತ ಸರ್, ಮಗಳು ಚಾರ್ವಿ ಸತ್ಯ ಅಂತ ಸರ್. ಅವರು ತುಂಬ ತೋರಿಸಿದ್ರು ಸರ್, ಎಲ್ಲ ಆರೈಕೆ ಮಾಡಿದ್ರು, ಚೆನ್ನಾಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು. ಇನ್ನೊಂದು ಹೇಳಬೇಕು ಅಂತ ಅಂದರೆ, ಅವರು ಎಲ್ಲೋ ಇಂಟರ್ವ್ಯೂನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೇಳಿದ್ದೇನೆಂದರೆ, ಅವ್ರಿಗೆ ಕೊನೆ ಟೈಮಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗಲಿಲ್ಲ, ಚಿಕಿತ್ಸೆ ಸರಿಯಾಗಿ ಸಿಗಲಿಲ್ಲ, ಅವ್ರಿಗೇನೋ ಹಣಕಾಸಿನ ತೊಂದರೆ ಇತ್ತು, ಆ ಥರ ತುಂಬ ನಾವು ಓದಿದ್ವಿ ಸರ್. ನಿಜವಾಗ್ಲೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಅದೆಲ್ಲ ಸುಳ್ಳು ಸರ್. ಪ್ರತಿಯೊಂದು ಹಂತದಲ್ಲೂ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ, ಚಿಕಿತ್ಸೆ ಕೊಡಿಸಿದ್ದೀವಿ. ಒಂದು ಅಷ್ಟು ಒಳ್ಳೆ ಮನುಷ್ಯನ ನಮ್ಮ ಜೊತೆ ಇಟ್ಕೊಳ್ಳೋ ಅಂತ ಒಂದು ಯೋಗ ನಮಗೆ ದೇವ್ರು ಕೊಡಲಿಲ್ಲ ಸರ್. ಆ ದೇವರು ಅಂಥ ಮನುಷ್ಯನಿಗೆ ಯಾಕೆ ಆ ಕಾಯಿಲೆ ಕೊಟ್ಟರೋ, ಯಾಕೆ ನಮ್ಗೆ ಉಳಿಸ್ಕೊಡ್ಲಿಲ್ವೋ ಗೊತ್ತಿಲ್ಲ ಸರ್. ಪ್ರತಿಯೊಂದು ಹಂತದಲ್ಲೂ ನಾವು ಪ್ರಯತ್ನ ಪಟ್ಟು ಅವ್ರಿಗೆ ಆರೋಗ್ಯ ಚಿಕಿತ್ಸೆ ಕೊಡಿಸಿದ್ವಿ ಸರ್, ಫಲ ಕೊಡಲಿಲ್ಲ ಸರ್. ಶಾಸ್ತ್ರ ಜಾತಕ ಕೇಳಿದ್ವಿ ಸರ್, ಕಂಟಕ ಇದೆ ಅಂತ ಹೇಳಿದರು. ಅವ್ರು ಏನೇನು ಪರಿಹಾರ ಹೇಳಿದ್ರು ಪ್ರತಿಯೊಂದು ಮಾಡಿಸಿದ್ವಿ ಸರ್. ಗವಿಗಂಗಾಧರೇಶ್ವರನಿಗೆ ಅಭಿಷೇಕ ಕೊಡಿ ಅಂದರು, ಅದು ಅಭಿಷೇಕಕ್ಕೆ ಕೊಟ್ವಿ. ಮತ್ತು ತಮಿಳ್ನಾಡಲ್ಲಿ ಯಾವುದೋ ಒಂದು ಶಕ್ತಿ ದೇವತೆ ಕಳಿಸಿದ್ರು, ಅಲ್ಲೂ ಏನೇನೋ ತುಂಬ ಹೋಮಕ್ಕೆಲ್ಲ ವಸ್ತುಗಳನ್ನೆಲ್ಲ ತೊಗೊಂಡೋಗಿ ಕೊಡಿ ಅಂತ ಲಿಸ್ಟ್ ಕೊಟ್ಟಿದ್ರು, ಅದು ಕೊಟ್ಟಿದ್ವಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಅನ್ನದಾನ ಮಾಡಿಸಿ ಅಂತ ಹೇಳಿದರು, ಅದನ್ನೂ ಮಾಡಿಸಿದ್ವಿ. ಓಂ ಶಕ್ತಿ ದೇವರಿಗೆ ಮಡ್ಲಕ್ಕಿ ಸೀರೆ ಕೊಡೋಕೆ ಹೇಳಿದ್ರು, ಅದನ್ನೂ ಕೊಟ್ವಿ. ಆಮೇಲೆ ಅಣ್ಣನಿಗೆ ಕೈಗೆ ಒಂದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಉಂಗುರ, ವಜ್ರದಲ್ಲಿ ಒಂದು ಉಂಗುರ ಮಾಡಿಕೊಟ್ಟಿದ್ರು, ಅದನ್ನು ಮಾಡಿ ಹಾಕ್ಸಿದ್ವಿ ಸರ್. ಯಾವುದೂ ಫಲ ಕೊಡಲಿಲ್ಲ ಸರ್. ಈಗ ಡಾಕ್ಟ್ರ್ ಏನೋ ಒಂದು ಡಯಟ್ ಹೇಳಿದ್ದಾರೆ, ಪಥ್ಯ ಹೇಳಿದ್ದಾರೆ ಅಂದರೆ, ಅಯ್ಯೋ ಬಿಡು ಇದು ತಿನ್ಬಿಡೋಣ, ಇದು ಮಾಡಿಬಿಡೋಣ, ಆ ಥರ ಇರಲಿಲ್ಲ ಅವರು. ನಾವೇ ಒಂದು ಸ್ವಲ್ಪ ತಿನ್ನಪ್ಪ ಏನಾಗಲ್ಲ ಅಂದರೆ, ಇಲ್ಲ ಅವ್ರು ಹೇಳಿದ್ದಾರೆ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ, ಬೇಡ ಪರವಾಗಿಲ್ಲ, ದೇಹಕ್ಕೆ ಸೇರಿಸ್ಬಾರ್ದು ಅಂದರೆ ಪರವಾಗಿಲ್ಲ ಅಂತ ಹೇಳೋರು ಸರ್. ಅಷ್ಟು ಸ್ಟ್ರಿಕ್ಟಾಗಿ ಅವರು ಡಯಟ್ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬಂದವರು ಸರ್. ಆಮೇಲೆ 9 ತಿಂಗಳಾದ್ಮೇಲೆ ಹೇಗೆ ಹದಗೆಡ್ತವ್ರ ಆರೋಗ್ಯ, ಏನಾಯ್ತು ಸರ್? ಅವರಿಗೆ ಲಾಸ್ಟ್ಗೆ ಅವರು 9 ತಿಂಗಳು ಬರಲೇ ಇಲ್ಲ ಅನ್ನಲ್ಲ. ಒಂದು ದಿವಸ ನಮ್ಮ ಮನೆ ದೇವ್ರ ಕಾರ್ಯ ಮಾಡಿದ್ವಿ ಮನೆಯಲ್ಲಿ, ಈ ಮನೆಯಲ್ಲಿ ನಮ್ಮ ತಂಗಿ ಮನೆಯಲ್ಲಿ ಮಾಡಿದ್ವಿ. ಆವಾಗ ಬರಲೇಬೇಕಿತ್ತು ಅವರು. ಸೊ ಅವಾಗ ಅಕ್ಕ ಏನು ಹೇಳಿದ್ರು, ನೀನು ಯಾವ ಸ್ಥಿತಿಲಿದ್ರು ಪರವಾಗಿಲ್ಲಪ್ಪ, ನೀನು ಬಂದು ಹೋಗು, ಮನೆ ದೇವ್ರ ಕಾರ್ಯ, ಆಮೇಲೆ ನಿನಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾವು ಮಾಡ್ತಿರೋದು, ನೀನು ಬರಲೇಬೇಕಪ್ಪ ಅಂತ ಸ್ವಲ್ಪ ಅಕ್ಕ ಪ್ರೆಷರ್ ಹಾಕಿದ್ರು.
ಸೊ ಅಣ್ಣ ಅದಕ್ಕೆ ಮಕ್ಕಳು ಎಲ್ಲ ಅವತ್ತು ಬಂದರು. ಅವತ್ತು ಸ್ವಲ್ಪ ಅಣ್ಣಂಗೆ ಕಾಲು ಊದ್ಕೊಂಡಿತ್ತು ಸರ್, ಸ್ವೆಲ್ಲಿಂಗ್ ಬಂದಿತ್ತು ಕಾಲು, ಆಮೇಲೆ ಕಣ್ಣು ಸ್ವಲ್ಪ ಹಳದಿ ಆಗಿತ್ತು. ಅವಾಗ ನಮ್ಮ ಅಕ್ಕ ಹಂಗೆ ಸ್ವಲ್ಪ ಡೌಟ್ ಬಂತು. ಅವ್ರು ಹೇಳಿದ್ರು, ಯಾಕೋ ನಿಂಗೆ ಜಾಂಡೀಸ್ ಆದಂಗಿದೆಪ್ಪ, ನೀನು ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೋ ಅಂತ. ಅವರು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಡಾಕ್ಟ್ರ್ ಹತ್ರ ತೋರಿಸಿದ್ದಕ್ಕೆ ಅದು ಜಾಂಡೀಸ್ ಇದೆ ಅಂತಲೇ ರಿಪೋರ್ಟ್ ಬಂತು ಸರ್. ಆಮೇಲೆ ಅವರು BTM ಲೇಔಟಲ್ಲಿ ಒಬ್ಬರು ಡಾಕ್ಟ್ರ್ ಇದ್ರು ಸರ್. ನಾನು ಆ ಡಾಕ್ಟ್ರ್ ಮನೆಗೆ ಹೋಗಿ 1-2 ಸತಿ ಮೆಡಿಸನ್ ತಂದಿದ್ದೆ. ಅವರು ಆಯುರ್ವೇದಿಕ್ ಮೆಡಿಸನಲ್ಲಿ ನಾನು ಕ್ಯೂರ್ ಮಾಡಿಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ರು. ಇಂಗ್ಲೀಷ್ ಮೆಡಿಸನ್ ಬೇಡ, ಸ್ಟಾಪ್ ಮಾಡಿಬಿಡಿ, ನಾನು ಈ ಜಾಂಡೀಸ್ನು ಇದು ಮಾಡ್ತೀನಿ ಮತ್ತು ಈ ಕ್ಯಾನ್ಸರ್ನು ನಾನು ಕ್ಯೂರ್ ಮಾಡಿಕೊಡ್ತೀನಿ ಅಂತೇಳಿ ಎಲ್ಲ ಇಷ್ಟಿಷ್ಟು ಡ್ರಾಪ್ಸ್ ಸರ್. ಅದು ಏನು ತುಂಬ ದೊಡ್ಡ ಮೆಡಿಸನ್ನು ಅಲ್ಲ. ಆ ಟೈಮಿಗೆ ಕರೆಕ್ಟಾಗಿ ನಾಲ್ಗೆ ಮೇಲೆ ಒಂದು 3-4 ಡ್ರಾಪ್ ಹಾಕೋಬೇಕಿತ್ತು. ಚಿಕ್ಕದು ಒಂದು 5-6 ಥರದ್ದು ಕೊಟ್ಟಿದ್ರು. ತುಂಬ ಕಾಸ್ಟ್ಲಿ ಸರ್ ಅದು. ಈ ಇಂಗ್ಲೀಷ್ ಮೆಡಿಸನ್ಗಿಂತ ಆಯುರ್ವೇದಿಕ್ ಮೆಡಿಸಿನ್ ತುಂಬ ಕಾಸ್ಟ್ಲಿ ಅದು. ಅದನ್ನು ನಾವು ಅಲಾರಮ್ ಇಟ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಕೊಡ್ತಾ ಇದ್ವಿ ಸರ್. ಚೆನ್ನಾಗಿದ್ರು ಅವ್ರು. ಪ್ರತಿಯೊಂದು ದಿವಸನೂ ಅವ್ರು ಹೇಳ್ದಂಗೆ ನಾವು ರಿಪೋರ್ಟ್ ಎಲ್ಲ ಕಳಿಸ್ತಾ ಇದ್ವಿ. ಅವರು ಮತ್ತೆ ಫೋನಲ್ಲೇ ಎಲ್ಲ ಗೈಡ್ ಮಾಡ್ತಿದ್ರು, ಹಂಗೆ ಮಾಡ್ತಿದ್ವಿ. ಒಂದು ದಿವಸ ಏನಾಯಿತು, ಅವರು ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಸರ್. ಸೊ ಬ್ಲಡ್ ಸ್ವಲ್ಪ ಇವ್ರಿಗೆ ನೀಡಿದೆ, ನೀವು ಬ್ಲಡ್ ಹಾಕಿಸಿ ಅಂತ ಅಂದರು ಆ ಡಾಕ್ಟ್ರು, BTM ಲೇಔಟ್ ಡಾಕ್ಟ್ರು. ಅಲ್ಲಿವರೆಗೂ ನಮ್ಮ ಚಿಕ್ಕ ಮಗನೇ, ನನ್ನ ಚಿಕ್ಕ ಮಗ ವಿಕ್ರಮ್ ಹಾಸ್ಪಿಟಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕರ್ ಮಾಡ್ತಾರೆ. ಕಿರಣ್ ಅಂತ ಸರ್, ಕಿರಣ್ ನಾಗರಾಜ್ ಅಂತ. ಅವ್ನು ಹೋಗ್ಬಿಟ್ಟು ಪ್ರತಿದಿನ ಅವ್ರ ಮಾವನ್ಗೆ ಬ್ಲಡ್ ಡ್ರಾ ಮಾಡೋದು, ಅವ್ರ ಮೆಡಿಸನ್ ಎಲ್ಲ ಕೊಡೋದು. ನಾಗರಬಾವಿಗೆ ಹೋಗ್ಬಿಟ್ಟು ಮಾಡಿಬಿಟ್ಟು ರಿಪೋರ್ಟ್ ಬ್ಲಡ್ ತೊಗೊಂಡು ಟೆಸ್ಟ್ ಮಾಡೋದು ತೊಗೊಂಡು ಹೋಗ್ತಿದ್ದ. ನನ್ನ ದೊಡ್ಡ ಮಗ ಅವ್ರ ಜೊತೆನೇ ಇದ್ದ ಸರ್, ಅಣ್ಣನ ಜೊತೆನೇ ಇದ್ದ. ಅವನು ಕೊನೆ ಅವ್ರು ಹೋಗೋ ಒಂದು 4 ತಿಂಗಳು ಜೊತೆನೇ ಇದ್ದ. ನಾಗರಬಾವಿನಲ್ಲಿ ಅಣ್ಣನ ಮನೆಯಲ್ಲೇ ಇದ್ದ ಸರ್ ಅವನು. ಯಾಕೆಂದರೆ ಅವನು ಈ ಸಿನಿಮಾ ಬಗ್ಗೆ ಮಾತಾಡ್ಸೋದು, ಅಣ್ಣನ ಮನಸ್ಸನ್ನ ಬೇರೆ ಕಡೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋದು, ಆಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋದು, ಅವ್ರನ್ನ ಸ್ನಾನ ಮಾಡಿಸೋದು, ಆ ಥರದ್ದೆಲ್ಲ ಜೊತೆಯಲ್ಲಿ ಇದ್ದ. ಒಂದು ಸ್ವಲ್ಪ ಅವ್ರ ಮೈಂಡ್ ಫ್ರೆಶ್ ಆಗಲಿ ಅನ್ನೋ ಕಾರಣಕ್ಕೆ ಇಬ್ಬರು ನೋಡ್ಕೋತಾ ಇದ್ರು. ಆಮೇಲೆ ನಮ್ಮ ಅಣ್ಣ ಏನು ಹೇಳಿದ್ರು, ಅಣ್ಣಂಗೆ ಅವಾಗಲೂ ಹಾಸ್ಪಿಟ್ಲಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಬ್ಲಡ್ ಹಾಕ್ಸ್ಕೊಳ್ಳೋಕ್ಕೆ. ನೀನೇ ಹಾಕ್ಬಿಡಪ್ಪ ಅಂತ ನನ್ನ ಮಗನಿಗೆ ಹೇಳಿದ್ರು. ಅವನು, ಇಲ್ಲ ಮಮ್ಮ, ಬ್ಲಡ್ ಎಲ್ಲ ನಾವು ಹಾಕಂಗಿಲ್ಲ, ಅದು ವೇರಿಯೇಷನ್ ಆಗುತ್ತೆ, ರಿಯಾಕ್ಟ್ ಆಗಿಬಿಡುತ್ತೆ, ಸೊ ಹಾಸ್ಪಿಟ್ಲಲ್ಲೇ ಹಾಕಿಸ್ಬೇಕು ಅಂತ ಈ ನಾಗರಬಾವಿನಲ್ಲಿ ಎಸೆನ್ಷಿಯಲ್ ಹಾಸ್ಪಿಟಲ್ ಇದೆ ಸರ್, ಮೇನ್ ರೋಡಲ್ಲಿ. ಅಲ್ಲಿಗೆ ಕರ್ಕೊಂಡು ಬಂದ್ವಿ. ಅಣ್ಣನೇ ಡ್ರೈವ್ ಮಾಡ್ಕೊಂಡು ಬಂದರು. ಹೋಗೋ ಒಂದು 11 ದಿವಸಕ್ಕೆ ಮುಂಚೆ ಸರ್ ಇದು. ಅಣ್ಣನೇ ಡ್ರೈವ್ ಮಾಡ್ಕೊಂಡು ಬಂದರು. ಆಮೇಲೆ ವಾರ್ಡಲ್ಲಿ ಹಾಕಿ ಅಂತ ಹೇಳಿದಕ್ಕೆ, ಇಲ್ಲ ವಾರ್ಡಲ್ಲಿ ನಾವು ಬ್ಲಡ್ ಹಾಕೋಕ್ಕಾಗಲ್ಲ, ICUನಲ್ಲೇ ನಾವು ಬ್ಲಡ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ICUಗೆ ಶಿಫ್ಟ್ ಮಾಡಿದ್ರು ಅಣ್ಣನ. ಒಂದು 10 ಡೇಸ್ ಇದ್ರು ಸರ್ ಹಾಸ್ಪಿಟ್ಲಲ್ಲಿ. ಅವ್ರಿಗೆ ಏನಾಯ್ತು ಅಂದರೆ, ಪ್ರತಿ ದಿನಕ್ಕೊಂದು ಈ ಟೆಸ್ಟು ಆ ಟೆಸ್ಟು ಹೇಳ್ತಾ ಟೆಸ್ಟ್ ಬರಿತಾ ಹೋಗ್ತಿದ್ದಂಗೆ ಹೊಟ್ಟೆನಲ್ಲಿ ನೀರು ಸೇರ್ಕೊಂಡಿದೆ, ಬೆನ್ನಲ್ಲಿ ನೀರು ಸೇರ್ಕೊಂಡಿದೆ, ತೆಗಿಬೇಕು. ಆಮೇಲೆ ಫುಡ್ ಪೈಪ್ ಹಾಕಬೇಕು, ಅವ್ರು ಊಟ ಹೋಗ್ತಾ ಇಲ್ಲ, ಆ ಥರ ಎಲ್ಲ ಒಂದೊಂದು ದಿನಕ್ಕೊಂದೊಂದು ಹೇಳಿ ಅವರು ಈ ಆಯುರ್ವೇದಿಕ್ ಮೆಡಿಸನ್ ನಾವು ಕೊಟ್ಟಿದ್ದನ್ನು ಸ್ಟಾಪ್ ಮಾಡಿಬಿಟ್ವಿ. ಅವರು ಸಡನ್ನಾಗಿ ಇಂಗ್ಲೀಷ್ ಮೆಡಿಸನ್ ಅಲ್ಲಿಗೆ ಶುರು ಮಾಡಿದ್ರು ಸರ್. ಅದೇನಾದರೂ ರಿಯಾಕ್ಟ್ ಆಯಿತೋ ಏನೋ ಗೊತ್ತಿಲ್ಲ. ಆದರೆ ಅಣ್ಣ ಇದ್ದಷ್ಟು ದಿವಸನೂ ICUನಲ್ಲಿ ಆ್ಯಕ್ಟಿವ್ ಆಗಿದ್ರು ಸರ್. ಅಲ್ಲಿದ್ದಂಥ ನರ್ಸ್ಗಳಿಗೆಲ್ಲ ಅವರು, ಅಲ್ಲಿ ಮಲಯಾಳಿಸ್ ಜಾಸ್ತಿ ಇದ್ರಲ್ಲ ಸರ್ ನರ್ಸು, ಸೊ ಅಣ್ಣನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಎಲ್ಲ ಟ್ರೈನಿಂಗ್ಸ್ ನರ್ಸ್ಗಳಿದ್ದಿದ್ದು. ನೀವು ಆ್ಯಕ್ಟ್ರ್ ಅಂತೆ ಅಂತ ಅವರು ಬಂದರೆ, ಅಣ್ಣ ಚೆನ್ನಾಗಿ ಮಲಯಾಳಿ ಮಾತಾಡೋರು. ಆ ಭಾಷೆನಲ್ಲೇ ಹೌದು ನಾನು ಆ್ಯಕ್ಟ್ರು ಅಂತ ಹೇಳ್ಬಿಟ್ಟು ಅವರು ಮೊಬೈಲಲ್ಲಿ ತೋರಿಸ್ತಾ ಇದ್ರು ಇವ್ರು ಆ್ಯಕ್ಟ್ ಮಾಡಿದ ಸೀನ್ಗಳು ಎಲ್ಲ. ಅಯ್ಯೋ ಎಷ್ಟು ನಗಿಸ್ತಾರೆ, ಎಷ್ಟು ಜೋಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಅಷ್ಟು ಆ್ಯಕ್ಟಿವ್ ಆಗಿದ್ರು ಸರ್. ಅವ್ರು ICUನಲ್ಲಿ ಬೆಡ್ ಮೇಲೆ ಮಲಗಿದ್ರು ಆ್ಯಕ್ಟಿವ್ ಆಗಿದ್ರು. ಆಮೇಲೆ ಏನಾಯಿತು, 11 ಡೇಸ್ ಆದಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ಇಲ್ಲಿಗೆ ಈ ಮನೆಗೆ ಕರ್ಕೊಂಡು ಬಂದ್ವಿ. ಚೆನ್ನಾಗಿದ್ರು ಸರ್ ಅವತ್ತು. ಈ ಮೆಜೆಸ್ಟಿಕ್ ಸಿನಿಮಾದಲ್ಲಿ ರಮೇಶ್ ಅಂತ ಒಬ್ರು ನಿರ್ಮಾಪಕರಂತೆ, ರಮೇಶ್ ಅಣ್ಣ ಅಂತ, ಅವರು ಜೊತೆಲಿದ್ರು ಸರ್. ಹಾಸ್ಪಿಟ್ಲಲ್ಲಿ ಇದ್ದಷ್ಟು ದಿವಸನೂ ಪಾಪ ಪ್ರತಿದಿನ ಅವ್ರು ಬರ್ತಾ ಇದ್ರು. ಅವ್ರ ಜೊತೆಗೆ ಇನ್ನೊಬ್ರು ಬರ್ತಾ ಇದ್ರು. ರಮೇಶ್ ಅಣ್ಣನೂ ಅವತ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ ದಿವಸ ಮನೆಗೆ ಬಂದರು ನಮ್ಮ ಜೊತೆಗೆ. ಅವ್ರು ಅವತ್ತು ನಮ್ಮ ಮನೆ, ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬ ಶಾಕ್ ಆಯಿತು. ಅಯ್ಯೋ, ಸತ್ಯನ್ಗೆ ಇಷ್ಟು ದೊಡ್ಡ ಫ್ಯಾಮಿಲಿನ ಒಂದು ದಿವಸಕ್ಕೂ ಹೇಳ್ಕೊಳ್ಳಿಲ್ಲ. ನಂಗೆ ಇಷ್ಟು ಜನ ಬಾಮೈದಿರಿದ್ದಾರೆ, ಇಷ್ಟು ತಂಗಿ ಇದ್ದಾರೆ, ಇಷ್ಟು ಅಕ್ಕ ಇದ್ದಾರೆ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ, ಇಷ್ಟು ದೊಡ್ಡ ಫ್ಯಾಮಿಲಿನ ಅಂತ ಅವರು ಆಶ್ಚರ್ಯಪಟ್ಟರು ರಮೇಶ್ ಅಣ್ಣ ಅವರು. ಗುರುವಾರ ಬಂದು ಮನೆಯಲ್ಲಿ ಬಿಟ್ಬಿಟ್ಟು ಹೋದ್ರು. ಮತ್ತು ಶುಕ್ರವಾರನೂ ಬಂದಿದ್ರು. ಶುಕ್ರವಾರ ಚೆನ್ನಾಗಿ ಮಾತಾಡ್ತಾ ಇದ್ರು ಅಣ್ಣ, ಅವ್ರ ಜೊತೆನೂ ಎಲ್ಲ ಮಾತಾಡ್ತಾ ಇದ್ರು. ಶನಿವಾರದ ದಿವಸ ನಾನು ಶುಕ್ರವಾರ ರಜಾ ಹಾಕ್ಕೊಂಡಿದ್ದೆ ಸರ್. ಸ್ಯಾಟರ್ಡೆ ಅಣ್ಣನೇ ಕಳಿಸಿದ್ರು ನನ್ನ. ಹಾಫ್ ಡೇ ಅಲ್ವಾ, ಯಾಕೆ ಸುಮ್ಮನೆ ಲೀವ್ ಹಾಕೋತೀಯ, ಹೋಗಿ ಬಂದ್ಬಿಡು, ಒಂದು ಗಂಟೆ 2 ಗಂಟೆ ಅಷ್ಟೊತ್ತು ಬಂದ್ಬಿಡು. ಸರಿ, ಬೆಳಗ್ಗೆ ಆಯ್ತಪ್ಪ ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ನಿಮ್ಮ ಅತ್ತಿಗೆ ಎಲ್ಲರೂ ಇಲ್ಲೇ ಇದ್ದಿದ್ದು? ನಮ್ಮ ಅತ್ತಿಗೆ ಇದ್ರು, ನಮ್ಮ ಚಿಕ್ಕಕ್ಕ ಇದ್ರು, ನನ್ನ ತಂಗಿ ಇದ್ರು, ಆಮೇಲೆ ನಮ್ಮ ತಾಯಿ ಇಲ್ಲೇ ಇದ್ರು, ರಮೇಶ್ ಅಣ್ಣ ಇದ್ರು, ನಮ್ಮ ಚಿಕ್ಕಕ್ಕನ ಮಕ್ಕಳಿದ್ರು.
ನಮ್ಮನೇಲಿ ಯಾವಾಗಲೂ ಸರ್ ಏನಿಲ್ಲ ಅಂದರೂ ಒಂದು 10 ಜನ ಆದರೂ ನಾವು ಇದ್ದೇ ಇರ್ತಾ ಇದ್ವಿ, ಸಿಂಗಲ್ ಆಗಿ ಇರ್ತಾನೆ ಇರಲಿಲ್ಲ, ಯಾರಾದರೂ ಒಬ್ರು ಇದ್ದೇ ಇರ್ತಿದ್ರು. ಸೊ ಅತ್ತಿಗೆ ಒಬ್ಬರೇ ಇದ್ದಾರಲ್ಲ ಆ ಟೈಮಲ್ಲಿ ಅಂದ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ ದಿನದಿಂದನೂ ಜೊತೆನಲ್ಲಿ ನಾವು ನಮ್ಮ ಅಕ್ಕ ತಂಗಿರೆಲ್ಲ ಅತ್ತಿಗೆ ಜೊತೆನೇ ಇದ್ವಿ ಸರ್. ಅವರು ಪಾಪ ಮಾನಸಿಕವಾಗಿ ತುಂಬ ನೊಂದಿದ್ರಲ್ಲ, ಏನೋ ನಮ್ಮ ಕೈಲಾದಷ್ಟು ಒಂದು ಧೈರ್ಯ ತುಂಬಿಕೊಂಡು ಏನಾಗಲ್ಲ, ಯಾಕೆ ಹೆದರ್ಕೋತೀಯಮ್ಮ ಆ ಥರ ಎಲ್ಲ ಸಮಾಧಾನ ಹೇಳ್ಕೊಂಡು ಅವ್ರ ಜೊತೆನೇ ಇದ್ವಿ. ಸೊ ಅವತ್ತಿನ ದಿವಸನೂ ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಕ್ಕ ಎಲ್ಲ ಜೊತೆನಲ್ಲಿದ್ದರು. ಆಮೇಲೆ ನಮ್ಮ ಅತ್ತಿಗೆ ನಂಗೆ ಕಾಲ್ ಮಾಡಿದ್ರು, ಒಂದು ಗಂಟೆ ಅಷ್ಟೊತ್ತು ಕಾಲ್ ಮಾಡಿದ್ರು, BP ಲೋ ಆಗ್ತಾ ಇದೆ ಸ್ವಲ್ಪ, ಅಣ್ಣ ಯಾಕೋ ಸುಸ್ತು ಅಂತಿದ್ದಾರೆ, ನೀನು ಬಂದುಬಿಡು ಅಂತ. ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ, ಈ ಥರ ಆಗ್ತಾ ಇದೆಯಂತೆ, ನೀನು ಬಂದುಬಿಡಮ್ಮ ಅಂತ. ಸರಿ ನಾವು ಬಂದ್ವಿ ಸರ್ ಮನೆಗೆ. ಅಷ್ಟರೊಳಗಡೆ ನಮ್ಮ ಚಿಕ್ಕಕ್ಕನೂ ನನ್ನ ತಂಗಿನೂ ಡಾಕ್ಟ್ರನ್ನ ಮನೆಗೆ ಕರ್ಕೊಂಡು ಬಂದು ತೋರಿಸಿದ್ರು. ಅವ್ರು ನೋಡ್ಬಿಟ್ಟು ಹೋದ್ರು. ನಮ್ಮ ಚಿಕ್ಕಕ್ಕನ ಮಗ ಒಬ್ರು ನರ್ಸ್ನ ಮನೆಗೆ ಕರ್ಕೊಂಡು ಬಂದಿದ್ರು. ಅವ್ರು ಇಲ್ಲೇ ಇದ್ದು ಟ್ರೀಟ್ ಮಾಡ್ತಾಯಿದ್ರು, ಪಲ್ಸ್ ಚೆಕ್ ಮಾಡೋದು, BP ಚೆಕ್ ಮಾಡೋದು ಎಲ್ಲ. ಸ್ವಲ್ಪ ರೈಸ್ ಆಯಿತು ಸರ್, BP ಲೋ ಆಗಿದ್ದು ಸ್ವಲ್ಪ ರೈಸ್ ಆಯಿತು. ನಾವೆಲ್ಲ ಬಂದ್ವಲ್ಲ, ನಮ್ಮ ಅಕ್ಕ ಅವರು ಎಲ್ಲ ಬಂದ್ವಲ್ಲ, ಸ್ವಲ್ಪ ರೈಸ್ ಆಯಿತು. ಅವತ್ತು ನಮ್ಮ ಮನೆಯಲ್ಲಿ ನಮ್ಮ ಮೊಮ್ಮಗನ ಬರ್ತ್ಡೇ ಇತ್ತು ಸರ್, ನಮ್ಮ ಅಕ್ಕನ ಮಗುದು ಬರ್ತ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲರೂ ಒಂದು ಕಡೆ ಸೇರ್ಕೊಂಡಿದ್ವಿ ನಾವು ಈ ಮನೆಯಲ್ಲಿ. ಇವತ್ತು ಮಾಮನೂ ಇದೆ, ಖುಷಿ ಆಗುತ್ತೆ ಅಂತ ಎಲ್ರಿಗೂ ಸಂತೋಷ, ಸತ್ಯಣ್ಣ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲ ಒಂದು 30 ಜನ ಇದ್ರು ಸರ್, ಅಣ್ಣ ಹೋಗಿದ್ವಿ ಸರ್, ಎಲ್ಲ ಸೇರಿ ಇದೇ ಮನೇಲಿ ಸರ್ 30 ಜನ ಇದ್ವಿ ಇಲ್ಲಿ ಅಣ್ಣ ಹೋದಾಗ. ಅವರು ಫುಲ್ಲು ಲೋ ಆಯಿತು. ಆಮೇಲೆ ಕಾಲು 2 ಊದ್ಕೊತ್ತು ಸರ್, ಸ್ವೆಲ್ಲಿಂಗ್ ಬಂತು ಕಾಲು ಎಲ್ಲ, ಕೈ ಕಾಲು ಎಲ್ಲ ಉಜ್ತಾ ಇದ್ರು. ಇತ್ತು ಸರ್, ಎಲ್ರನ್ನೂ ನೋಡೋರು, ಮಾತಾಡ್ಸೋರು. ಅವರು 7:10ಗೆ ಹೋಗಿದ್ದು, ಅವರು ಸಂಜೆ ಒಂದು 6:15ನಲ್ಲಿ ಎಲ್ಲರೂ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಪ್ರತಿ ಹಿಂಗೆ ಸುತ್ತ ಹಿಂಗೆ ಎಲ್ಲರನ್ನೂ ನೋಡ್ಬಿಟ್ಟು ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಅಕ್ಕಂಗೆ ಸ್ವಲ್ಪ ಅಲ್ಲಿ ಮಿಸ್ ಹೊಡಿತು, ಏನು ಹಿಂಗೆ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನಲ್ಲ. ಯಾಕೆ ಅಂದರೆ ನಮ್ಮ ತಂದೆ ಸಹ ಈ ಮಾತು ಹೇಳಿದರು ಹೋಗೋ ಟೈಮಲ್ಲಿ, ಎಲ್ಲರೂ ಊಟ ಮಾಡ್ಕೊಳ್ಳಿ ಅಂದರೆ. ಅವರು ಹೋಗೋ ಟೈಮಲ್ಲೂ ನಮ್ಮ ಊಟದ ಯೋಚನೆ ಮಾಡಿದ್ದಾರೆ ನೋಡಿ ಸರ್. ಅವರು ಹೋಗೋ ಟೈಮಲ್ಲೂ ಸಹ ಊಟ ಮಾಡ್ಕೊಳ್ಳಿ ಅಂದರೆ, ಆ ನೈಟ್ ನಾನು ಹೋಗ್ಬಿಡ್ತೀನೇನೋ, ಇವ್ರು ಊಟ ಮಾಡದೇ ಇರ್ತಾರೇನೋ ಅನ್ನೋ ಒಂದು ಕಾರಣಕ್ಕೆ ದೇವರವ್ರ ಬಾಯಲ್ಲಿ ನುಡ್ಸಿದ್ನೋ ಏನೋ, ಎಲ್ಲರೂ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತಪ್ಪ ಮಾಡ್ತೀವಿ ಅಂದರು. ಆಮೇಲೆ ನಮ್ಮ ಅತ್ತಿಗೆನ ಒಂದು ಸತಿ ಹಿಂಗೆ ನೋಡಿದ್ರು ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡಿದ್ರು ಅತ್ತಿಗೆನ. ಆ ಸೀನ್ ತುಂಬ ನೋವಾಯಿತು ಸರ್ ನಮಗೆ. ತಕ್ಷಣ ನಾನು ಮತ್ತು ನಮ್ಮ ಅಕ್ಕ ಹೋಗ್ಬಿಟ್ಟು ನಮ್ಮ ಅತ್ತಿಗೆ ಮೇಲೆ ಹಿಂಗೆ ಕೈ ಹಾಕ್ಕೊಂಡು, ನೀ ಏನು ಯೋಚನೆ ಮಾಡಬೇಡಪ್ಪ, ನಾವು ಅವಳಿಗೆ ಊಟ ಮಾಡಿಸ್ತೀವಿ, ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ, ನೀ ಏನು ಯೋಚನೆ ಮಾಡಬೇಡ ಅಂತದೆ. ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ಬರೋವರೆಗೂ ನಾನು ಟೋಟಲ್ 0. ಅಲ್ಲಿಂದ ಇವತ್ತಿನದು ಕಷ್ಟ ಸುಖ ಎರಡರಲ್ಲೂ ಜೊತೆಗೆ. ಆಮೇಲೆ ಹಿಂಗೆ ಹೇಳಿದ್ರು ಸರ್, ಹಿಂಗೆ ಅಂದರು ಥಮ್ಸ್ ಅಪ್. ಆಮೇಲೆ ಅವರೇ ಹಿಂಗೆ ಕೈನ ಹಿಂಗೆ ಎದೆ ಮೇಲೆ ಇಟ್ಕೊಂಡ್ರು, ಅವ್ರ ಕೈನ ಇಟ್ಕೊಂಡು ಒಂದು ದೀರ್ಘವಾಗಿ ಉಸಿರು ತಗೊಂಡ್ರು ಸರ್. ಅಷ್ಟರೊಳಗೆ ನನಗೆ ತುಂಬ ಅಳು ಬಂತು. ನಾನು ಹೋಗಿ ದೇವ್ರ ಮನೇಲಿ ಕೂತ್ಬಿಟ್ಟೆ, ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು. ಎಷ್ಟು ಸರ್ ಮಾಮ ಮಾಮ ಅಂತ ಮಕ್ಕಳು ಕೂಗ್ತಿದ್ದಾರೆ, ಒಬ್ರು ಕೈ ಉಜ್ತಿದ್ದಾರೆ, ಒಬ್ರು ಕಾಲು ಉಜ್ತಾ ಇದ್ದಾರೆ, ಒಬ್ರು ಎದೆ ಮೇಲೆ ಹೊಡಿತಾ ಇದ್ದಾರೆ. ಅಷ್ಟು ನನ್ನ ಮಗ ಅಂತೂ ದೇವ್ರ ಫೋಟೋನೇ ತೆಗ್ದು, ಅವರು ರಾಘವೇಂದ್ರ ಸ್ವಾಮಿ ಭಕ್ತರು ಸರ್, ಅಣ್ಣ ತಲೆ ಹತ್ರ ಫೋಟೋ ಇಟ್ಟಿದ್ವಿ. ಹೇಳ್ಬಾರ್ದು ನಾನು ಈ ಸಮಯದಲ್ಲಿ, ಆ ಫೋಟೋನೇ ತೆಗೆದ್ಬಿಟ್ಟು ನನ್ನ ಮಗ ಬಿಸಾಕ್ಬಿಟ್ಟೆ ಸರ್. ದೊಡ್ಡ ಮಗನ ಚಿಕ್ಕ ಮಗ ಸರ್. ಎಲ್ಲಿದೆ ದೇವರು, ಇದ್ದಿದ್ರೆ ನಮ್ಮ ಮಾವನ ಉಳಿಸ್ಕೊಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಅಷ್ಟು ಕೈ ಉಜ್ಜಿ ಕಾಲು ಉಜ್ಜಿ ತುಂಬ ಮಾಡಿದ್ರು ಸರ್. ಅಲ್ಲಿ ಇನ್ನೂ ಇಲ್ಲಿ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ ಸರ್, ಟಿವಿನಲ್ಲಿ ನಿರ್ದೇಶಕ PN ಸತ್ಯ ನಿಧನ ಅಂತ, ಅದು ಹೆಂಗೆ ವಿಷಯ ಮುಟ್ಟಿತು ಗೊತ್ತಿಲ್ಲ ಸರ್. ನಮಗೆ ಶಾಕ್ ಆಗೋಯ್ತು. ಇನ್ನು ನಾವು ಇಲ್ಲಿ ಎಲ್ಲ ಮಾಡ್ತಿದ್ದೀವಿ, ಕೈ ಉಜ್ತಿದ್ದೀವಿ, ಕಾಲು, ಅಷ್ಟು ಬೇಗ ಟಿವಿನಲ್ಲಿ ಹೆಡ್ಲೈನ್ಸಲ್ಲಿ ಬಂದ್ಬಿಡ್ತು ಸರ್. ಅವರು ಹುಟ್ಟಿದ್ದು ಶನಿವಾರನೇ, ಅವರು ಹೋಗಿದ್ದು ಶನಿವಾರ. ಅಷ್ಟು ನಾವು ಪ್ರಯತ್ನ ಪಟ್ಟರು ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ವೆರಿ ಸಾರಿ. ಕಷ್ಟ ಆಗುತ್ತೆ. ನಾವು ಅನ್ಕೋತೀವಿ ಸರ್, ಅಷ್ಟು ಒಳ್ಳೆ ಮನುಷ್ಯನ ಜೊತೆ, ಅಣ್ಣ ತಮ್ಮಂದಿರ ಜೊತೆ ಬಾಳೋ ಯೋಗ ದೇವರು ನಮಗೆ ಕೊಟ್ಟಿಲ್ಲ ಅಂತ ನಾವು ಯಾವಾಗಲೂ ಫೀಲ್ ಆಗ್ತೀವಿ ಸರ್. ಅದೊಂದು ನೋವು ನಮಗೆ ಕೊನೆಯವರೆಗೂ ಕಾಡತ್ತೆ ಸರ್. ಅಂಥ ಅಣ್ಣನ ಜೊತೆ ಇರೋ ಯೋಗ ಸಿಕ್ಲಿಲ್ವಲ್ಲ. ತುಂಬ ಪ್ರೀತಿ ಸರ್. ಅವ್ರು ಯಾವಾಗಲೂ ಹೇಳೋರು, ನೀವು 4 ಜನ ಯಾವಾಗಲೂ ಒಗ್ಗಟ್ಟಲ್ಲಿ ಇರ್ತೀರಾ, ಒಟ್ಟಿಗೆ ಇರ್ತೀರಾ, ಇವ್ರ ಮಕ್ಕಳು ಅವ್ರ ಮಕ್ಕಳು ಅನ್ನೋ ಭೇದನೇ ಇಲ್ಲ ನಿಮಗೆ. ನಿಮ್ಮೆಲ್ರಿಗೂ ನಾನೊಂದು ಮನೆ ಕಟ್ಟಿಸ್ಕೊಡ್ತೀನಿ, ಒಂದೇ ಬಿಲ್ಡಿಂಗಲ್ಲಿ 4 ಫ್ಲೋರ್ ಮನೆ ಮಾಡ್ತೀನಿ, ಎಲ್ಲ ಒಟ್ಟಿಗೆ ಇರಿ ಅಂತ ಯಾವಾಗಲೂ ಹೇಳ್ತಾ ಇದ್ರು ಸರ್ ಅವರು. ಆದರೆ ಒಂದು ಸಮಾಧಾನ ಏನಂದರೆ ಸರ್, ಅವ್ರು ಹೋಗಿದ್ದು ಕೊನೆ ದಿನ ನಾವು ಅಷ್ಟು ಜನ ಅವ್ರ ಕಣ್ಮುಂದೆ ಇದ್ವಿ ಸರ್. ಅವ್ರು ಅದನ್ನು ಆಸೆ ಪಡೋರು, ಎಕ್ಸ್ಪೆಕ್ಟ್ ಮಾಡೋರು.
ಎಲ್ಲ ಕುಟುಂಬನ ತುಂಬ ಪ್ರೀತಿ ಮಾಡ್ತಿರೋದ್ರಿಂದ ಅವತ್ತು ಎಲ್ಲರೂ ಅಲ್ಲೇ ಇದ್ವಿ ಸರ್, ಅವ್ರ ಕಣ್ಣು ಮುಂದೆನೇ ಇದ್ವಿ. ಅದೊಂದು ನಮಗೂ ಸಮಾಧಾನ, ಅವರಿಗೂ ಒಂದು ಸಮಾಧಾನ ಅನ್ಸುತ್ತೆ ಸರ್. ಅದು ದುನಿಯಾ ವಿಜಯ್ ಅವರು ಬಹುಶಃ ಅವತ್ತು ರಾತ್ರಿಯಿಂದ ಹಿಡಿದು ಮರುದಿನದವರೆಗೂ ತಮ್ಮ ಕುಟುಂಬದ ಜೊತೆಗೆ ಇದ್ರು ಅಂತ ಕಾಣುತ್ತೆ ಸರ್. ಅವತ್ತು 7:20 ಹಿಂಗಾಯಿತು ಸರ್. ಒಂದು 15 ನಿಮಿಷದಲ್ಲಿ ಬಂದುಬಿಟ್ರು ಸರ್. ಅದು ಹೆಂಗೆ ಈ ಟ್ರಾಫಿಕಲ್ಲಿ ಬಂದರೋ ವಿಜಯ್ ಸರ್ ಗೊತ್ತಿಲ್ಲ. ಬಂದರು, ಒಳಗೆ ಇಲ್ಲಿಗೆ ಬಂದರು, ಇಲ್ಲಿ ಮಲಗಿಸಿದ್ವಿ. ನಮ್ಮ ಮಕ್ಳು ಏನಂದರೆ ಆಚೆ ಮಲಗ್ಸೋದು ಬೇಡ, ನಮ್ಮ ಮಾವನ್ನ ನಾವು ರಸ್ತೆನಲ್ಲಿ ಮಲಗಿಸಲ್ಲ ಅಂತ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಬಿಡೋದೇ ಇಲ್ಲ ಅಂತ. ವಿಜಯ್ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಬೇಡಪ್ಪ ನಿಮ್ಮ ಮಾವನ ಪ್ರೀತಿ ನಿಮಗಿರಲಿ, ಅವರಿವಾಗ ಕರ್ನಾಟಕದ ಆಸ್ತಿ, ಅಭಿಮಾನಿಗಳು ತುಂಬ ಜನ ಬರ್ತಾರೆ, ನೀವು ಮನೆ ಒಳಗೆ ಇಟ್ಕೊಂಡ್ರೆ ಬರೋವಂಥ ಜನಕ್ಕೆ ನೋಡೋಕ್ಕೆ ಹೋಗೋಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ, ಏನು ತೊಂದರೆ ಇಲ್ಲ, ನಾವು ರಸ್ತೆನಲ್ಲೇ ತುಂಬ ಕಾಲ ಕಳೆದಿದ್ದೀವಿ, ರಸ್ತೆನಲ್ಲೇ ಅಣ್ಣನೂ ನನ್ನ ಜೊತೆ ತುಂಬ ಕಾಲ ಕಳೆದಿದ್ದಾರೆ, ರಸ್ತೆಯಲ್ಲಿರೋದು ಏನೂ ತಪ್ಪಿಲ್ಲ ಅಂತ ಮಕ್ಕಳಿಗೆಲ್ಲ ಒಪ್ಪಿಸಿ ಆವಾಗ ಮಧ್ಯರಾತ್ರಿ ಶಾಮಿಯಾನ ಹಾಕಿಸ್ಬಿಟ್ಟು ಆಮೇಲೆ ನಾವು ಇಲ್ಲಿಂದ ಅಣ್ಣನ ಕೆಳಗಡೆ ಶಿಫ್ಟ್ ಮಾಡಿದ್ವಿ ಸರ್. ಅಷ್ಟು ಮಕ್ಕಳಿಗೆ ತಿಳಿ ಹೇಳಿದ್ರು. ನಮ್ಮಮ್ಮನ ನೋಡಿ ತುಂಬ ನೊಂದ್ಕೊಂಡ್ರು ಸರ್. ಆ ತಾಯಿ ಹೇಗೆ ಸಹಿಸ್ಕೋತಾಳೆ ಅಂತ ಅಂದ್ಬಿಟ್ಟು ವಿಜಯ್ ಸರ್ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಸರ್. ನಿಮ್ಮ ತಾಯಿ ಹೇಗೆ ತೊಗೊಂಡ್ರಮ್ಮ ಇದನ್ನು? ಸರ್ ಅವರು ಮೂಕರಾಗ್ಬಿಟ್ರು ಸರ್. ಆ ಕ್ಷಣಕ್ಕೆ ಅವರು ಅಳ್ಳೂ ಇಲ್ಲ, ಯಾರು ಬಂದು ಮಾತಾಡ್ಸಿದ್ರು ಎಂಥ ರಿಯಾಕ್ಟು ಇಲ್ಲ ಸರ್. ಅವ್ರಿಗೆ ಶಾಕ್ ಆಗೋಯ್ತು, ತುಂಬ ಒಂಥರ ಸೈಲೆಂಟ್ ಆಗಿಬಿಟ್ರು ಸರ್. ಅವರು ಹೋಗ್ಬಿಟ್ಟು ಕೆಳಗಡೆ ಇದ್ದರು, ಬಾಮ್ಮ ಅಂತ ಕರೆದಿದ್ದ ತಕ್ಷಣನೇ ಹಿಂಗೆ ನೋಡ್ಬಿಟ್ಟು ಹೋಗ್ಬಿಟ್ನಾ ಅಂದರು. ಹೆಂಗಿತ್ತು ಆ ಸೀನು ಅಂತ ಅಂದರೆ ಸರ್, ಹೋಗ್ಬಿಟ್ನಾ ಅಂತ ಅಂದರು. ಅಂದರೆ ಅವರು ಮುಂಚೆನೇ ಅನ್ಕೋಬಿಟ್ಟಿದ್ರು ಅನಿಸುತ್ತೆ, ಧೈರ್ಯ ತೊಗೊಬಿಟ್ಟಿದ್ರು ಅನಿಸುತ್ತೆ, ಮಾತೇ ಆಡಲಿಲ್ಲ ಸರ್. ವಿಜಯ್ ಸರ್ ತುಂಬ ನೊಂದ್ಕೊಂಡ್ರು, ಹೆಂಗೆ ಸಹಿಸ್ಕೋತಾರೆ ಆ ತಾಯಿ ಆ ನೋವು ಹೆಂಗೆ ತಡ್ಕೋತಾರೆ ಅಂತ. ಆಮೇಲೆ ಸೈಲೆಂಟ್ ಆಗಿಬಿಟ್ರು ಸರ್. 2 ಮಕ್ಕಳು ಹೋದರು. ಇನ್ನೊಬ್ಬ ಅಣ್ಣ ಇದ್ದಾರೆ ಸರ್, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ. ಆ ಊರದ್ದು ಜವಾಬ್ದಾರಿ ಎಲ್ಲ ನಮ್ಮ ಸತ್ಯ ಅಣ್ಣನೇ ನೋಡ್ಕೋತಾ ಇದ್ದಿದ್ದು, ಅವ್ರದ್ದು ಖರ್ಚು ವೆಚ್ಚ ಎಲ್ಲ ತಾಯಿ ಜೊತೆಗೆ. ಈ ಒಬ್ಬ ಪೆದ್ದ ಮಗನ್ನ ಬಿಟ್ಬಿಟ್ಟು ಈ ಥರ ಚೆನ್ನಾಗಿದ್ದ ಮಕ್ಕಳು ಹೋಗ್ಬಿಟ್ರಲ್ಲ ಅಂತ ತುಂಬ ಕೊರಗೋದ್ರು ಸರ್ ನಮ್ಮ ತಾಯಿ, ತುಂಬ ನೋವು ಪಟ್ಬಿಟ್ರು. ದರ್ಶನ್ ಸರ್ ಆಮೇಲೆ ಬಂದರು ಸರ್. ನೆಕ್ಸ್ಟ್ ಡೇ ಬಂದರು ದರ್ಶನ್ ಸರ್. ಅವ್ರಿಗೆ ಆ ಟೈಮಲ್ಲಿ ಕೈ ಏಟಾಗ್ಬಿಟ್ಟಿತ್ತು ಸರ್. ಹೌದು ಪಾಪ, ಅವ್ರಿಗೆ ಕೈ ಏಟಾಗಿತ್ತು. ಬಂದು ಅವರು ಅಣ್ಣನ್ನೇ ಹಿಂಗೆ ನೋಡ್ತಾ ನಿಂತ್ಬಿಟ್ರು. ಅವ್ರಿಗೇನು ಮಾತಾಡಬೇಕು ಏನು ಗೊತ್ತಾಗಲಿಲ್ಲ. ಯಾಕೆಂದರೆ ಅವರು ಹೋಗೋ ಟೈಮ್ಗೆ ಸ್ವಲ್ಪ ಅವ್ರದ್ದು ಮುಖಚರ್ಯ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತಲ್ಲ ಸರ್, ಫೇಸ್ ಎಲ್ಲ ತುಂಬ ಚೇಂಜ್ ಆಗಿತ್ತಲ್ಲ. ಅವ್ರಿಗೆ ಅಯ್ಯೋ ನಾನು ನೋಡಿ ಸತ್ಯನೇನಾ ಇದು ಅನ್ನೋ ಥರ ಅವ್ರಿಗೆ ಇದಾಗೋಯ್ತು. ಸುಮ್ಮನೆ ಏನೂ ಮಾತಾಡಲಿಲ್ಲ ಸರ್, ಹಿಂಗೆ ನಿಂತ್ಬಿಟ್ರು. ರೋಡ್ ಫುಲ್ಲು ತುಂಬ ಕ್ರೌಡ್ ಆಗೋಗಿತ್ತು, ಎಲ್ಲ ಸೆಲೆಬ್ರಿಟೀಸ್ ಬರ್ತಾರೆ ಅಂತ. ಯೋಗರಾಜ್ ಭಟ್ ಸರ್ ಅವರು ಬೆಳಗ್ಗೆ ಬಂದು ಸಂಜೆವರೆಗೂ ತೆಗ್ಯೋವರೆಗೂ ಕೂತ್ಬಿಟ್ರು ಸರ್. ರಾಮು ಸರ್ ಬಂದಿದ್ದರು, ತುಂಬ ಜನ ಆ್ಯಕ್ಟ್ರೆಸ್ ಎಲ್ಲ ಬಂದಿದ್ದರು ಸರ್. ಭಾರ್ಗವ್ ಸರ್ ಬಂದು ಬೆಳಗ್ಗೆನೇ 4:15 ಬಂದರು ಸರ್. ಅವರಿಲ್ಲೇ ಇರೋದು, ವಾಕ್ ಹೋಗ್ತಾ ಇದ್ರು. ಫಸ್ಟು ಅವರು ಬಂದು ದರ್ಶನ ಮಾಡ್ಕೊಂಡು ಹೋದರು. ವಿಜಯ್ ಸರ್ ಅವರು ನೆಕ್ಸ್ಟು ನಮ್ಮದು ಬನಶಂಕರಿನಲ್ಲಿ ಕಾರ್ಯ ಮಾಡಿದ್ದು ಅದೆಲ್ಲ ಮುಗಿಯೋವರೆಗೂ ಇದ್ದರು ಸರ್. ಗುಂಡಿ ಒಳಗಡೆ ಇಳಿದು, ಅಷ್ಟು ದೊಡ್ಡ ನಟ ಸರ್, ತಾನೇ ಗುಂಡಿ ಒಳಗಡೆ ಇಳಿದು ಅವ್ರ ಬಾಡಿನ ಮಲಗಿಸಿದ್ರು ಸರ್. ಇದು ವಿಜಯ್ ಸರ್ ಅಷ್ಟು ಇದು ಮಾಡಿದ್ರು ತುಂಬ ಸರ್. ಅವ್ರು ಎಲ್ಲೇ ಇದ್ದರೂ ನಾವು ಅವರು ತುಂಬ ಫ್ರೆಂಡ್ ಅಂತೆ ಸರ್, ಕ್ಲೋಸ್ ಫ್ರೆಂಡ್ ಅಂತ. ಆಮೇಲೆ ವಿಜಯ್ ಅವ್ರ ಬಗ್ಗೆ, ದುನಿಯಾ ವಿಜಯ್ ಸರ್ ಬಗ್ಗೆ ಅದನ್ನು ಹೇಳಲೇಬೇಕು. ಅವರು ಒಳ್ಳೆಯದಕ್ಕೆ ಎಷ್ಟು ಮಟ್ಟಕ್ಕೆ ಹೆಗಲು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಈ ಥರ ವಿಚಾರಗಳಲ್ಲಿ ಮೊದಲು ಮುಂದೆ ಬಂದು ನಿಂತ್ಕೊಂತಾರೆ. ನಮ್ಮ ಬುಲೆಟ್ ಪ್ರಕಾಶ್ ಅವರ ವಿಚಾರ ಆದಾಗ್ಲೂ ದುನಿಯಾ ವಿಜಯ್ ಅವರು ನೆನಪಿರಲಿ, ಪ್ರೇಮ್ ಅವರು ಅಲ್ಲಿದ್ರು, ಅಷ್ಟು ಒಳ್ಳೆ ಮನೆಯವ್ರ ಥರ ಕಾರ್ಯಗಳನ್ನ ನಿರ್ವಹಿಸಿದ್ರು, ಮನೆಯವ್ರಿಗೆ ಧೈರ್ಯ ತುಂಬ. ನಿಜವಾಗ್ಲೂ ವಿಜಯ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ನಿಜವಾಗ್ಲೂ ನೀವು ಒಂದು ತುಂಬ ದೊಡ್ಡ ಮನಸ್ಸಿರುವಂಥ ಒಬ್ಬ ವ್ಯಕ್ತಿ ಸರ್. ಒಳ್ಳೇದು ಮಾಡಲಿ ಸರ್ ನಿಮಗೆ. ಆ ಸಮಯದಲ್ಲಿ ಮಕ್ಕಳಿಗೆ ಅಷ್ಟು ಧೈರ್ಯ ಕೊಡಲಿಲ್ಲ, ಅಂದರೆ ಮಕ್ಕಳು ನಮ್ಮಗಳ ಮಾತು ಆ ಸಮಯದಲ್ಲಿ ಕೇಳ್ತಿರ್ಲಿಲ್ಲ. ಸೊ ಅವ್ರು ತುಂಬ ಧೈರ್ಯ ಕೊಟ್ಟರು. ನಿಮ್ಮ ಅತ್ತಿಗೆ ಅವರು ಆ ಮಕ್ಕಳಿಗೆ ಹೇಗೆ ಆಘಾತ ಆಯ್ತಿತ್ತು ಸರ್? ಅದಕ್ಕೆ ಒಂಥರ ಹೇಳಿದ್ನಲ್ಲ, ಏನು ಏನು ಅನ್ನೋ ಥರ, ಏನಾಯಿತು ಏನು ಆ ಥರ ಒಂಥರ ಇದಕ್ಕೆ ಹೊಟ್ಟೋದ್ರು ಸರ್. ಮಕ್ಕಳು ತುಂಬ ಚಿಕ್ಕದು, ಆ ಮಗು ಪಾಪ ಎಲ್ಲೋ ಓಡಾಡ್ತಾ ಇತ್ತು, ಅದರಿಂದ 3-4 ವರ್ಷ ಅಷ್ಟೇ. ಮಗ ಒಂದು ಕಡೆ ಮಂಕಾಗಿ ನಿಂತುಬಿಟ್ಟ, ಅವನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ತುಂಬ ಒಂಥರ ಕಷ್ಟದ ಪರಿಸ್ಥಿತಿ ಸರ್. ಅದು ಹೇಗೆ ಎದುರಿಸಿ ಅದು ಹೆಂಗೆ ಅದರಿಂದ ಆಚೆ ಬಂದರೋ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಈಗ ನಿಮ್ಮ ಅತ್ತಿಗೆ ಅವರು ಏನು ಮಾಡ್ತಿದ್ದಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಈಗ ಅವರು ವೆಂಕಟ್ ಸ್ಕೂಲ್ ಇದೆಯಲ್ಲ ಸರ್, ಅಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದಾರೆ. ಮಗಳು ಅದೇ ಶಾಲೆಯಲ್ಲೇ ಓದ್ತಿದ್ದಾಳೆ. ಮಗ ಈಸ್ಟ್ ವೆಸ್ಟ್ ಕಾಲೇಜಲ್ಲಿ ಓದ್ತಿದ್ದಾಳೆ. ಇಲ್ಲಿ ನಿಮ್ಮ ಒಂದು ಒಪ್ಪಿಗೆ ಮೇರೆಗೆ ಜನಕ್ಕೆ ಒಂದು ಹೇಳೋದಕ್ಕೆ ಸ್ಪಷ್ಟಪಡ್ತೀನಿ. ಅಂದರೆ ಈ ಕಾರ್ಯಕ್ರಮ ಎಲ್ಲ ಆದಾಗಮ್ಮ ಇದು ಪ್ರಸಾರ ಆಗೋ ಸಂದರ್ಭದಲ್ಲಿ ಕಮೆಂಟ್ಸ್ಗಳು ಮಾಡ್ತಾರೆ.
ಕಮೆಂಟ್ಸಲ್ಲಿ ಜನಕ್ಕೆ ಪಾಪ ಸತ್ಯ ಅವರ ಮಕ್ಕಳನ್ನ, ಅವರ ಶ್ರೀಮತಿಯವ್ರನ್ನ ನೋಡಬೇಕು ಅನ್ನೋ ಆಸೆ ಇರುತ್ತೆ, ತಪ್ಪಲ್ಲ ಅದು, ಅದವರು ಆಸೆ, ಅವ್ರ ಬಯಕೆ, ಸತ್ಯ ಅವ್ರ ಮೇಲಿರೋ ಪ್ರೀತಿ ಅದು. ಇಲ್ಲಿ ಸ್ನೇಹಿತರೆ ಮೇಡಮ್ ಅವರು, ಮಿಸ್ಸಸ್ ಸತ್ಯ ಮೇಡಮ್ ಅವರು ಮೊದಲಿಂದನೂ ಮಾಧ್ಯಮ ಅಥವಾ ಈ ಥರ ವಿಚಾರಗಳಲ್ಲಿ ದೂರನೇ ಉಳಿದಂಥ ಮಹಿಳೆ. ಅವ್ರ ಪಾಪ ಯಾವತ್ತೂ ಯಾವಲ್ಲೂ ನಾವು ನೋಡಿಲ್ಲ, ಅವ್ರು ಕಾಣಿಸ್ಕೊಂಡಿರೋದು ನೋಡಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಮೇಡಮ್ಗೆ ಏನು ಸ್ಪೇಸ್ ಕೊಡಬೇಕು, ಅವ್ರಿಗೆ ಏನು ಗೌರವ ಕೊಡಬೇಕು, ನಾವು ಅದನ್ನು ಕೊಟ್ಟು ಈ ವಿಚಾರಗಳು ಅಂದರೆ ನಿಮಗೆ ನಾವು ವಿಷಯಗಳನ್ನ ಹೇಳಬೇಕು, ವಿಷಯಗಳನ್ನ ತಲುಪಿಸ್ಬೇಕು. ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ಬಲವಂತ ಮಾಡೋದು ನಮ್ಮ ವೃತ್ತಿ ಧರ್ಮ ಅಲ್ಲ, ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ಮೇಡಮ್ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಗಂಗಮ್ಮನವ್ರ ಹತ್ರನೂ ಕೆಲವು ವಿಚಾರಗಳನ್ನ ತಿಳಿಸ್ಬೇಕು ಅಂತ. ಅದಕ್ಕೆ ಅವರು ಮುಕ್ತವಾಗಿ ಇಷ್ಟು ಹೇಳ್ತಾ ಇದ್ದೀರಾ. ಥ್ಯಾಂಕ್ಸ್ ಅಮ್ಮ, ಇಷ್ಟು ಗಟ್ಟಿ ಮನಸ್ಸು ಮಾಡಿ ನಮಗೆ ವಿಷಯಗಳು ಹೇಳಿದ್ದಕ್ಕೆ. ಯಾಕೆಂದರೆ ಇದು ನಾಳೆ ಪ್ರಶ್ನೆ, ಅವ್ರ ಮಕ್ಕಳನ್ನ ಅವ್ರ ಮನೆಯವ್ರನ್ನ ಮಾತಾಡಿಸಿಲ್ಲ ಅನ್ನೋದು ಡೆಫಿನೆಟ್ಲಿ ಬರುತ್ತೆ. ಅದಕ್ಕೆ ನಾನು ಮುಂದಿನ ವಿಷಯನ ಕ್ಲಾರಿಫೈ ಮಾಡಿದೆ. ನನಗೆ ಗೊತ್ತಿರೋಂಗೆ ಅವರು ಅದನ್ನು ಇಷ್ಟಪಡಲ್ಲ. ಅವರು ನಿಜ ನಿಜ. ಅಣ್ಣನಿಗೆ ಆರೋಗ್ಯ ಕೆಟ್ಟ ಮೇಲೆ ಅವರು ಸ್ವಲ್ಪ ಹಿಂಜರಿದ್ರು ಸರ್. ಇವಾಗ ನೀನು ಸಿನಿಮಾ ಅಂತ ಹೋದೆ, ಸಿನಿಮಾದಲ್ಲೇ ಇದು ಮಾಡಿದ್ರಿ, ಇವಾಗ ನಿಮ್ಮ ಆರೋಗ್ಯ ಕೆಡ್ತು ಮತ್ತು ಅದಕ್ಕೆ ತಲೆ ಕೆಡಿಸ್ಕೊತಿದ್ದೀರಾ, ಬೇಡ ನಮಗೆ ಇನ್ನು ಮುಂದೆ ಆದರೂ ಆರೋಗ್ಯ ಸುಧಾರಿಸ್ಕೊಳ್ಳಿ, ಸಿನಿಮಾ ರಂಗ ಬೇಡ ಅಂತಲೇ ಅದಕ್ಕೆ ಹೇಳ್ತಾ ಇದ್ದಿದ್ದು. ಆಮೇಲೆ ಅಣ್ಣ ಅವ್ರ ಮಗನ್ನ ಆ್ಯಕ್ಟ್ ಮಾಡಿಸ್ತಾ ಇದ್ರು ಸರ್ ಸಿನಿಮಾಗಳಲ್ಲಿ. ಈ ಶಿವಾಜಿನಗರಲ್ಲಿ ದುನಿಯಾ ವಿಜಯ್ ಸರ್ ಚಿಕ್ಕ ಹುಡುಗನ ರೋಲು ಮಾಡಿದ್ದು. ಆಮೇಲೆ ಬ್ಯಾಂಗ್ಳೂರು ಅಂಡರ್ ವರ್ಲ್ಡಲ್ಲೂ ಆದಿತ್ಯ ಅವ್ರದ್ದು ಚಿಕ್ಕ ಹುಡುಗನ ರೋಲು ನಮ್ಮ ಋತಿಕೆ ಮಾಡಿದ್ದು. ಅವಾಗಲೂ ಹೇಳೋರು, ಸಾಕು ನಿಮಗೇನೆ, ಯಾಕೆ ಮಗನ ಕರ್ಕೊಂಡು ಹೋಗ್ತೀರಾ, ಸ್ಕೂಲ್ ಟೈಮಲ್ಲೆಲ್ಲ ಶೂಟಿಂಗು ಎಲ್ಲ ಇದು ಮಾಡ್ತಿದ್ದೀರಾ ಅಂತ. ಅದು ಸಹಜ ಅಲ್ವಾ ಸರ್. ಇವಾಗ ಒಂದು ಮನುಷ್ಯನ ಆರೋಗ್ಯ ಕೆಡ್ತಿದೆ ಅಂತ ಅಂದಾಗ ಯಾರೇ ಆದರೂ ನಮ್ಮ ವಸ್ತುನ ನಾವು ಭದ್ರಪಡಿಸ್ಕೊಳಕ್ ನೋಡ್ತೀವಿ ಸರ್. ಹೌದು, ಅದು ಮುಂದಿನ ಜೀವನ ಹೆಂಗಾದ್ರೂ ಇರಲಿ, ಅದರಿಂದ ಎಷ್ಟೇ ಆದಾಯ ಬರಲಿ ನಷ್ಟ ಆಗಲಿ, ಅದು ಮುಂದಿಂದು. ಆ ಕ್ಷಣಕ್ಕೆ ನಮ್ಮ ವಸ್ತುನ ನಾವು ಭದ್ರ ಮಾಡ್ಕೊಳ್ಳೋದು ಒಂದು ಉದ್ದೇಶ ಅವ್ರದ್ದಾಗಿತ್ತು ಸರ್. ಅದರಿಂದಾಗಿ ಸ್ವಲ್ಪ ಅವರು ಈಗ ಅವ್ರ ಮಗನಿಗೆ ಸಿನಿಮಾ ಇದೆಲ್ಲ ಆಸಕ್ತಿ ಇದೆಯಾ ಇಲ್ವಾ? ಆಸಕ್ತಿ ಇದೆ ಸರ್ ಅವನಿಗೆ. ಅವನು ಸ್ವಲ್ಪ ಇವು ಕ್ಯಾಮ್ರಾ ಇಟ್ಕೊಂಡಿದ್ದಾನೆ, ಶಾರ್ಟ್ ಮೂವಿ ಥರ ಮಾಡೋದು, ಸಾಂಗ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ, ಫ್ರೆಂಡ್ಸ್ಗಳನ್ನ ಕರ್ಕೊಂಡು. ಇದೆ ಸರ್, ಆಸಕ್ತಿ ಇದೆ ಅವನು. ಸತ್ಯ ಅವರು ಹೋದ್ಮೇಲೆ ನಿಮ್ಮ ತಾಯಿಯವ್ರ ಲೈಫು, ನಿಮ್ಮ ಲೈಫು ಎಷ್ಟು ಚಾಲೆಂಜಸ್ನ ಎದುರಿಸಿದ್ರಿ? ಅಂದರೆ ಫೈನಾನ್ಷಿಯಲಿ ಅಂತ ನಾನು ಹೇಳ್ತಿಲ್ಲ, ದುಡ್ಡು ಕಾಸಿನ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ನಾನು ಎಮೋಷ್ನಲಿ ಮಾತಾಡ್ತಾ ಇದ್ದೀನಿ. ಸತ್ಯಣ್ಣ ಹೋದ್ಮೇಲೆ ತುಂಬ ಅಮ್ಮ ಇನ್ನೂ ಕುಗ್ಗೋದ್ರು, ಅಮ್ಮ ಇನ್ನೂ ನೋವು ಶುರುವಾಯಿತು. ಜೊತೆಗೆ ನೀವು ಹೇಳ್ದಂಗೆ ಫೈನಾನ್ಷಿಯಲ್ ಆಗಿ ಅಣ್ಣ ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರತಿಯೊಬ್ಬರಿಗೂ. ನಾನು ಹೇಳಿದೆ, ಇನ್ನೊಬ್ಬ ಅಣ್ಣಂಗೆ ತಿಳುವಳಿಕೆ ಕಮ್ಮಿ ಅಂತ, ಅವನಿಗೆ ಮೆಡಿಸನ್ನು, ಅವನದು ಸಣ್ಣ ಪುಟ್ಟ ಖರ್ಚು, ಅಮ್ಮನ ಮೆಡಿಸನ್ ಖರ್ಚು, ಅದೆಲ್ಲ ನಾವು 4 ಜನ ಹೆಣ್ಮಕ್ಳು ಶೇರ್ ಮಾಡ್ಕೊಂಡ್ವಿ. ಯಾಕೆಂದರೆ ಅಣ್ಣಂಗೆ ಒಂದು ನಂಬಿಕೆ ಇತ್ತು. ಅವ್ರು ಯಾವಾಗಲೂ ಹೇಳೋರು, ನಾನು ಇರಬೇಕು ಅಂತ ಏನಿಲ್ಲ ಬಿಡಮ್ಮ, ಅಮ್ಮನ ನೀವು ನನಗಿಂತ ಚೆನ್ನಾಗಿ ಕಾಪಾಡ್ತೀರಾ ಅಂತ ಅಣ್ಣ ಯಾವಾಗಲೂ ಹೇಳ್ತಾಯಿದ್ರು. ಅದರಿಂದಾಗಿ ನಾವು 4 ಜನನೂ ಶೇರ್ ಮಾಡ್ಕೊಂಡ್ವಿ. ಕಷ್ಟ ಆಯಿತು ಸರ್. ಆಮೇಲೆ ತುಂಬ ಸ್ಟ್ರಗಲ್ ಪಟ್ವಿ. ನನ್ನ ಮಗನೂ ಹೋಗ್ಬಿಟ್ಟ ಆ ಟೈಮಲ್ಲಿ. ಅದೇ ಆ ವಿಷಯ ನಾನು ಎಷ್ಟರ ಮಟ್ಟಿಗೆ ನಿಮಗೆ ಕಂಫರ್ಟಬಲ್ಲು ಏನೂ ಗೊತ್ತಿಲ್ಲ ನನಗೆ. ಯಾಕೆಂತಂದರೆ ಆತ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಅಭಿನಯಿಸ್ಬೇಕು, ಇನ್ನೂ ಬಿಡುಗಡೆ ಆಗಬೇಕಾಗಿರೋ ಸಿನಿಮಾ ಕೂಡ ನಮ್ಮ ಚರಣ್ ಅವರು ಅವ್ರನ್ನ ಸತ್ಯ ಅವರ ಪ್ರೀತಿಯ ಸೋದರಳಿಯ ಮಾಣಿಕ್ಯ ಅಂತ ಮರುನಾಮಕರಣ ಮಾಡಿದರು ಸತ್ಯ ಅವರು. ಅಂದರೆ ಹೊಡೆತದ ಮೇಲೆ ಹೊಡೆತ. ನಿಜ ಸರ್. ಯಾರೋ ಒಂದು ಶತ್ರು ಫ್ಯಾಮಿಲಿಗೂ ಈ ಕಷ್ಟ ಬೇಡ ಸರ್. ನನ್ನ ತಮ್ಮ ಹೋದ 3 ವರ್ಷಕ್ಕೆ ಕರೆಕ್ಟಾಗಿ ಅಣ್ಣ ಹೋದ್ರು ಸರ್. ಅಣ್ಣ ಹೋದ 3 ವರ್ಷಕ್ಕೆ ಕರೆಕ್ಟಾಗಿ ನನ್ನ ಮಗ ಹೋದ ವರ್ಷ ನಮ್ಮ ತಾಯಿ ಹೋಗ್ಬಿಟ್ರು ಸರ್. ಬರೀ ನೋವೇ ನೋಡ್ಕೊಂಡು ಬಂದ್ವಿ ಸರ್. ತುಂಬ ಸಫರ್ ಪಟ್ಬಿಟ್ವಿ ಸರ್. ಯಾವ ಫ್ಯಾಮಿಲಿಗೂ ದೇವ್ರು ಈ ಥರದ್ದು ಒಂದು ಶಿಕ್ಷೆನ ಕೊಡಬಾರ್ದು ಸರ್. ಮನುಷ್ಯನಿಗೊಂದು ನೋವು ದುಃಖ ಅಂತ ಕೊಟ್ಟರೆ ತಡ್ಕೊಳ್ಳೋ ಅಷ್ಟು ಕೊಡಬೇಕು ಸರ್. ಯಾವ ಶತ್ರುಗೂ ಈ ಕಷ್ಟ ಬೇಡ ಸರ್. ಅಷ್ಟು ನೊಂದು ಬಿಟ್ಟಿದ್ದೀವಿ ನಾವು. ಓಕೆ? ಎಸ್ ಸರ್, ಎಸ್ ಸರ್. ನೋ ಪ್ರಾಬ್ಲಮ್. ಇಲ್ಲ ಸರ್, ಒಂದು ಮುಖವಾಡನ ಹಾಕೊಂಡ್ಬಿಟ್ಟಿದ್ದೀವಿ ಸರ್. ಒದ್ದು ಜನಗಳ ಎದುರುಗಡೆ ನಗಬೇಕು, ಮಾತಾಡಬೇಕು, ಮನಸ್ಸಲ್ಲಿ ನೋವನ್ನ ಮುಚ್ಚಿಡಬೇಕು ಅನ್ನೋದು ಒಂದು ಮುಖವಾಡದ ಬದುಕ್ತಾ ಇದ್ದೀವಿ ಸರ್. ಐ ಆಮ್ ಓಕೆ ಸರ್. ವೆರಿ ಸಾರಿ. ನಿಮಗೆ ಅಭ್ಯಂತರ ಇಲ್ಲ ಅಂತಂದರೆ, ಅಥವಾ ನಿಮಗೆ ಅದರಿಂದ ಮತ್ತೆ ಮನಸ್ಸಿಗೆ ನೋವಾಗಲ್ಲ ಅಂದರೆ, ಚರಣ್ ಅವ್ರಿಗೆ ಏನಾಗಿತ್ತು ಸರ್? ಅವನಿಗೆ ಕೋವಿಡ್ ಟೈಮಲ್ಲಿ ಹೋಗಿದ್ದು ಸರ್.
ಕೋವಿಡ್ ಟೆಸ್ಟ್ ಎಲ್ಲ ನಾವು ಮಾಡಿಸಿದ್ವಿ ಸರ್, ಆದರೆ ನಾರ್ಮಲ್ಲಾಗಿ ಬಂದಿತ್ತು. ಅವನಿಗೆ ಒಂದು 13 ಡೇಸ್ ಬ್ಯಾಕ್ ಅವನು ಹೋಗೋಕ್ಕೆ ಮುಂಚೆ ಒಂದು ಜ್ವರ ಕಾಣಿಸಿತ್ತು ಸರ್. ಆ ಜ್ವರಕ್ಕೆ ನಾವು ಟೆಸ್ಟ್ ಮಾಡಿಸ್ಬಿಟ್ಟು ಅವಾಗೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಎಲ್ಲ ಏನು ಮಾಡ್ಕೋತಾ ಇರಲಿಲ್ಲ, ತುಂಬ ಕೋವಿಡ್ ಇದು ಜಾಸ್ತಿ ಇತ್ತು ಸೆಕೆಂಡ್ ವೇನಲ್ಲಿ ಅಂತ. ಜ್ವರ ಬಂದಿತ್ತು ಅಷ್ಟೇ ಸರ್. ಒಂದು 3-4 ದಿವಸ ಆದಮೇಲೆ ಲೈಟಾಗಿ ಕೆಮ್ಮು ಶುರುವಾಯಿತು. ಸೊ ಕೆಮ್ಮಿಗೆ ಔಷಧಿ ಕೊಟ್ವಿ. ಆಮೇಲೆ ಒಂದು ಲಂಗ್ಸು ಸ್ಕ್ಯಾನಿಂಗ್ ಮಾಡಿಸೋಣ, ಯಾಕೋ ಕೆಮ್ಮು ಕಡಿಮೆ ಆಗ್ತಿಲ್ಲ ಅಂತ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅದು ನಾರ್ಮಲ್ಲೇ ಬಂತು ಸರ್. ಒಂದಿನ ಮಲಗಿದ ಹುಡುಗ ಮೇಲೆ ಹೇಳಲಿಲ್ಲ ಸರ್. ಮಂಗಳವಾರ, ಸೋಮವಾರ ನೈಟ್ ಮಲ್ಕೊಂಡಿದ್ದು. ಸೋಮವಾರ ಮಧ್ಯರಾತ್ರಿನವರೆಗೂ ಎಲ್ಲ ಮಾತಾಡ್ಕೊಂಡೇ ಕೂತಿದ್ವಿ. ನಮ್ಮ ಅಕ್ಕನ ಮಗ ಎಲ್ಲ ಬಂದಿದ್ದರು. ಅವ್ರು ಕೇಳಿದ್ರು, ಇವಾಗ ನೀನಿಷ್ಟು ಕೆಮ್ಮು ಹುಷಾರಿಲ್ಲ ಅಂತ ಇದೆಯಲ್ಲಪ್ಪ, ಯಾರಾದರೂ ಶೂಟಿಂಗ್ ಕರೆದ್ರೆ ಏನು ಮಾಡ್ತೀಯಾ ಅಂತ ಕೇಳಿದ್ರು. ತಕ್ಷಣ ಎದ್ದೋಗ್ತೀನಿ ಅಂತ ಅಂದ ಸರ್ ಅವನು. ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ 10 ಗಂಟೆ ನನ್ನ ಮಗ ಹೋಗಿದ್ದ. ಸೋಮವಾರ ರಾತ್ರಿವರೆಗೂ ಅವ್ನು ಮಾತಾಡ್ತಾನಿದ್ದ ಸರ್. 3 ಗಂಟೆಗೆ ಮಲ್ಕೊಂಡ. ನಮ್ಮ ಅಕ್ಕನ ಮಗನ ನಾನೇ ಕಳಿಸ್ದೆ, ಹೋಗಪ್ಪ ಮನೆಗೆ ಹೋಗು ಬೆಳಗ್ಗೆ ಬರುವಂತೆ ಅಂತ. ಅವನು ಆ ಕಡೆ ಹೋದ, ಇವನು ಅಣ್ಣ ಹೋದ ಅಂದ್ಬಿಟ್ಟು ಇವರು ನಿದ್ದೆ ಮಾಡಿದೆ ಸರ್. ಮತ್ತೆ ಬೆಳಗ್ಗೆ ಎದ್ದೇಳಲಿಲ್ಲ ಸರ್. ಡಾಕ್ಟ್ರು ಮನೆಗೆ ಬರ್ತಾಯಿದ್ರು. ನಮ್ಮ ಮಗನಿಗೆ ಗೊತ್ತಿರೋ ಡಾಕ್ಟರ್ಸೇ ಬಂದು ಟ್ರೀಟ್ ಮಾಡ್ತಾಯಿದ್ರು ಸರ್ ಅವನಿಗೆ. ಅವರು ಬಂದು ಮಾಮೂಲಿ 9:30ಗೆ ಬಂದವ್ರು ನೋಡೋವರೆಗೂ ನಾನು ನಿದ್ದೆ ಮಾಡ್ತಿದ್ದಾನೆ ಅಂದ್ಕೊಂಡೆ ನಾನಿದ್ದೆ ಸರ್. ಅವರು ಬಂದು ಹೇಳಿದ್ರು, ಇಲ್ಲ ಅವನು ಅಬ್ನಾರ್ಮಲ್ ಆಗಿದ್ದಾನೆ, ಏನು ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮನೆಯಿಂದ ತೊಗೊಂಡು ಕೆಳಗಡೆ ಕಾರಿಗೆ ಇಳಿಸ್ಕೊಂಡ್ರು ಸರ್. ನಮ್ಮ ರೋಡ್ ರಸ್ತೆ ತುದಿಗೆ ಹೋಗ್ತಿದ್ದಂಗೆ ಅಲ್ಲಿ ಹಂಪ್ಸ್ ಬಂತು. ಹಂಪ್ಸ್ ಹತ್ರ ಹಾರ್ಟ್ ಅಟ್ಯಾಕ್ ಥರ. ಹಾರ್ಟ್ ಅಟ್ಯಾಕ್. ಎಷ್ಟು ವರ್ಷ ಅವ್ರಿಗೆ? ಅವ್ರಿಗೆ 28 ವರ್ಷ ಸರ್. 28 ವರ್ಷ. ಪಿಕ್ಚರ್ಗಳು ಮಾಡಿದ್ರು. ಸತ್ಯ ಅವ್ರಿಗೆ ಅವ್ರ ಮೇಲೆ ತುಂಬ ಅಲ್ಲ, ತುಂಬ ಪ್ರೀತಿ ಸರ್ ಸತ್ಯ ಅವ್ರಿಗೆ. ಸತ್ಯ ಅವರು ಹೋಗಿದ್ದು ಇವ್ರಿಗೂ ಚರಣ್ ಅವ್ರಿಗೂ ಆಘಾತ ಇತ್ತು ಸರ್. ಆಘಾತ ಇತ್ತು. ತುಂಬ ನೊಂದ್ಕೊಂಡಿದ್ದ ಸರ್. ಮಾಮ ಹೋಗ್ಬಿಡ್ತು ಅಂತ ಭಾಳ ನೊಂದ್ಕೊಂಡಿದ್ದ, ಭಾಳ ಕೊರಗ್ತಾ ಇದ್ದ, ಹೇಳ್ಕೊತಾ ಇರಲಿಲ್ಲ, ತುಂಬ ಕೊರಗ್ತಿದ್ದ ಅವನು. ಆ ಆಘಾತ ಇಟ್ಕೊಂಡಿದ್ದ ಸರ್. ಆಮೇಲೆ ಆ ಟೈಮಲ್ಲಿ ಸರ್, ಕೋವಿಡ್ ಟೈಮಲ್ಲಿ ಅವ್ನ ಫ್ರೆಂಡ್ಸು ತುಂಬ ಜನ ಹೊರಟೋದ್ರು. ಅದನ್ನೆಲ್ಲ ಬಹುಶಃ ಅವ್ನ ಮನಸ್ಸಿಗೆ ತೊಗೊಂಡು ಭಯಪಟ್ಟಿದ್ದ ಅನಿಸುತ್ತೆ ಸರ್. ನಾವು ಧೈರ್ಯ ತುಂಬಿದ್ವಿ, ಏನಾಗಲ್ಲ ನಿಮಗೆ ಕೋವಿಡ್ ಎಲ್ಲ ಬಂದಿರೋದು, ಸೊ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ನಾವು ತುಂಬ ಧೈರ್ಯ ತುಂಬಿದ್ವಿ. ಅಂದರೂ ಸ್ವಲ್ಪ ಎಲ್ಲೋ ಒಂದೊಂದು ಎದುರ್ಕೊಂಡ ಅಂತ ಅನಿಸುತ್ತೆ ಸರ್. ಅವರು ಇಲ್ಲಿ ಒಂದು ಕ್ಯಾಮ್ರಾ ಜೊತೆಗಿರೋ ಫೋಟೋ ನೋಡಿದೆ. ಅವರು ಆರ್ಟಿಸ್ಟು ಕೂಡ ಹೌದು. ಏನೇನು ಮಾಡ್ತಿದ್ರ ಸರ್? ಅವನು ಶಾರ್ಟ್ ಮೂವಿ ಡೈರೆಕ್ಷನ್ ಮಾಡಿದ್ದಾನೆ, ಲಿರಿಕ್ಸ್ ಬರೀತಿದ್ದ. ಯಾವುದು ಶಾರ್ಟ್ ಮೂವಿ ಅದು? ಕ್ರೇಜಿ ಬಾಯ್ಸ್ ಅಂತ ಮಾಡಿದ್ದಾನೆ, ಡೋಂಟ್ ಅಂತ ಒಂದು ಮಾಡಿದ್ದಾನೆ, ಲಾಸ್ಟ್ ನೋಟ್ ಅಂತ ಒಂದು ಮಾಡಿದ್ದಾನೆ, ಲಾಸ್ಟ್ ನೋಟ್, ಕೋವಿಡ್ ಗೋವಿಂದ ಅಂತ ಒಂದು ಕೋವಿಡ್ ಟೈಮಲ್ಲಿ ಮಾಡಿದ್ದ. ಅದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆಯಾ? ಹಾಂ ಸರ್. ದ ಗರ್ಲ್ ಅಂತ ಒಂದು ಅತ್ಯಾಚಾರಿ ಆದಂಥ ಒಂದು ಮಹಿಳೆಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದ ಸರ್. ಅದಕ್ಕೆ ಅವಾರ್ಡು ಬಂದಿತ್ತು. ದ ಗರ್ಲ್ ಅಂತ ಮಾಡಿದ್ದ. ಆಮೇಲೆ ಸ್ಕ್ರಿಪ್ಟ್ ಬರೆಯೋನು ಸರ್. ಅವನು ಡೈಲಾಗ್ ಬರ್ಕೊಡೋನು, ಸ್ಕ್ರಿಪ್ಟ್ ಬರ್ಕೊಡೋನು. ಒಂದು 15 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದ ಸರ್. ಅವನು ಫಸ್ಟ್ ಸಿನಿಮಾ ರಕ್ತ ಗುಲಾಬಿ ಅಂತ ಸಿಂಗಲ್ ಟೇಕ್ಸ್ ಸಿನಿಮಾ ಸರ್. ಅದು ಒಂದೇ ಟೇಕಲ್ಲಿ 2 ಗಂಟೆ 6 ನಿಮಿಷದಲ್ಲಿ ಒಂದು 25 ಕಿಲೋಮೀಟ್ರು ಟ್ರಾವೆಲ್ ಮಾಡೋದು, ಜರ್ನಿ ಮಾಡೋವಂಥ ಸಿನಿಮಾ. ಅದು ಚಾಲೆಂಜ್ ಆಗಿ ಮಾಡಿದ್ರು ಸರ್. ಎಲ್ಲ ಚಿಕ್ಕಮಗಳೂರಲ್ಲಿ 2 ತಿಂಗಳು ಮುಂಚೆನೇ ಹೋಗಿದ್ದು, ಎಲ್ಲ ಚೆನ್ನಾಗಿ ರಿಹರ್ಸಲ್ ಮಾಡಿಬಿಟ್ಟು ರಾಬಿ ಅಂತ ನಿರ್ದೇಶಕರು, ಅದು ಆ ಸಿನಿಮಾ ಮಾಡಿದ್ದ ಸರ್. ಅದು ಹೋಗೋ ಟೈಮು ಮೇನಲ್ಲಿ ಹೋಗ್ತಾನೆ ಅಂದರೆ ಮಾರ್ಚಲ್ಲಿ ರಿಲೀಸ್ ಆಯಿತು ಸರ್ ಆ ಸಿನಿಮಾ. ಅವರು ಮೇನಲ್ಲಿ ಹೋಗಿದ್ದೆ ಸರ್. ಮೇ 18 ನನ್ನ ಮಗ ಹೋಗಿದ್ದು, ಮೇ 5ನೇ ತಾರೀಕು ಅಣ್ಣ ಹೋಗಿದ್ದು ಸರ್. ಅದು ಹೇಳ್ತೀನಲ್ಲ ಸರ್, ನಮಗೆ ಮೇ ತಿಂಗಳು ಆ ಥರದ್ದೆಲ್ಲ ಬಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ಮೇ ಮಂತಲ್ಲೇ ಹೋಗಿದ್ದೆ ಸರ್. ನಮ್ಮ ಚರಣ್ ಅವರು ಅವ್ರನ್ನ ನೋಡಿ ನಮ್ಮ ಕೆಲವರು ಇಂಡಸ್ಟ್ರಿಯಲ್ಲಿ ಜೂನಿಯರ್ PN ಸತ್ಯ ಅಂತ ಹೇಳೋರು. ಹೌದು ಸರ್. ಅವನದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹಂಗೆ ಇತ್ತು ಸರ್. ಅವರು ನಾಗೇಂದ್ರ ಅರಸು ಸರ್ ಕಣ್ಣಿಡಿ ನೋಡೋಣ ಅಂತ ಸಿನಿಮಾದಲ್ಲಿ ಇವನು ಆ್ಯಕ್ಟ್ ಮಾಡಿದ್ದ. ನಾಗೇಂದ್ರ ಅರಸು ಸರ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದ್ದು, ಸಂಕಲನಕಾರರಾಗಿ. ಅವರು ಚೆನ್ನಾಗಿ ಅಣ್ಣನ ಹತ್ರದಿಂದ ನೋಡಿದ್ರಲ್ಲ, ಸೊ ಅವರು ಹೇಳೋರು, ಸುಸ್ತೆ ಸುಮಾರು ಏಸ್ತೆ ಡಮಾರು ಅನ್ನೋ ಥರ ನೀನು PN ಸತ್ಯನ ಥರನೇ ನೀನು ಮರಿ ಸತ್ಯ ಅಂತ ಹೇಳಿ ಇವನಿಗೆ ಇದು ಮಾಡ್ತಾಯಿದ್ರು ಸರ್. ತುಂಬ ಜನ ಹೇಳೋರು ಸರ್ ಆ ಥರ ಇಂಡಸ್ಟ್ರಿಲಿ. ಅವನು ಹೋಗಿರೋ ಟೈಮಲ್ಲಿ ಫೇಸ್ಬುಕ್ಕಲ್ಲಿ ಅವನು ಪೇಜಲ್ಲಿ ತುಂಬ ಜನ ಬರೆದಿದ್ದಾರೆ ಸರ್, ಮಿಸ್ ಮಾಡ್ಕೊಂಡ್ವಿ, ಕನ್ನಡಕ್ಕೆ ಒಂದು ಪ್ರತಿಭಾವಂತ ನಟನ್ನ ಮಿಸ್ ಮಾಡ್ಕೊಂಡ್ವಿ ಅಂತ. ಅಷ್ಟು ಟ್ಯಾಲೆಂಟೆಡ್. ನೀವು ಯೂಟ್ಯೂಬ್ ಮಾಡ್ತೀರಾ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಏನು ಮಾಡ್ತೀರಮ್ಮ ಯೂಟ್ಯೂಬ್? ಸರ್ ನಾನೇನಂದರೆ ಈ ಮನೆಯಲ್ಲಿರೋವಂಥ ಮಹಿಳೆಯರಿಗೆ ಈ ಉಪಯೋಗಿಸ್ದೇ ಇರೋವಂಥ ವಸ್ತುಗಳು ಇಟ್ಕೊಂಡು ಉಪಯೋಗಿಸೋದು,
ಈ ವೇಸ್ಟು ಇವಾಗ ಏನಿದೆಯೋ ಅದು ಇವಾಗ ಬಿಸಾಕ್ತೀವಿ ಅದರಿಂದ ಏನು ಮಾಡ್ಬೋದು ಆ ಥರದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ವಿಡಿಯೋ ಕೂಡ ಅವತ್ತು ಅವ್ರು ಹೋಗೋ ಹಿಂದಿನ ದಿವಸ ಶೂಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಹೌದು ಸರ್, ಅದು ಕೋವಿಡ್ ಜಾಸ್ತಿ ಇದ್ದಿದ್ದರಿಂದ 2 months ನಮಗೆ ಕಾಲೇಜ್ ಲೀವ್ ಕೊಟ್ಟಿದ್ರು ಸರ್. ಅವನಿಗೂ ಶೂಟಿಂಗ್ ಯಾವುದೂ ಇರಲಿಲ್ಲ, ಸೊ ಇಬ್ಬರು ಮನೆಯಲ್ಲೇ ಇದ್ವಿ. ಆ ಟೈಮಲ್ಲಿ ತುಂಬ ಆವಾಗ ರೀಲ್ಸ್ ಇರಲಿಲ್ಲ, ಟಿಕ್ ಟಾಕ್ ಇತ್ತು ಸರ್. ತುಂಬ ಟಿಕ್ ಟಾಕ್ ಮಾಡ್ದೆ ಸರ್ ನಾನು, ನನ್ನ ಚಿಕ್ಕ ಮಗ, ಅವನು, ನನ್ನ ಮೊಮ್ಮಕ್ಕಳು ಎಲ್ಲ. ಎಷ್ಟು ಅಂದರೆ ನೆನಪಿಗೆ ಬಿಟ್ಟೋಗೋಕ್ಕೋ ಏನೋ ಗೊತ್ತಿಲ್ಲ ಸರ್. ತುಂಬ ವೀಡಿಯೋಸ್ ಮಾಡಿಸ್ದ, ನನ್ನ ಹತ್ರನೂ ಮಾಡಿಸ್ದ, ಅವನು ಮಾಡ್ದ. ತುಂಬ ಶೂಟ್ ಅವಾಗ ಹೇಳ್ದ ಅವನು, ನಾನು ಫ್ರೀ ಇದ್ದೀನಮ್ಮ ನೀನು ಮಾಡು ಅಂತ ಹೇಳ್ಬಿಟ್ಟು ತುಂಬ ನಂದೆಲ್ಲ ಶೂಟಿಂಗ್ ಮಾಡ್ದೆ ಸರ್. ಅವನು ಕ್ಯಾಮ್ರಾ ಇಟ್ಕೊಂಡಿದ್ದ, ತುಂಬ ಶೂಟ್ ಮಾಡ್ದ. ಅವನು ಒಂದು ಶಾರ್ಟ್ ಮೂವಿದೂ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡ್ತೀನಮ್ಮ ಡಿಲೀಟ್ ಮಾಡಬೇಡ ಹಾಗೆ ಇಟ್ಟಿರು ಅಂದ ಸರ್. ನನ್ನ ಮೊಬೈಲಲ್ಲಿ ಇನ್ನೂ ಹಾಗೇ ಇದೆ ಸರ್, ಎಡಿಟ್ ಮಾಡೋಕ್ಕೆ ನನ್ನ ಮಗ ಇಲ್ಲ. ಡ್ಯಾನ್ಸ್ ಮಾಡ್ತಾಯಿದ್ದ ಸರ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದ, ತುಂಬ ಆ್ಯಕ್ಟಿವ್ ಆಗಿದ್ದ ಸರ್. ಅಣ್ಣನೂ ಹೇಳಿದರು, ಇವನು 4 ತಿಂಗಳು ಅಣ್ಣನ ಜೊತೆ ಇದ್ದಾಗ ಯೋಗರಾಜ್ ಸರ್ ಭಟ್ ಹತ್ರ ನಿನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ದುನಿಯಾ ವಿಜಯ್ ಸರ್ಗೂ ಹೇಳ್ತೀನಿ ಅವ್ರ ಜೊತೆ ಕೆಲಸ ಮಾಡುವಂತೆ ಅಂತ ಹೇಳಿದರು. ಆಮೇಲೆ ಅಣ್ಣನ ಜೊತೆಗೆ ಇಬ್ಬರು ಅಸಿಸ್ಟೆಂಟ್ ಹುಡುಗರಿದ್ರು ಸರ್. ಈಗೊಬ್ಬರು ಅಂದೊಂದಿತ್ತು ಕಾಲ ಅಂತ ವಿನೋದ್ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಅವ್ರದ್ದು ಮಾಡ್ತಿದ್ದಾರೆ ನೋಡಿ ಸರ್. ಅವ್ರಿಗೆ ಕೀರ್ತಿ ಕುಚೇಲ ಅಂತ, ಅವನು ಅಣ್ಣನ ಅಸಿಸ್ಟೆಂಟ್ ಆಗಿದ್ದ ಸರ್. ಆಮೇಲೆ ರಾಮ್ ತೇಜ ಅವ್ರಿಗೂ ಹೇಳಿದರು, ನೀವೇನೇ ಮುಂದೆ ಹಾಕ್ಕೊಂಡು ಮಾಡಿದ್ರು ಇವ್ನ ಇಟ್ಕೊಂಡು ನೀವು ಮಾಡಬೇಕು ಅಂತೇಳಿ ಅವ್ರಿಗೂ ಹೇಳಿದರು. ಅಣ್ಣ ಇದ್ದಿದ್ರೆ ಬಹುಶಃ ಇವನಿಗೆ ಒಂದು ಇದು ಮಾಡೋರು. ಯಾಕೆಂದರೆ ಅವರಿಗೆ ಕೊನೆ ಗೊತ್ತಾಯ್ತು ಇವನಿಗೆ ಸಿನಿಮಾದ ಮೇಲೆ ಆಸಕ್ತಿ ಇದೆ ಅಂತ. ಇವನು ಮುಕ್ತವಾಗಿ ಹೇಳ್ಕೊಂಡಿರಲಿಲ್ಲ. ಅವನಿಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಅಣ್ಣ ಸ್ವಲ್ಪ ಈ ನ್ಯೂಮರಾಲಜಿ ಎಲ್ಲ ನೋಡೋರು ಸರ್, ನಂಬರ್ಸ್ ಇದ್ರ ಮೇಲೆ. ಸಿನಿಮಾಗೆ ಯಾವ ನಂಬರ್ ಆಗಿಬರುತ್ತೆ ಅಂದರೆ 6 ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂದ್ಬಿಟ್ಟು ಮಾಣಿಕ್ಯ GN ಅಂತ ಹೆಸರಿಟ್ಕೊಟ್ಟಿದ್ರು ಸರ್. ಅವನಿಗೆ ಒಂದಷ್ಟು ಹೆಸರನ್ನೆಲ್ಲ ಹುಡುಕಿ ಅದ್ರ ಬಗ್ಗೆ ಒಂದು ಬುಕ್ ಎಲ್ಲ ಕೊಟ್ಟು ಒಂದು ವಾರಗಳ ಕಾಲ ಎಲ್ಲ ತೊಗೊಂಡು ಕೊನೆಗೆ ಮಾಣಿಕ್ಯ GN ಅಂತ ಅಣ್ಣನೇ ಹೆಸರಿಟ್ಟಿದ್ದು ಸರ್ ಅವರಿಗೆ. ಚಿತ್ರರಂಗದಿಂದ ಅಂದರೆ ನನಗೆ ನಿಮ್ಮ ಕಮೆಂಟು ನನಗೆ ತುಂಬ ಕಾಡ್ತು. ನೀವು ಕಮೆಂಟ್ ಮಾಡಿದ್ರಿ ನನಗೆ ಫೇಸ್ಬುಕ್ಕಲ್ಲಿ, ಅಂದರೆ ಅವರು ಇಲ್ಲದೆ ಇರಬೇಕಾದ್ರೆ ಅವರು ಒಂದು ಫ್ಯಾಮಿಲಿನ ಹೋಗಿ ಹುಡುಗಿ ಸಂದರ್ಶನ ಮಾಡ್ತಾ ಇದ್ದೀರ ಅಂತ. ಸೊ ನನಗದು ತುಂಬ ಕಾಡ್ತದು. ಅಂದರೆ ಸಿನಿಮಾದಲ್ಲಿ ನಮ್ಮ ಜೈಕಾರ, ಶಿಳ್ಳೆ, ಚಪ್ಪಾಳೆ ಎಲ್ಲ ನಡಿಬೇಕಾದ್ರೆ ನಾಣ್ಯ ಅಂತೀವಲ್ಲ ನಾವು. ನಿಜ ಸರ್. ಸತ್ಯ ಸರ್ ಇಲ್ಲ ಇವಾಗ. ಸತ್ಯ ಸರ್ ಹೋದ್ಮೇಲೆ ಅವ್ರ ಫ್ಯಾಮಿಲಿ ಹೇಗಿದ್ದಾರೆ ಅನ್ನೋದು ನಾವು ಇವಾಗ ನಿಮ್ಮ ತಾಯಿಯವ್ರು ಹೋಗಿರೋ ವಿಷಯನೂ ನಾವು ಸಿನಿಮಾದವ್ರಾಗ ನಮಗೆ ಗೊತ್ತಿಲ್ಲ. ತುಂಬ ಸಾರಿ ಅದಕ್ಕೆ ನಿಜವಾಗ್ಲೂ, ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಅದು. ಅಂದರೆ ಅಷ್ಟು ದೂರ ಇಟ್ಬಿಡ್ತೀವಿ. ಬಟ್ ನಾನು ಖಂಡಿತ ಅಟ್ಲೀಸ್ಟ್ ಬೇರೆದು ನನಗೆ ಗೊತ್ತಿಲ್ಲಮ್ಮ. ಇನ್ನು ಮುಂದಕ್ಕೆ ನಾನು ಸಂದರ್ಶನ ಮಾಡಿರೋ ಪ್ರತಿಯೊಂದು ಫ್ಯಾಮಿಲಿ ಜೊತೆನೂ ನಾನು ಸಂಪರ್ಕದಲ್ಲಿರ್ತೀನಿ. ಇವಾಗ ನಾನು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನನ್ನ ಫ್ಯಾಮಿಲಿ ಅಂತ ನಾನು ಹೇಳಲ್ಲ, ನಾನು ನಿಮ್ಮ ಫ್ಯಾಮಿಲಿನಲ್ಲಿ ಒಬ್ಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಮ್ಮ, ನಾವು ಬರೀ ಬಂದು ಪ್ರೋಗ್ರಾಮ್ ಮಾಡಿ ಒಂದು ವ್ಯೂಸ್ ತೊಗೊಳೋದಕ್ಕೋ ಮತ್ತೊಂದು ತೊಗೊಳೋದಕ್ಕೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಯಾವುದೋ ಒಂದು ಸಂಬಂಧ ಇದು ಸ್ಟಾರ್ಟ್ ಆಗಿದೆ. ಇದನ್ನ ಎಷ್ಟು ಬೆಳೆಸ್ಕೊಂತೀವೋ ಅಂತ ಗೊತ್ತಿಲ್ಲ ನನಗೆ, ಆದರೆ ಕಳ್ಕೋಬಾರ್ದು, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಅದು ಖಂಡಿತ ನಾನು ಅದು ಮಾಡ್ತೀನಿ. ನನಗೆ ಬೇಜಾರಾಯಿತು ನಿಮ್ಮ ತಾಯಿಯವ್ರದ್ದು ಇದಾಗಲಿ. ನಮ್ಮ ಉದ್ಯಮದ ಪರವಾಗಿ ಸಿನಿಮಾ ಗೊತ್ತಿಲ್ದೇನೋ ಯಾರು ಕೂಡ ಗೊತ್ತಿದ್ದು ಯಾರು ನಮ್ಮ ಇಂಡಸ್ಟ್ರಿನಲ್ಲಿ ಮಾಡಲ್ಲ, ಗೊತ್ತಿರಲ್ಲಮ್ಮ. ಕೆಲವೊಬ್ಬರೊಬ್ಬರಿಗೆ ಗೊತ್ತಾಗಲ್ಲ, ಲೇಟಾಗಿ ಗೊತ್ತಾಗಿರುತ್ತೆ. ಏನಿವೆ ಒಂದು ಸತ್ಯ ಅನ್ನೋ ಒಬ್ಬ ದೊಡ್ಡ ನಿರ್ದೇಶಕನ ಕನ್ನಡ ಚಿತ್ರಕೂಟ ಅಂತ ಮಹಾತಾಯಿಯ ಅಂತಿಮ ನಮನಗಳನ್ನ ಸಲ್ಲಿಸೋಕ್ಕೆ ನಮ್ಗಳ ಕೈಲಾಗಿಲ್ಲ. ಚಿತ್ರರಂಗದ ಪರವಾಗಿ ನಾನೊಬ್ಬ ನಿರ್ದೇಶಕನ ತಾಯಿಯವರು, ನಮ್ಮ ಎಲ್ಲ ನಿರ್ದೇಶಕರ ಬಳಗದ ಪರವಾಗಿ ನಿಮಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಈ ಜೀವನನ, ಈ ಮಾತನ್ನ ನೀವು ಹಿಂದಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಮ್ಮ? ನನಗೆ ಮತ್ತೆ ಅಣ್ಣ ಓಡಾಡಿದ್ದು, ಅಣ್ಣನ ಒಡನಾಟ ಎಲ್ಲ ನಿಮ್ಮ ಮುಖಾಂತರ ಮತ್ತೆ ಎಲ್ಲ ಕಣ್ಮುಂದೆ ಬಂತು ಸರ್. ಅವ್ರು ಕೂತ್ಕೊತಿದ್ದು, ಅವ್ರು ಮಾತಾಡ್ತಿದ್ದು, ಅವರು ತುಂಬ ತಮಾಷೆ ಮಾಡೋರು. ಪ್ರತಿಯೊಂದಕ್ಕೂ ಒಂದೊಂದು ಕೌಂಟ್ರ್ ಹೇಳೋರು. ಏನಾದರೂ ಒಂದು ತಮಾಷೆ ಮಾಡ್ತಾನೆ ಇದ್ರು, ರೇಗಿಸೋರು. ನಾನು ಸ್ವಲ್ಪ ಕಪ್ಪಗಿದ್ದೀನಿ ಅಂತ ನನ್ನನ್ನು ತುಂಬ ರೇಗಿಸ್ತಾ ಇದ್ರು ಅವರು. ಅದೆಲ್ಲ ನನಗೆ ನೆನಪಿಗೆ ಬಂತು ಸರ್. ನಾನು ಒಂದಿನ ಹೇಳ್ಬೋದು ಏನೋ ಗೊತ್ತಿಲ್ಲ, ನಾನು ರಸಮ್ ಮಾಡಿದ್ದೆ. ಅದು ಸ್ವಲ್ಪ ಹಳೆ ಹುಣಸೆಹಣ್ಣು ಉಪಯೋಗಿಸ್ಬಿಟ್ಟು ನಾನು ರಸಮ್ ಮಾಡಿದ್ದೆ. ಅದು ಸ್ವಲ್ಪ ಕಪ್ಪಗೆ ಬಂದಿತ್ತು. ಅದಕ್ಕೆ ಅವರು ನನ್ನ ರೇಗಿಸಿದ್ರು, ನೀನು ಮಾಡಿದ್ದಕ್ಕೆ ರಸ ಕಪ್ಪಗೆ ಬಂದಿದೆ ನೋಡು, ನಿನ್ನ ಕೈಯಿಂದ ಹಾಕಿ ಮಾಡಿದ್ದಕ್ಕೆ. ಆ ಥರ ಏನಕ್ಕಾದರೂ ನಾನು ನಿಂಬೆಹಣ್ಣೆಲ್ಲ ಉಪಯೋಗಿಸ್ತಾ ಇದ್ದರೆ ಯಾರ್ದು ಸಂಸಾರಕ್ಕೆಲ್ಲ ಹುಳಿ ಹಿಂಡಬಾರ್ದು, ಆ ಥರ ಪ್ರತಿಯೊಂದಕ್ಕೂ ಕಮೆಂಟ್ ಹೇಳ್ಕೊಂಡು ಜೋಕ್ ಮಾಡೋರು ಸರ್. ಅವರು ಏನು ಊಟ ತಿಂಡಿ ಇಷ್ಟ ಆಯಿತು ಸತ್ಯ ಸರ್? ಅವರು ನಾನ್ ವೆಜ್ ಎಲ್ಲ ಏನು ತಿಂತಾ ಇರಲಿಲ್ಲ.
ಚಿಕ್ಕದ್ರಲ್ಲೇ ಬಿಟ್ಬಿಟ್ರು. ಅಂದರೆ ಮುಂಚೆ ತಿಂತಾಯಿದ್ರು, ಚಿಕ್ಕದ್ರಲ್ಲೇ ಬಿಟ್ಬಿಟ್ರು ಸರ್. ಅವ್ರಿಗೆ ಉಪ್ಸಾರು, ಬಸ್ಸಾರು, ಮುದ್ದೆ, ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು ಮೊಸಪ್ಪು ಸಾರು ಅದೆಲ್ಲ ತುಂಬ ಇಷ್ಟ. ಅವರು ನಾವು ಉಪ್ಸಾರು ಮುದ್ದೆ ಎಲ್ಲ ಮಾಡಿದಾಗ ಕೊಟ್ಟು ಕಳಿಸ್ತಾ ಇದ್ವಿ ಸರ್ ಮನೆಗೆ ತೊಗೊಂಡೋಗೋರು. ಕೆಲವು ಸತಿ ಶೂಟಿಂಗ್ ಹತ್ರ ಕೊಟ್ಟು ಕಳಿಸ್ತಾ ಇದ್ವಿ. ನೀವು ಶೂಟಿಂಗ್ ಎಲ್ಲ ಹೋಗ್ತಿದ್ರಾ? ಕೆಲವುದಕ್ಕೆ ಹೋಗ್ತಾ ಇದ್ವಿ ಸರ್, ತುಂಬ ಹೋಗ್ತಿರ್ಲಿಲ್ಲ. ಒಂದಿನ ಬಸವೇಶ್ವರ ನಗರಲ್ಲಿ ರಸ್ತೆನಲ್ಲಿ ಶೂಟಿಂಗ್ ತೆಗಿತಾ ಇದ್ರು. ನಾನು ನನ್ನ ಮಗ ಆ ಕಡೆಯಿಂದ ಬರ್ತಾ ಇದ್ವಿ ಸರ್. ನಾವು ಮಧ್ಯ ರಸ್ತೆನಲ್ಲಿ ಫೈಟಿಂಗ್ ಸೀನ್, ಅದು ತುಂಬ ಬಿಸಿಲು, ಹೊಡಿ ಅಂತೆಲ್ಲ ತೆಗಿತಿದ್ರು. ನಾವು ನಿಲ್ಲಿಸ್ಬಿಟ್ಟು ಮಾತಾಡ್ಸೋಕೆ ಹೋದ್ವಿ. ನನಗೆ ಅವಾಗ ಒಂಥರ ನೋವಾಯಿತು. ಏನು ಈ ಬಿಸಿಲಲ್ಲಿ ಯಾಕೆ ಇವರು ಹಿಂಗೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ. ನನ್ನ ಮಗನ ಹತ್ರನೂ ಹೇಳಿದೆ, ದೊಡ್ಡ ಮಗ, ಅವ್ನು ಬಿಟ್ಕೊಡ್ಲಿಲ್ಲ, ಅವನು ಸಿನಿಮಾದವನು, ಅವನಿಗೂ ಒಲ್ವಿತ್ತಲ್ಲ, ಇದೆಲ್ಲ ಸಹಜ ಅಮ್ಮ ಶೂಟಿಂಗಲ್ಲಿ ಅಂತ. ಅಣ್ಣ ಸರ್ ಅಲ್ಲೊಂದು ನಿಮಿಷ ನನ್ನನ್ನು ನಿಂತ್ಕೊಳ್ಳೋಕೆ ಬಿಡಲಿಲ್ಲ. ಗೊತ್ತಾಯ್ತು ಅವ್ರಿಗೆ ಇವಳು ಇನ್ನು ನೊಂದ್ಕೋತಾಳೆ ಅಂತ ಅಂದ್ಬಿಟ್ಟು, ನೀವು ಹೊರಡಮ್ಮ ನಾ ಬಂದು ಮಾತಾಡಿಸಿ. ನಾನು ಹೇಳ್ದೆ, ಏನಪ್ಪ ಇದು ಬಿಸಿಲಲ್ಲಿ ಈ ಥರ. ಅದು ಒಬ್ಬೊಬ್ಬರು ಸರ್ ಪಾಪ ಅವರೆಲ್ಲ ಫೈಟರ್ಸ್ ಅಂದರೆ ನಿಮಗೆ ಗೊತ್ತಲ್ಲ ಹೇಗಿರ್ತಾರೆ, ಪ್ರತಿಯೊಬ್ಬರು ಬೆವರು ತೋಗಿದಾರೋ ಅಷ್ಟು ಚೆನ್ನಾಗಿ ಎಲ್ಲ ಸುತ್ತ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮಧ್ಯ ರಸ್ತೆಯಲ್ಲಿ ಶೂಟಿಂಗ್ ತೆಗಿತಿದ್ದಾರೆ ಬಸವೇಶ್ವರ ನಗರ ಸರ್ಕಲಲ್ಲಿ. ನಾನು ಶೂಟಿಂಗ್ ಸ್ಪಾಟ್ ಹತ್ರ ಹೋಗೋಕೆ ಅಣ್ಣ ಬಿಡಲಿಲ್ಲ, ಅವರೇ ಓಡ್ ಬಂದುಬಿಟ್ರು ನನ್ನ ಹತ್ರ. ಆ ರಸ್ತೆ ದಾಟ್ಕೊಂಡು ಬಂದುಬಿಟ್ಟು ಮಾತಾಡಿಸ್ಬಿಟ್ಟು, ನೀವು ಮನೆಗೆ ಹೋಗಿರಮ್ಮ ನಾ ಬರ್ತೀನಿ ಅಂತ ಅಂದರು. ಹಂಗಾಗಿ ಅವರು ಸ್ವಲ್ಪ ನಾವು ಈ ಥರದನ್ನೆಲ್ಲ ಏಟು ಬೀಳುತ್ತೆ ಆ ಥರದನ್ನೆಲ್ಲ, ಈ ಶಿವಾಜಿನಗರ ಟೈಮಲ್ಲಿ ಸ್ವಲ್ಪ ಕೈ ಮೇಲೆ ಏನೋ ಫೈರ್ ಹಾಕೋದ್ರಲ್ಲೆಲ್ಲ ಸ್ವಲ್ಪ ಏಟಾಗಿತ್ತು. ಅದೆಲ್ಲ ನಾವು ಭಯಪಡ್ತೀವಿ ಅಂತ ಅಷ್ಟಾಗಿ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನನ್ನ ಮಗನ ಕರ್ಕೊಂಡು ಹೋಗೋರು ಸರ್, ಅವನು ಹೋಗ್ತಾ ಇದ್ದ. ಅವನು ಶಾಸ್ತ್ರಿ ಶೂಟಿಂಗ್ ಟೈಮಲ್ಲಿ ದರ್ಶನ್ ಸರ್ನ ಮೀಟ್ ಮಾಡಬೇಕು ಅಂತ ಹೇಳಿ ಆ ಬೂತ್ ಬಂಗ್ಲಾ ಇದೆಯಲ್ಲ ಸರ್ ತಾವರೆಕೆರೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ ಸರ್. ನಿಮ್ಮ ಮುಖಾಂತರ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ತಾಯಿಯವರ ಕೊನೆ ಕಾಲದಲ್ಲಿ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಯಾಕೆಂದರೆ ಅಣ್ಣ ಆವಾಗ ತಾನೇ ಹೋಗಿದ್ರು, ನನ್ನ ಮಗ ಆವಾಗ ತಾನೇ ಹೋಗಿದ್ರು. ಸ್ವಲ್ಪ ಹಾಸ್ಪಿಟ್ಲಲ್ಲಿ ಕೊನೆ ದಿನಗಳಲ್ಲಿದ್ದಾಗ ನಾವು ಸ್ವಲ್ಪ ಚಿತ್ರರಂಗದಿಂದ ಯಾರ್ದಾದ್ರೂ ಸಹಾಯ ಆಗುತ್ತಾ ಅಂತ ಪ್ರಯತ್ನ ಪಟ್ವಿ ಸರ್. ದರ್ಶನ್ ಸರ್ನ ಮೀಟ್ ಮಾಡಿ ಕೇಳೋಣ ಅನ್ನೋದೊಂದು ನಮ್ಮದು ಅಭಿಲಾಷೆ ಇತ್ತು. ಆ ಪ್ರಕಾರ ನಾವೇನು ಮಾಡಿದ್ವಿ, ಯಾರನ್ನಾದ್ರೂ ಕೇಳ್ಬಿಟ್ಟು ದರ್ಶನ್ ಸರ್ ನಂಬರ್ ತೊಗೊಳ್ಳೋಣ ಅಂತ ಅಂದಾಗ ಅವ್ರ ಲಕ್ಷ್ಮಣ್ ಅಂತ ಯಾರೋ ಒಬ್ರು ನಂಬರ್ ಕೊಟ್ಟರು ಸರ್, ಅವ್ರ ಕಾರ್ ಡ್ರೈವರು. ನೀವು ಇವ್ರನ್ನ ಮೀಟ್ ಮಾಡಿ ದರ್ಶನ್ ಸರ್ನ ಮೀಟ್ ಮಾಡಿಸ್ತಾರೆ ಅಂತ ಕೊಟ್ಟರು, ನನ್ನ ಮಗನ ಫ್ರೆಂಡು. ನಾನು ಲಕ್ಷ್ಮಣ್ ಸರ್ಗೆ ಫೋನ್ ಮಾಡಿದಾಗ ಅವ್ರು ತೆಗೆದುಬಿಟ್ಟು ನನ್ನ ಹತ್ರ ಮಾತಾಡಿದ್ರು ಸರ್. ನಾನು ಇಷ್ಟೊತ್ತು ಅಣ್ಣನ ಜೊತೆ ಫಾರಮ್ ಹೌಸಲ್ಲೇ ಇದ್ದೆ, ಅಂದರೆ ದರ್ಶನ್ ಸರ್ ಜೊತೆ ಫಾರಮ್ ಹೌಸಲ್ಲೇ ಇದ್ದೆ, ನಾನು ಖಂಡಿತ ಹೇಳ್ತೀನಿ. ನಾನು ಹೇಳಿದೆ, PN ಸತ್ಯ ಅವ್ರ ತಂಗಿ ನಾನು ಮಾತಾಡ್ತಾ ಇದ್ದೀನಪ್ಪ, ಅವರು ತಾಯಿಗೆ ಹುಷಾರಿಲ್ಲ, ನಾವು ಅಡ್ಮಿಟ್ ಮಾಡಿದ್ದೀವಿ ಹೀಗೆ ಹೇಳಿದೆ. ನನ್ನ ತಾಯಿ ಅಂದರೆ ಕನ್ಫ್ಯೂಸ್ ಆಗ್ಬೋದು ಅಂದ್ಬಿಟ್ಟು ನಾನು PN ಸತ್ಯ ಅವ್ರ ತಾಯಿ ಅಂತಲೇ ಹೇಳಿದೆ. ಇಲ್ಲ ನಾನು ಹೇಳ್ತೀನಿ ಮೇಡಮ್, ಖಂಡಿತ ಹೇಳ್ತೀನಿ ಅಂತಂದರು. ನಾವೊಂದು ನಿರೀಕ್ಷೆ ಇಟ್ಕೊಂಡಿದ್ವಿ ಸರ್, ಆ ಕ್ಷಣಕ್ಕೆ ಒಂದು ಸಹಾಯ ಆಗ್ಬೋದು ಅವರಿಂದ ಅಂತ ತುಂಬ ಇಟ್ಕೊಂಡಿದ್ವಿ. ಆ ಕ್ಷಣದಲ್ಲಿ ದರ್ಶನ್ ಸರ್ಗೆ ಆ ವಿಷಯ ಮುಟ್ಟುತ್ತೋ ಮುಟ್ಲಿಲ್ವೋ ಗೊತ್ತಾಗ್ಲಿಲ್ಲ. ಖಂಡಿತಮ್ಮ, ಅಂದರೆ ಒಂದು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಅವರು ನಿಮಗೂ ಚೆನ್ನಾಗಿ ಗೊತ್ತು, ನಾನು ಹೇಳೋದು ಬೇಕಾಗಿಲ್ಲ ಏನು. ಆ ವ್ಯಕ್ತಿ ಹೆಂಗೆ ನನಗೆ ಕೂಡ ಸ್ವಂತ, ನನಗೆ ಇವತ್ತು ಕೆಲವು ವೈಯಕ್ತಿಕ ಕಾರಣಗಳಿಂದ ನನಗೆ ಅವ್ರಿಗೆ ಸಂಪರ್ಕ ಇಲ್ಲ, ಮಾತುಕತೆ ಹಂತದಲ್ಲಿ ನಾವಿಬ್ರು ಇಲ್ಲ. ಆದರೆ ಆ ವ್ಯಕ್ತಿ ಮಾಡಿರೋ ಕೆಲಸಗಳನ್ನ ನಾವು ಇಲ್ಲ ಅನ್ಬಾರ್ದು. ಕಷ್ಟ ಅಂತ ರಾತ್ರಿ 12 ಗಂಟೆಗೆ ಅವ್ರ ಮನೆ ಬಾಗ್ಲು ತಟ್ಟಿದ್ರು, ಅವರು ಬಾಗ್ಲು ತೆಗೆದು. ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಾನು ಈ ವಿಷಯಕ್ಕೆ ಬರ್ತೀನಿ. ನಾನು ನನ್ನ ಫಸ್ಟ್ ಸಿನಿಮಾ ಚೆಲುವೆ ನಿನ್ನ ನೋಡಲು ಅಂತ ಶಿವಣ್ಣ ಅವ್ರ ಹೀರೋ, ನಾನು ದುಬೈಯಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಅದೇ ಟೈಮ್ಗೆ ದರ್ಶನ್ ಅವ್ರದ್ದು ಯೋಧ ಅನ್ನೋ ಒಂದು ಸಿನಿಮಾ ದುಬೈನಲ್ಲಿ ಶೂಟಿಂಗಿಗೆ ನಾನೇ ಅರೇಂಜ್ ಮಾಡ್ಕೊಂಡು, ನನಗೆ ಫೋನ್ ಮಾಡಿದ್ರು ದರ್ಶನ್ ಅವರು, ನೀವು ದುಬೈಯಲ್ಲಿ ಇದ್ರಲ್ಲ, ಅಲ್ಲಿ ಯಾರು ಕೋಆರ್ಡಿನೇಟ್ರು ಹೇಳಿ. ಅಲ್ಲಿ ನಮ್ಮ ಸೆಟ್ಗೆಲ್ಲ ಬಂದರು, ನಮ್ಮ ಜೊತೆಗಿದ್ರು. ನೀವು ನಂಬಲ್ಲಮ್ಮ, ಅವ್ರು ಎಷ್ಟು ಚೆನ್ನಾಗಿದ್ರು ಅಂತಂದರೆ, ನಾನು ಹೋಟ್ಲಿಗೆ ಬಂದು ಒಂದು ಅಮೌಂಟ್ನ ತೆಗೆದು ನನ್ನ ವೈಫ್ ಕೈಲಿ ಕೊಟ್ಟು, ಅಮ್ಮ ದೇಶ ಬಿಟ್ಟು ದೇಶ ಬಂದಿದ್ದೀರಾ, ದಯವಿಟ್ಟು ಈ ದುಡ್ಡನ್ನು ಇಟ್ಕೊಳ್ಳಿ, ಊರಿಗೆ ಬಂದ್ಮೇಲೆ ರಿಟರ್ನ್ ಮಾಡಿ. ನಾವು ಕೇಳಲಿಲ್ಲ, ನಮಗೆ ತೊಂದರೆ ಆಗಬಹುದು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ಇದು ಒಂದು. ನಾನು ಒಂದು ಒಳ್ಳೆ ಪೊಸಿಷನಲ್ಲಿ ಕೆಲಸ ಮಾಡ್ತಿದ್ದೆ ZTVನಲ್ಲಿ, ನಾನು ತುಂಬ ದೊಡ್ಡ ಹುದ್ದೆನಲ್ಲಿದ್ದೆ. ಸಿನಿಮಾ ಮಾಡಬೇಕು ಅನ್ನೋ ಒಂದು ಹಠನೋ ಹುಚ್ಚೋ ಆಸೆನೋ ಆ ಕೆಲಸ ಬಿಟ್ಬಿಟ್ಟು ಡೈರೆಕ್ಷನ್ಗೆ ಬಂದೆ. ನೀವು ನಂಬಲ್ಲ, ನಾನು ಎಲ್ಲೂ ಹೇಳಿಲ್ಲ ಅದನ್ನು. ಇವತ್ತು ಈ ವಿಷಯ ದರ್ಶನ್ ಅವ್ರ ವಿಷಯ ಬಂದಿದ್ದಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ನಾನು ಕೆಲಸ ಬಿಡ್ತೀನಿ ಅಂತ ಗೊತ್ತಾಗ್ತಾರಂಗೆ ನನ್ನನ್ನು ಮನೆಗೆ ಕರೆಸಿ ಆವತ್ತಿನ ದಿವಸದಲ್ಲಿ 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ನಾನು ದುಡ್ಡನ್ನು ಹೇಳ್ತೀನಿ, 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ನಾನು ಹೆಂಡತಿಗನ್ನಲ್ಲಿ ಕೊಟ್ಬಿಟ್ಟು ಅವ್ರು ಒಂದೇ ಮಾತು ಹೇಳಿದ್ರು, ಮಾ ನಿಮ್ಮ ಯಜಮಾನರು ಸಿನಿಮಾ ಗಿನಿಮಾ ಅಂತ ಹೋಗ್ಬಿಡ್ತಾರೆ, ನೀವೆಲ್ಲ ಮಂತ್ಲಿ ಇಷ್ಟು ಸಂಬಳಕ್ಕೆ ಅಂತ ಫಿಕ್ಸ್ ಆಗಿರೋವಂಥವ್ರು, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಾವೇನು ಗೋಲ್ಡನ್ ಸ್ಪೂನಿಂದ ಹುಟ್ಟಿರೋರಲ್ಲ, ಇಲ್ಲಿ ನೀವು ಇದು ಮಾಡಿರೋರು, ಈ ದುಡ್ಡನ್ನು ಇಟ್ಕೊಳ್ಳಿ, ಸಿನಿಮಾಯಿಂದ ದುಡ್ಡು ಬರಲಿಲ್ವಾ ಅವ್ರಿಗೆ ಮಾತ್ರ ಪ್ರೆಷರ್ ಕೊಡಬೇಡಿ, ಇದನ್ನ ನೀವು ಜೀವನ ನಡೆಸಿ,
ಇದು ದರ್ಶನ್ ಅವರು, ಹೌದು ಸರ್. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇದು ನಾನು ನೋಡಿರೋ ದರ್ಶನ್. ಬಹುಶಃ ನಿಮ್ಮ ವಿಷಯದಲ್ಲಿ ನಾನು ಹೇಳಬೇಕು ಅಂತ ಬಂದಾಗ ಅವ್ರಿಗೆ ಕಮ್ಯುನಿಕೇಷನ್ ಆಗಿರಲ್ಲ. ಗೊತ್ತು ಸರ್, ಯಾಕೆಂದರೆ ಅವರು ತುಂಬ ಸಹಾಯ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ, ನೋಡಿದ್ದೀನಿ ಕೂಡ ನಾನು ತುಂಬ ವೀಡಿಯೋಸು. ಅಭಿಮಾನಿಗಳಿಗೆಲ್ಲ ಈಗ ರೀಸೆಂಟಾಗಿ ಹೋಗ್ಬಿಟ್ಟು ಪಾಪ ತುಂಬ ಯಾರೋ ಹುಷಾರಿಲ್ದವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ನಂಗೆ ಗೊತ್ತಾಯಿತು ಅವ್ರವರೆಗೂ ವಿಷಯ ತಲುಪಿರಲ್ಲ ಅಂತ. ಅವರು ಖಂಡಿತ ಅವ್ರಿಗೆ ತಲುಪಿದ್ರೆ ಸಹಾಯ ಮಾಡ್ತಿದ್ರು, ಮಾಡ್ತಾರೆ ಅನ್ನೋ ನಂಬಿಕೆನೂ ಇತ್ತು. ಅದು ನಮ್ಮ ದುರಾದೃಷ್ಟನೋ ಏನೋ ದರ್ಶನ್ ಸರ್ವರೆಗೂ ವಿಷಯ ಮುಟ್ಲಿಲ್ಲ. ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಒಂದೇ ಸರ್, ನಿಮ್ಮಲ್ಲಿ ಕೈ ಮುಗಿದು ಕಲಾವಿದರು ಅವರು ಹೋದಾಗ ಅವ್ರ ಕುಟುಂಬ ಅಂದಾಗ ಅವ್ರ ಹೆಂಡತಿ ಮಕ್ಕಳು ಅಂತ ನೋಡ್ದಿರಾ ಅವರ ತಂದೆ ತಾಯಿಗೊಂದು ನೋಡಿದ್ರೆ ಸರ್ ಒಂದು ಆಸರೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ನಾವು ನಮ್ಮ ತಾಯಿಗೆ 4 ಜನ ಹೆಣ್ಮಕ್ಳಿದ್ವಿ, ನಾವು ಆ ಟೈಮಲ್ಲಿ ಆರೈಕೆ ಮಾಡಿದ್ವಿ. ಅಣ್ಣನೇ ಅವ್ರಿಗೆ ಒಡವೆ ಎಲ್ಲ ಮಾಡಿಸ್ಕೊಟ್ಟಿದ್ರು. ಆ ಟೈಮಲ್ಲಿ ಅಮ್ಮನ ಉಳಿಸ್ಕೊಂಡ್ರೆ ಸಾಕು ಅಂತ ನಾವು ಒಡವೆನೆಲ್ಲ ಸ್ವಲ್ಪ ಮಾರಿದ್ವಿ. ಹೇಗೋ ಮಾಡಿ ನಾವು ತಾಯಿನ ಕಾಪಾಡ್ಕೊಂಡ್ವಿ. ಆದರೆ ಅವರು ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಯಿತು. ಅಮ್ಮ ಆಪ್ರೇಷನ್ ಆದ ಒಂದು 15 ದಿನಕ್ಕೆ ಹೋಗ್ಬಿಟ್ರು ಸರ್, ಉಳಿಲಿಲ್ಲ. ಆವಾಗಲೂ ನಾವು ಅಲ್ಲೂ ಸಹ ಅಣ್ಣನ ದುಡ್ಡನ್ನೇ ನಾವಲ್ಲಿ ಖರ್ಚು ಮಾಡಿದ್ವಿ, ಒಡವೆ ಎಲ್ಲ ಮಾಡಿಸ್ಕೊಟ್ಟಿದ್ರು. ನಾನು ಇದ್ರ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಸರ್, ಈಗ ತುಂಬ ಹಿರಿ ಕಲಾವಿದರು ಇರ್ತಾರೆ, ಅವ್ರಿಗೆ ಜೀವನೋಪಾಯಕ್ಕೆ ಯಾವ ಥರ ಇರುತ್ತೋ ಅವ್ರ ತಂದೆ ತಾಯಿಗಳಿಗೆ ಏನೋ ಒಂದು ಸಹಾಯ ಅಂತ ಆದರೆ ಇದಾಗುತ್ತೆ. ಖಂಡಿತ ನೀವು ಕೈ ಮುಗಿಬೇಡಿ, ನೀವು ಹೇಳಿದ್ರಲ್ಲ, ಖಂಡಿತ ನಾನು ಕೂಡ ಈ ಮೂಲಕ ಎಲ್ಲ ನನ್ನ ಸ್ನೇಹಿತರುಗಳು, ದೊಡ್ಡ ದೊಡ್ಡ ಕಲಾವಿದರ ಬಳಿ, ಅವರ ವರ್ಕರ್ಸು, ಅವ್ರ ಸ್ಟಾಫು ಯಾರೇ ಇರಲಿ, ಎಮರ್ಜೆನ್ಸಿ ಅಂತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಥರ ವಿಷಯಗಳು ಬಂದಾಗ ಆ ನಟರಿಗೆ, ಆ ಕಲಾವಿದರುಗಳಿಗೆ ತಲುಪಿಸಿದ್ರೆ ವಿಷಯ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಯಾರ ಹತ್ರನೇ ಕೆಲಸ ಮಾಡ್ತಿರೋರ್ಗೂ ದಯವಿಟ್ಟು ಇದೊಂದು ನಿಮ್ಮೊಬ್ಬ ಸಿನಿಮಾ ಸಹೋದ್ಯೋಗಿ ಆಗೋ, ಒಬ್ಬ ಅಣ್ಣನಾಗೋ, ಒಬ್ಬ ತಮ್ಮನಾಗೋ, ಒಬ್ಬ ಫ್ರೆಂಡ್ ಆಗೋ ಗೊತ್ತಿಲ್ಲ, ಅಥವಾ ಯಾವನೋ ಇವನು ಅಂದ್ಕೊಂಡು ಗೊತ್ತಿಲ್ಲ, ಏನಾರು ಅಂದ್ಕೊಳ್ಳಿ, ಸಂಬಂಧಪಟ್ಟವ್ರಿಗೆ ಸಂಬಂಧ ಪಡಬೇಕಾಗಿರುವಂಥ ವಿಷಯಗಳನ್ನ ತಲುಪಬೇಕಾಗಿರುವಂಥ ವಿಷಯನ ತಲುಪಿದ್ರೆ ಎಷ್ಟೋ ಜೀವನಗಳು ಬದಲಾಗುತ್ತೆ. ನನ್ನ ಕಳಕಳೆಯ ಮನವಿ. ಸತ್ಯ ಅವರಿಲ್ಲ, ಸತ್ಯ ಅವರು ಜಾಗನ ನಿಮ್ಗೆ ಯಾರು ತುಂಬಿಸೋದಕ್ಕಾಗಲ್ಲ. ನಿಮ್ಮ ಮಗ ಅವರಿಲ್ಲ, ಇನ್ನೊಬ್ಬ ಮಗ ಇದ್ದಾರೆ ನಿಮ್ಗೆ ಆ ಜಾಗ ತುಂಬಿಸೋದಕ್ಕೆ. ಆದರೆ ಸಿನಿಮಾಯಿಂದ ನಾನು ಇವಾಗ ಇಲ್ಲಿ ಹೇಳ್ತಾ ಇದ್ದೀನಮ್ಮ, ನಿಮಗೆ ಯಾವತ್ತು ಏನೇ ಅವಶ್ಯಕತೆ ಬರದೇ ಇರಲಿ, ಆ ಥರದ್ದು ಏನೇ ಪರಿಸ್ಥಿತಿ ಬಂದರೂ ನಾನೊಬ್ಬ ಇದ್ದೀನಿ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ಸ್ ಸರ್, ತುಂಬ ದೊಡ್ಡ ಗುಣ. ನಾ ಹೇಳೋದೇನೆಂದರೆ ಸರ್, ಅಣ್ಣನಿಗೆ ಮತ್ತು ನನ್ನ ಮಗನಿಗೆ ಸಿನಿಮಾ ನಂಟು ಕೊನೆ ಆಗೋಯ್ತು ಸರ್. ಅವರು ಆಸೆ ಕನಸನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಂಗೆ ಆಸೆ. ನಾನು ನನ್ನ ಮಗನ ಫ್ರೆಂಡ್ ಜೊತೆ ಸ್ವಲ್ಪ ಜನ ಹತ್ರ ಕೇಳ್ಕೊಂಡಿದ್ದೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಮತ್ತು ಡಬ್ಬಿಂಗ್ ಮಾಡ್ತೀನಿ, ಏನಾದರೂ ಚಾನ್ಸಸ್ ಇದ್ದರೆ ಹೇಳಿ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು 1-2-3 ಚಾನ್ಸ್ ಎಲ್ಲ ಕೊಟ್ಟರು. ಇದ್ರ ಮುಖಾಂತರ ನಾನು ಕೇಳ್ಕೊಡ್ತಿರೋದೇನೆಂದರೆ, ಇಲ್ಲಿಗೆ PN ಸತ್ಯ ಅವ್ರ ಫ್ಯಾಮ್ಲಿ ಸಿನಿಮಾ ನಂಟು ಕೊನೆ ಆಗಬಾರ್ದು ಸರ್. ಯಾವ ಥರದ್ದಾದರೂ ಸರಿ, ಬರವಣಿಗೆನೋ, ನಾನು ಕಂಠದಾನ ಕಲಾವಿದೆ ಸರ್, ನಾನು ನಾಟಕನೆಲ್ಲ ನಿರ್ದೇಶನ ಮಾಡಿದ್ದೀನಿ ಸರ್, ಡೈರೆಕ್ಟ್ ಮಾಡಿದ್ದೀನಿ, ಡೈಲಾಗ್ಸ್ ಬರೀತೀನಿ, ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಯಾವುದಾದ್ರೂ ಸರಿ, ಯಾರಾದರೂ ಸರಿ ಸರ್, ಒಂದು ನಮ್ಮ ಜರ್ನಿನ ಈ ಸಿನಿಮಾ ಚಿತ್ರರಂಗದಲ್ಲಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಯಾರಾದರೂ ಅವಕಾಶ ಅಂತ ಕೊಟ್ಟರೆ ನಾನು ಖಂಡಿತ ಮಾಡ್ತೀನಿ ಸರ್. ಅದನ್ನ ನಿಮ್ಮ ಮಾಧ್ಯಮ ಮುಖಾಂತರ ಖಂಡಿತ ಸಾಕಷ್ಟು ಜನ ಯಾಕೆಂದರೆ ಇಲ್ಲಿಗೆ ಕೊನೆ ಆಗಬಾರ್ದು. ಅಣ್ಣನ ಹೆಸರು, ಅವ್ರ ಫ್ಯಾಮಿಲಿ ಹೆಸರು, ನನ್ನ ಮಗನ ಕನಸು ಸರ್. ಎಲ್ಲದಕ್ಕಿಂತ ನಾನು ದೇವರಲ್ಲಿ ಒಂದೇ ಕೇಳ್ಕೊಂಡೆ ಸರ್, ನನ್ನ ಮಗ ಹೋದಾಗ ನನ್ನ ಮಗನ್ನ ಅಂತ ಉಳಿಸ್ಕೊಡ್ದಿದ್ರು, ಅವ್ನ ಸಿನಿಮಾ ಕನಸು ಆಸೆಗಾದರೂ ಆ ದೇವರು ಬಿಡಬೇಕಿತ್ತು ಅಂತ ನಾನು ದೇವರಲ್ಲಿ ಕೇಳ್ಕೊತಿದ್ದೆ ಸರ್. ಅಷ್ಟು ಅವನ ಜೀವನನ ಚಿತ್ರರಂಗಕ್ಕೆ ಮುಟ್ಬಿಟ್ಟಿದ್ದ ಸರ್. ಸಿನಿಮಾನೇ ಒಂದಾಗಿತ್ತು. ಅದರಿಂದ ಅವನ ಆಸೆ ಕನಸಲ್ಲೆಲ್ಲೋ ಕಮ್ರು ಹೋಗ್ಬಾರ್ದಲ್ವ ಸರ್. ಅದರಿಂದ ಸಾಧ್ಯ ಆದರೆ ಯಾರಾದರೂ ಇದನ್ನ ನೋಡಿ ಕೇಳಿಸ್ಕೊಂಡವ್ರು ಏನೋ ಒಂದು ನನಗೆ ಚಾನ್ಸ್ ಅಂತ ಕೊಟ್ಟರೆ ನಾನು ಖಂಡಿತ ಕಂಠದಾನ ಮಾಡ್ತೀನಿ, ನಟನೆ ಮಾಡ್ತೀನಿ, ಏನಾದರೂ ಬರ್ಕೊಡೋದಿದ್ರು ನಾನು ಬರ್ಕೊಡ್ತೀನಿ. ಇದು PN ಸತ್ಯ ಅವರ ಕುಟುಂಬದ ಕೂಗು, ಕುಟುಂಬದ ಕರೆ. ಎಲ್ಲ ನನ್ನ TV ಧಾರಾವಾಹಿಯ TV ಮಾಧ್ಯಮದ ಸ್ನೇಹಿತರಿಗೆ, ನನ್ನ ಸಿನಿಮಾ ಸ್ನೇಹಿತರಿಗೆ ನಾನು ಕೆಲವರು ವ್ಯಕ್ತಿಗಳ ಕಲಾವಿದರ ಸಂದರ್ಶನ ಮಾಡಿದಾಗ ನಿಮ್ಮ ಮುಂದೆ ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನೇ ನಿಮ್ಮ ಮುಂದೆನೂ ಮಾಡ್ತಾ ಇದ್ದೀನಿ. ಏನಾದರೂ ಇದ್ರೆ ಈ ಒಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಮ್ಮ. ಮಾಡ್ತೀರಾ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ನೀವು ಹೇಳಿದ್ದೀರಾ ಬಹಿರಂಗವಾಗಿ, ನಾಳೆ ಎಲ್ಲ ನಮ್ಮ ಸ್ನೇಹಿತರು ಸಹಾಯ ಮಾಡ್ತಾರೆ, ಇದು ಮಾಡ್ತಾರೆ. ನಾನೇ ಸಿನಿಮಾ ಮಾಡ್ತಾ ಇದ್ದೀನಮ್ಮ, ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ. ಸ್ವಲ್ಪ ಅದಕ್ಕೆ ಪೂರ್ವ ಸಿದ್ಧತೆಗಳು ಮಾಡ್ಕೋತಾ ಇದ್ದೀನಿ. ನಾನು ಸಿನಿಮಾ ಮಾಡಿದಾಗ ಖಂಡಿತ ನೀವು ನನ್ನ ಸಿನಿಮಾದಲ್ಲಿ ಇರ್ತೀರಾ, 100% ಇರ್ತೀರಾ. ಅದು ಎಲ್ಲಾ ತರದಲ್ಲೂ ಒಬ್ಬ ಕಂಠದಾನ ಕಲಾವಿದೆಯಾಗೂ ಇರ್ತೀರಾ, ಒಬ್ರು ಕಲಾವಿದೆಯಾಗೂ ಇರ್ತೀರಾ, ನನ್ನ ಕಥೆಯ ವಿಭಾಗದ ಚರ್ಚೆನಲ್ಲೂ ನೀವು ಇರ್ತೀರಾ. ಇದು ನಾನು ಜನಗಳ ಮುಂದೆ ನಿಮ್ಗೆ ಮಾಡ್ತಿರೋ ಪ್ರಾಮಿಸ್. ನನ್ನದೊಂದು ಕೆಲಸ ಸ್ಟಾರ್ಟ್ ಆಗಲಿ, ಬೇಸಿಕ್ ಹಂತದಲ್ಲಿದೆ, ಸ್ವಲ್ಪ ದಿವಸ ನಾನು ಅನೌನ್ಸ್ ಮಾಡ್ತೀನಿ. ಖಂಡಿತ ನಿಮ್ಮನ್ನ ನಾನು ನನ್ನ ತಂಡದಲ್ಲಿ ನೀವು ಒಬ್ಬರಾಗಿ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಇದು ನನ್ನ ಪ್ರಾಮಿಸ್ ನಿಮಗೆ. ಥ್ಯಾಂಕ್ ಯು ಸರ್. ನೋಡಿ, ಅಣ್ಣನೇ ನಿಮ್ಮನ್ನ ಕಳಿಸ್ಕೊಟ್ರು ಅಂತ ಈಗ ನನಗೆ ಅನ್ನಿಸ್ತಿದೆ ಸರ್.
ಏಕೆಂದರೆ ನಾನು ಸಿನಿಮಾದಲ್ಲಿ ಮುಂದುವರಿಬೇಕು ಅಂತ ಅಂದಾಗ ಎಷ್ಟು ಟಕ್ ಅಂತ ನೀವು ಮಾತು ಕೊಟ್ಬಿಟ್ರಿ ಸರ್, ಅದು ನನಗೆ ತುಂಬ ಖುಷಿ ಆಯಿತು. ನಾನು ದರ್ಶನ್ ಸರ್ಗೂ ಸಹ ನಾನು ಅದನ್ನೇ ಕೇಳ್ಕೊತೀನಿ, ನಿಮಗೆ ವಿಷಯ ಖಂಡಿತ ತಲುಪಿಲ್ಲ ಅಂತ ನನಗೆ ಗೊತ್ತು, ತಲುಪಿದ್ರೆ ನೀವು ಸಹಾಯ ಮಾಡ್ತಿದ್ರಿ. ಇದ್ರ ಮುಖಾಂತರ ನಾನು ಅವ್ರ ಹೆಸರನ್ನ ಇಲ್ಲಿ ಚರ್ಚೆ ಮಾಡಿದೆ, ಕ್ಷಮೆ ಇರಲಿ. ಇಲ್ಲಮ್ಮ, ಅವರು ಅಂಬರೀಷ್ ಸರ್ ಆದಮೇಲೆ ನಮ್ಮ ಇಂಡಸ್ಟ್ರಿನಲ್ಲಿ ಕಷ್ಟಕ್ಕೆ ಕರಗೋ ಮತ್ತೊಬ್ಬ ಅದ್ಭುತ ಕಲಾವಿದ. ಖಂಡಿತ ಅವ್ರಿಗೆ ಇದು ತಲುಪುತ್ತೆ. ಖಂಡಿತ ಅವರಿಂದ ಕೂಡ ನಿಮಗೆ ಎಲ್ಲ ರೀತಿ ಪ್ರೋತ್ಸಾಹಗಳು ಸಿಗುತ್ತೆ, ಒಂದು ಸಹಕಾರ ಸಿಗುತ್ತೆ ಅಂತ ನಾನು ಈ ಮೂಲಕ ಅವರ ಪರವಾಗಿ ಅವ್ರನ್ನ ಹತ್ತಿರದಿಂದ ನೋಡಿರೋ ಒಬ್ಬನಾಗಿ ಖಂಡಿತ ಇದನ್ನು ಹೇಳ್ತಾ, ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ಕಮೆಂಟ್ ಮಾಡೋರು ಅಷ್ಟೇ, ದರ್ಶನ್ ಸರ್ ಸತ್ಯ ಫ್ಯಾಮಿಲಿಗೆ ಸಹಾಯ ಮಾಡಲಿಲ್ವಂತೆ, ಆ ಥರ ವಿಡಿಯೋಗಳು ಮಾಡೋದು, ಬೇರೆ ಥರ ಪ್ರಚಾರ ಮಾಡೋದು, ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ. ಏನೋ ನಾನು ಸಮಯ ಮಾತು ಅಂತ ಬಂತು, ನಾನು ಈ ಮಾತನ್ನ ಹೇಳಿದೆ ಸರ್. ಏಕೆಂದರೆ ನಾನು ನೋಡಿದ್ದೀನಿ ಬೇರೆ ಬೇರೆ ಥರ ಎಲ್ಲ ಅಲ್ಲೇ ಹಬ್ಸಕ್ಕೆ ಶುರು ಮಾಡಿಬಿಡ್ತಾರೆ ಗಾಸಿಪ್ನ. ಆ ಥರ ಏನೂ ಇಲ್ಲ, ನೇರವಾಗಿ ವಿಷಯ ಮುಟ್ಟಿಲ್ಲ ದರ್ಶನ್ ಸರ್ಗೆ ಅನ್ನೋದು ಒಂದೇ ಇಲ್ಲಿ ಪಾಯಿಂಟ್ ಇದಾಗಿರೋದ್ರಿಂದ ದಯವಿಟ್ಟು ನಾನು ಯಾರನ್ನೂ ಆ ಥರ ಇದು ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಮ್ಮ, ಡಿ ಬಾಸ್ ಫ್ಯಾನ್ಸ್ಗಳಿದಾರಲ್ಲ ಅವರೆಲ್ಲ ಹುಲಿಗಳಿದ್ದಂಗೆ. ಅವರು ಆ ಥರದ್ದು ಯಾರು ನೆಗೆಟಿವ್ ಮಾತಾಡಕ್ ಹೋದ್ರು, ಇವಾಗ ಒಂದು ಹುಲಿನ ಅಟ್ಯಾಕ್ ಮಾಡಕ್ ಬಂದ್ರೆ ಹೆಂಗೆ ಇದು ಮಾಡುತ್ತೋ ಅವ್ರು ದರ್ಶನ್ ಸರ್ ಫ್ಯಾನ್ಸ್ಗಳು ಅಷ್ಟು ಅಗ್ರೆಸಿವ್ ಆಗಿರ್ತಾರೆ. ಆ ಥರದ್ದು ಯಾರು ಆ ಥರ ಅನ್ಯತಾ ಭಾವಿಸಲ್ಲ. ಸೊ ನಿಮ್ಗೆ ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದೇನೆ ಅನ್ನಿಸ್ತು, ಖುಷಿ ಆಯಿತು ಸರ್. ನೀವು ಖಂಡಿತ ನಾನು ಹೇಳಿದ್ನಲ್ಲ ಸರ್, ನಿಮ್ಮ ಪ್ರಯತ್ನ ಒಂದು ಅದ್ಭುತ. ಅವ್ರು ಇದ್ದಾರೋ ಇಲ್ವೋ, ಅವ್ರನ್ನ ನೆನಪಿಸ್ಬೇಕೋ, ಜನದ ಮಧ್ಯೆ ತರಬೇಕೋ. ಇವಾಗ ನೋಡಿ, ಉದಾಹರಣೆಗೆ ಚೇತನ್ ಅವರು, ಮಾಸ್ಟರ್ ಚೇತನ್ ಇದ್ದಾರೆ, ಏನೋ ಒಂದು ಇವಾಗ ಮಾಸ್ಟರ್ ಮಂಜುನಾಥ್ ಹೇಗೆ ತೆರೆ ಮರೆಯಲಿದ್ದಾರೋ ಹಾಗೆ ಚೇತನ್ ಅವರು ಇರ್ತಾರೆ ಅನ್ನೋದೇ ಒಂದು ನಮ್ಮ ಭಾವನೆ ಇತ್ತು ಸರ್. ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಖಂಡಿತ ಆ ಮಗು ಇಲ್ಲ ಹೋಗ್ಬಿಟ್ಟಿದೆ ಅಂತ ನಮ್ಗೆ ಅವತ್ತೇ ಸರ್ ಗೊತ್ತಾಗಿದ್ದು. ಭಾಳ ನೊಂದ್ಕೊಂಡ್ವಿ, ನಾವು ಮನೆಯಲ್ಲಿ ಮಾತಾಡ್ಕೊಂಡ್ವಿ. ಈಗ ರಘುರಾಮ್ ಸರ್ ಇದೊಂದು ಪ್ರಯತ್ನದಿಂದ ಅವರು ಕುಟುಂಬದ ಬಗ್ಗೆ ಇಲ್ಲ ಚೇತನ್ ಅನ್ನೋದ್ ಬಗ್ಗೆ ನಮಗೆ ತಿಳಿಯಿತು. ಇನ್ನೂ ಎಷ್ಟೋ ಕುಟುಂಬಗಳು ಎಲೆಮರೆ ಕಾಯ್ತರ ಇದ್ದಾವೆ. ಅವರೆಲ್ಲ ಖಂಡಿತ ನೀವು ಅವ್ರನ್ನೆಲ್ಲ ಸಂಪರ್ಕಿಸೋ ಥರ ಆಗಲಿ, ಅವ್ರ ಮನದಾಳದ ಮಾತುಗಳನ್ನ ಕೇಳೋ ಥರ ಆಗಲಿ. ಈಗ ನಾನು ಹೇಗೆ ನನ್ನ ಮನಸ್ಸಿನ ನೋವನ್ನ ಹಂಚ್ಕೊಂಡು ಈಗ ಸ್ವಲ್ಪ ನೋಡಿ ನನಗೆ ಹಗುರ ಅನ್ನಿಸ್ತು, ಆ ಥರ ಪ್ರತಿಯೊಬ್ಬರು ಒಂದೊಂದು ಮನಸ್ಸಿನಲ್ಲಿ ಒಂದು ದುಃಖದ ಕಟ್ಟೆನ ಇಟ್ಕೊಂಡಿರ್ತಾರೆ. ಅಂಥವ್ರನ್ನೆಲ್ಲ ನೀವು ತಲುಪಂಗಾಗಲಿ, ಅಂಥವ್ರನ್ನೆಲ್ಲ ಮಾತಾಡ್ಸೋಂಗಾಗಲಿ, ನಿಮ್ದು ಇನ್ನೂ ಹೆಚ್ಚು ಪ್ರಚಾರ ಆಗಲಿ, ಹೆಚ್ಚು ಬೆಳೀಲಿ ಅಂತ ನಾನು ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ PN ಸತ್ಯ ಅವರ ಪ್ರೀತಿಯ ತಂಗಿ ಗಂಗಮ್ಮನವರ 101 ನೆನಪು, ಸತ್ಯ ಅವರ 101 ನೆನಪು. ಈ ಸರಣಿ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೂ ಖುಷಿ ಕೊಟ್ಟಿದ್ರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅಂತ ತಿಳಿಸ್ತಾ ಈ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಸಾಧನೆ ಮಾಡಿ ಹೋಗಿರುವ ವ್ಯಕ್ತಿಗಳ ಕಥೆಗಳನ್ನ ನಿಮ್ಮ ಮುಂದೆ ತಂದಿಡೋದನ್ನ ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.